ಜೈ ಶ್ರೀರಾಮ್. ಓಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಪುತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಗ್ನಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ಸದ್ಗುರುಂ ಸಚ್ಚಿದಾನಂದಂ ಸಾಧುವರ್ಯಂ ಸನಾತನಂ ಸದ್ವೇದಾಂತ ಪ್ರವಕ್ತಾರಂ ಸದಾ ಸ್ವಾಂತೆ ಸ್ಮರಾಮ್ಯಹಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶ್ರೀರಾಮ್. ಥ್ಯಾಂಕ್ಸ್ ಮಾ. ಜೈ ಶ್ರೀರಾಮ್. ನಾವು ಇವರುಗಳ ಆಶೀರ್ವಾದ ತಗೊಂಡು ಇವತ್ತು ಗೌಡಪಾದ ಹೃದಯ ಸ್ಟಡಿ ಗ್ರೂಪ್ ಇದೆ. ಅದರಲ್ಲೂ PDF-ನಲ್ಲಿ 59ನೇ ಪೇಜು. ನೀವು ಪುಸ್ತಕ ನೋಡಿದ್ರೆ 9ನೇ ಪೇಜು. ಸ್ವಲ್ಪ ಒಂದು ಹಿಂದೆ ಮುಂದೆ ಹೋಗ್ಬೋದು ಕೆಲವು ಪುಸ್ತಕಗಳಲ್ಲಿ, ನ್ಯೂ ಎಡಿಷನ್ಗಳಲ್ಲಿ. ಸ್ವಲ್ಪ ನೋಡ್ಕೊಳ್ಳಿ ನೀವು. ಹಿಂದೆ ಹೇಳಿದ ಸಾರಾಂಶ ಇಲ್ಲಿ ನಾವು ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ. ಶಾಸ್ತ್ರವನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಕುಲಕರ್ಣಿ ಸ್ವಾಮಿಗಳು 5 ಬರ್ತಿದ್ದಾರೆ. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಕೈ ಹೀಗೆ ತೋರಿಸಿದ್ದಾರೆ ಫೋಟೋದಲ್ಲಿ. ಅದರ ಅರ್ಥ ಏನು? 5 ಯಾವುದು? ಶಾಂಕರ ವೇದಾಂತ ಸ್ವರೂಪದಲ್ಲಿ ಮೊದಲನೇ 5 ಯಾರಿಗಾದರೂ ನೆನಪಿದ್ರೆ ಹೇಳಿ. ಇಲ್ಲ ಸರ್, ಹೇಳಿ. ಸಾರ್ವತ್ರಿಕ ಪೂರ್ಣ ಅನುಭವ, ಅದನ್ನ ಇಟ್ಕೊಂಡು ಸಾಕ್ಷಿನ ಗುರ್ತಿಸೋದು, ಅದು ಯಾವ್ದ್ರ ಮೇಲೆ ಇದೆ? ಅಧ್ಯಾರೋಪ ಅಪವಾದದ ಮೇಲೆ ಇದೆ ಅದು ಅಂತ. ಆಮೇಲೆ ವಸ್ತುತಂತ್ರ ಕರ್ತೃತಂತ್ರ, ವ್ಯವಹಾರ ದೃಷ್ಟಿ ಪರಮಾರ್ಥ ದೃಷ್ಟಿ. ಆಮೇಲೆ ಇನ್ನೊಂದು ವಸ್ತುತಂತ್ರ ಆಯ್ತಲ್ಲ, ಎಲ್ಲ ಆಯ್ತಲ್ಲ. ವಸ್ತುತಂತ್ರ, ಕರ್ತೃತಂತ್ರ, ಸಾಧನೆ, ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ. ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಇದು. ಇದರ ಜೊತೆಗೆ ಮೊದಲನೇ ಚಾಪ್ಟರ್ನಲ್ಲಿ ಧರ್ಮ ಜಿಜ್ಞಾಸ, ಬ್ರಹ್ಮ ಜಿಜ್ಞಾಸ, ಇದನ್ನು ನಾವು ತಿಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲಿ ಧರ್ಮ ಜಿಜ್ಞಾಸದಲ್ಲಿ ಏನ್ ಹೇಳಿದೆ? ನಾನೇ ನಿಮ್ಮನ್ನು ಕೇಳ್ಬೇಕು, ನಾನು ಹೇಳೋದಕ್ಕಿಂತ. ಓಕೆ, ಬ್ರಹ್ಮ ಜಿಜ್ಞಾಸದಲ್ಲಿ ಏನ್ ಹೇಳಿದೆ, ಧರ್ಮ ಜಿಜ್ಞಾಸದಲ್ಲಿ ಏನ್ ಹೇಳಿದೆ, ಅದು ಪ್ರಶ್ನೆ. ಧರ್ಮ ಯಾವ್ದು ಮಾಡ್ಬೇಕು ಮಾಡಬಾರ್ದು, ವ್ಯವಹಾರದಲ್ಲಿ ಹೆಂಗಿರ್ಬೇಕು, ಧರ್ಮನ ಹೆಂಗ್ ಅನುಸರಿಸ್ಬೇಕು, ಪ್ರಾಣಿ ಹಿಂಸೆ ಮಾಡಬಾರ್ದು, ಇದೆಲ್ಲ ಧರ್ಮದಲ್ಲಿ ಬರುತ್ತೆ. ಮೋಸ ಮಾಡಬಾರ್ದು ಎಲ್ಲ. ಧರ್ಮ ಜಿಜ್ಞಾಸೆಯಲ್ಲಿ ಕರ್ಮಕಾಂಡ, ಉಪಾಸನ ಕಾಂಡ 2 ಬಂದ್ಬಿಡುತ್ತೆ ಧರ್ಮ ಜಿಜ್ಞಾಸೆಯಲ್ಲಿ. ಆದ್ರಿಂದ ಹೀಗೆ. ಆದ್ರೆ ಈ ಬ್ರಹ್ಮ ಜಿಜ್ಞಾಸೆಯಲ್ಲಿ ಯಾವುದರ ವಿಚಾರ ಹೇಳ್ತಾರೆ? ನಮ್ಮದ ವಿಚಾರನೆ, ನಮ್ಮ ಸ್ವರೂಪದ ವಿಚಾರ. ಸ್ವರೂಪದ ವಿಚಾರ, ಸಾಧನೆ ವಿಚಾರ. ಸಾಧನೆ ಅಲ್ಲೂ ಬರುತ್ತೆ, ಇಲ್ಲೂ ಬರುತ್ತೆ, ಎಲ್ಲಾ ಕಡೆ ಬರುತ್ತದು. ಸೊ ಅಲ್ಲಿಗೆ ಆ ಚಾಪ್ಟರ್ ಕೂಡ ಇಂಪಾರ್ಟೆಂಟ್. ಇವು 6 ಯಾರು ತಿಳ್ಕೊಂತಾರೋ ಸ್ಪಷ್ಟವಾಗಿ, ಜೊತೆಗೆ ಸ್ವಲ್ಪ ಬೇಸ್ಮೆಂಟ್ ಇಂದ, ಅವಸ್ಥಾತ್ರಯದಿಂದ ಸಾಕ್ಷಿನ ಗುರ್ತಿಸ್ಬೇಕು. ನಿನ್ನೆ ಅವ್ರು ಬಂದಿದ್ರು, 1-2 ಗಂಟೆ ಆಯ್ತು, ಚೆನ್ನಾಗಿ ಗುರ್ತಿಸಿದ್ರು. ಅವ್ರು ಮೊದಲೇ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇತ್ತು. ಹೀಗೆ ಇವುಗಳನ್ನ ಫಸ್ಟ್ ತಿಳ್ಕೋಬೇಕು, ಹ್ಯಾಪಿ ಅನಾಲಿಸಿಸ್. ಆಮೇಲೆ ಈ ಅಧ್ಯಾಸ ಭಾಷ್ಯ, ಇವಿಷ್ಟು ನಾವು ತಿಳ್ಕೊಂಡು ಇಷ್ಟರನ್ನ. ನನ್ನ ಇಂಟೆನ್ಷನ್ ಏನಪ್ಪ ಅಂದ್ರೆ, ಮೋಕ್ಷ ಯಾವಾಗಾಗುತ್ತೋ, ಏನಾಗುತ್ತೋ, ಎಲ್ಲಾಗುತ್ತೋ ಗೊತ್ತಿಲ್ಲ, ಯಾವ ಜನ್ಮದಲ್ಲಾಗುತ್ತೋ ಗೊತ್ತಿಲ್ಲ. ಆದ್ರೆ ಆ ಮೋಕ್ಷ ಆಗೋದಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು, ನೀವೇ ಭಾಷ್ಯಗಳನ್ನು ಓದಿದ್ರೆ ಅರ್ಥ ಆಗ್ಬೇಕು. ಅಲ್ಲಿವರೆಗೂ ನಾನು ಮಾಡಿಬಿಟ್ಬಿಡ್ತೀನಿ.
ಬಟ್ ನೀವು ನಾನು ಸ್ವಲ್ಪ ಫಾಲೋ ಮಾಡಿ ನಾನು ಹೇಳೋ ಒಂದು ಇದರಲ್ಲಿ ದಾಟಿನಲ್ಲಿ ನೀವು ಬಂದ್ರಿ ಅಂತಂದರೆ ಜಸ್ಟ್ ಒಂದು 3-4 ವರ್ಷ ಬಂದರೆ ಸಾಕು ನನ್ನ ಜೊತೆಲಿ. ಹೇಳಬೇಕು ಅಂದರೆ ಶ್ರೀಧರ್ ಅವರು ನನ್ನ ಹತ್ರ ಬಂದು 1.5 ವರ್ಷ ಆಗಿರ್ಬೋದು, ಮ್ಯಾಕ್ಸಿಮಮ್ 2 ವರ್ಷ ಎಷ್ಟು ತಿಳ್ಕೊಂಡಿದ್ದಾರೆ ಅವರು. ಆದ್ದರಿಂದ ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಅದನ್ನು ಅಧ್ಯಯನ ಮಾಡಿ ಓದ್ಕೊಂಡು ಮನನ ಮಾಡಿಕೊಂಡ್ರೆ ಸಾಕಿಷ್ಟೆ. ನೀವೇ ಓದ್ಕೋಬೋದು, ಪ್ರಸ್ಥಾನತ್ರ ಭಾಷ್ಯಗಳನ್ನ ನೀವೇ ಓದ್ಕೋಬೋದು. ನಮ್ಮ ಗುರುಗಳೆಲ್ಲ ಅಷ್ಟೇ ಮಾಡಿದ್ದು ನಮಗೆ. ಆಮೇಲೆ ನಾವು ಡೆವಲಪ್ ಮಾಡ್ಕೊಂಡು ಹೋಗಬೇಕು. ಇದು ನನ್ನ ಇಂಟೆನ್ಷನ್. ಈಗ ಎರಡನೇದು, ನಾವು ಮುಕ್ತರಾಗದೇ ಇದ್ರೆ ಹೋಗ್ಲಿ. ಎರಡನೇದು, ಸಾಯುವಾಗ ಪರಮಾತ್ಮನ ನೆನಪು ಬಂದು ಪ್ರಾಣ ಬಿಡಬೇಕು. ತುಂಬ ಇಂಪಾರ್ಟೆಂಟ್. ಮುಕ್ತಿನ ಪಕ್ಕಕ್ಕೆ ಎತ್ತಿಡೋಣ ಆಮೇಲೆ. ಅಟ್ಲೀಸ್ಟ್ ನಾವು ಮುಕ್ತರಾಗದೇ ಇದ್ರೆ ಹೋಗ್ಲಿ, ಸಾಯೋ ಕಾಲದಲ್ಲಿ ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಇದಾಗಬೇಕಾದ್ರೆ ಇವುಗಳೆಲ್ಲ ಮಾಡಬೇಕು. ನಮ್ಮ ಮನಸ್ಸು 3 ಹೊತ್ತು ಇಲ್ಲಿರಬೇಕು. ಸೊ ಈ ಬೇಸ್ಮೆಂಟ್ನಲ್ಲಿ ಹೋಗ್ತಾ ಇದ್ದೀವಿ. ಈಗ ಇಲ್ಲಿಗೆ ಬರೋಣ. ಈ ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ. ಈ ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿಗೆ ಯಾವುದಾದ್ರೂ ಒಂದು ದೃಷ್ಟಾಂತ ಕೊಡಿ. ಶ್ರೀಧರ್ ಅವರು ಯಾರಾದ್ರೂ ಕೊಡ್ತೀರಾ? ಕಲ್ಪನಾ ಇವ್ರಿಗೆ ಶ್ರೀಧರ್, ಇವ್ರ ಕೃಷ್ಣವೇಣಿ ಕೊಡ್ರ. ವ್ಯವಹಾರ ದೃಷ್ಟಿಯಲ್ಲಿ ಏನಾಗತ್ತೆ ಅಂದ್ರೆ ಕನಸು ಎಲ್ಲ ವೇಸ್ಟು, ಮತ್ತೆ ಎರಡರಲ್ಲೂ ದ್ವಂದ್ವ ಇರುತ್ತೆ. ಪರಮಾತ್ಮ ದೃಷ್ಟಿಯಲ್ಲಿ ಎಲ್ಲ ಒಂದೇ ಇರುತ್ತೆ, ಎಲ್ಲರೂ ನಾನೇ ಅದರಲ್ಲಿ ಇರ್ತಾನೆ. ಇದ್ರಲ್ಲಿ 2 ಇರುತ್ತೆ ಸರ್, ಅಷ್ಟೇ. ನಾನು ಕೇಳಿದ್ದು ದೃಷ್ಟಾಂತ. ಯಾವ ದೃಷ್ಟಾಂತದಿಂದ ನಮಗೆ ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ ಎರಡೂ ಅರ್ಥ ಮಾಡ್ಬೋದು. ನೀವು ದೃಷ್ಟಾಂತ ಕೊಡ್ತಾ ಇದ್ದೀರಾ, ಅದಕ್ಕೆ ನೋಡಿ ನಿಮ್ಗೆ ಗೊತ್ತಿರುತ್ತೆ. ವೆರಿ ಸಿಂಪಲ್. ಈಗ ಹಗ್ಗ ವ್ಯವಹಾರಕ್ಕೆ ಬರುತ್ತೆ, ಅದು ವ್ಯವಹಾರದ ದೃಷ್ಟಿ. ಅದು ಉಪಯೋಗಕ್ಕೆ ಬರುತ್ತೆ, ನಮ್ಗೆ ಸತ್ಯವಾಗಿದೆ ಅದು. ಅದೇ ನಮ್ಗೆ ಅದು ಮತ್ತೆ ಇನ್ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ. ಪರಮಾರ್ಥ ದೃಷ್ಟಿಗೆ ಅದು ಉಪಯೋಗಕ್ಕೆ ಬರಲ್ಲ. ಇಲ್ಲಮ್ಮ, ಇದೆಲ್ಲ ಎಕ್ಸಾಂಪಲ್. ಈಗ ಸೂರ್ಯ ಹುಟ್ಟುತ್ತಾನೆ, ಮುಳುಗ್ತಾನೆ. ಇದು ವ್ಯವಹಾರ ದೃಷ್ಟಿ. ವ್ಯವಹಾರ ದೃಷ್ಟಿಯಲ್ಲಿ ನಾವು ನೋಡಿದಾಗ, ವ್ಯವಹಾರ ದೃಷ್ಟಿಯಿಂದ ನೋಡಿದಾಗ ಇದು ಸತ್ಯವಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಈಗ ಸೂರ್ಯ ಹುಟ್ಟುತ್ತಾನೆ ಬೆಳಿಗ್ಗೆ, ಅಲ್ಲಿ ಪೂರ್ವದಲ್ಲಿ ಹುಟ್ಟುತ್ತಾನೆ, 12 ಗಂಟೆಗೆ ನಡುನೆತ್ತಿ ಮೇಲೆ ಬರ್ತಾನೆ, ಪೂರ್ವದಲ್ಲಿ ಪಶ್ಚಿಮದಲ್ಲಿ ಮುಳುಗ್ತಾನೆ. ಕರೆಕ್ಟ್. ನಿಮ್ಮ ಅನುಭವ ಇಲ್ವೇನೋ? ಇದು ಅನುಭವ ಅಲ್ವೇನೋ? ಕರೆಕ್ಟ್. ಈಗ ಪಾರಮಾರ್ಥ ದೃಷ್ಟಿಯಿಂದ ನೋಡ್ರೆ ಸೂರ್ಯ ಮುಳುಗ್ತಾನ? ಮುಳುಗಲ್ಲ. ಹೇಗಿದೆ? ಅದು ಅನುಭವ ಸತ್ಯವೇ. ಬಟ್ ಇವೆರಡರಲ್ಲಿ ಯಾವ್ದು ಸತ್ಯ? ನಮಗೆ ಪರಮಾರ್ಥ ದೃಷ್ಟಿ ಗೊತ್ತಾದಾಗ ವ್ಯವಹಾರ ದೃಷ್ಟಿಯನ್ನ ನಾನೇ ಹೊಡೆದಾಕ್ತೀನಿ. ಇದು ಆದ್ದರಿಂದ ಎಲ್ಲವೂ ಕರೆಕ್ಟ್ ಆಗಿರುತ್ತೆ. ಭೂಮಿ ತಿರುಗ್ತಾ ಇದೆ, ವ್ಯವಹಾರ ದೃಷ್ಟಿ. ಸಾರಿ, ಪರಮಾರ್ಥ ದೃಷ್ಟಿ ಇದು. ಸಾರಿ, ಪರಮಾರ್ಥ ದೃಷ್ಟಿ ಭೂಮಿ ತಿರುಗ್ತಾ ಇದೆ. ವ್ಯವಹಾರ ದೃಷ್ಟಿ ನಂಗೆ ಒಪ್ಕೊಂಡ್ಬಿಡ್ರಿ ನೋಡೋಣ. ನಾನು ಕೇಳ್ತೇನೆ, ಭೂಮಿ ತಿರುಗ್ತಾ ಇದ್ರೆ ಇವತ್ತು ನನ್ನ ಮನೆಯಲ್ಲಿ ದಕ್ಷಿಣದಲ್ಲಿ ಇದ್ರೆ ನಾಳೆ ಉತ್ತರಕ್ಕೆ ಹೋಗ್ಬೇಕು. ನಾನೆಲ್ಲಿ ತಿರುಗ್ತಾ ಇದ್ದೀನಿ? ತಲೆಚಕ್ರ ಬಂದು ಬಿದ್ದೋಗ್ಬೇಕು. ಹೇಗಿದೆ? ಹಾಗೆ ಈ ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿಯಲ್ಲಿ, ಈಗ ಈ ವ್ಯವಹಾರ ದೃಷ್ಟಿಯಲ್ಲಿ ನೀವು ಹೇಳಿ, ಇವಾಗ ನಾನು ಸ್ವಲ್ಪ ನಿಮಗೆ ಕ್ಲೂ ಕೊಟ್ಟೆ. ಇದ್ರ ಜೊತೆಗೆ ಈಗ ನಮಗೆ ಈ ದ್ರಾಷ್ಟಾಂತಿಕಕ್ಕೆ ಬರೋಣ. ಈ ನಾನು ಆತ್ಮನಿಗೆ ಕಂಪೇರ್ ಮಾಡಿ ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ ಹೇಳಬೇಕು. ಹೇಳಿ ಶ್ರೀಧರ್ ಅವರೇ. ನಾನು ದೇಹದ ಅಭಿಮಾನದಲ್ಲೇ ಇರ್ತೀನಿ ಯಾವಾಗ್ಲೂ. ಅದು ವ್ಯವಹಾರಿಕ ದೃಷ್ಟಿ. ಆದ್ರೆ ನಾವು 3 ಅವಸ್ಥೆಗಳಿಂದ ನೋಡಿದ್ರೆ ನಾನು ದೇಹ ಮಾತ್ರ ಅಲ್ಲ, ಅದಕ್ಕಿಂತ ಎಲ್ಲದರಲ್ಲೂ ಎಲ್ಲ 3 ಅವಸ್ಥೆಗಳು ಇರೋ ಒಂದು ನಾನೇ ಪರಮಾತ್ಮ. ಅದು ಪರಮಾತ್ಮ ದೃಷ್ಟಿ ಸರ್. ಆಡ್ ಮಾಡಿ ಇನ್ನು ಯಾರಾದ್ರು. ಎಚ್ಚರದಲ್ಲಿ ನಮ್ಗೆ ಈ ಪ್ರಪಂಚ ಸತ್ಯವಾಗಿ ತೋರ್ತಾ ಇದೆ, ಇದು ವ್ಯವಹಾರದ ದೃಷ್ಟಿ. ಇನ್ನ ಗಾರ್ಡನ್ ಇದ್ರೆಗೆ ಹೋದಾಗೆ ಪ್ರಪಂಚನೇ ಇರೋದಿಲ್ಲ. ಅಲ್ಲಿ ಹೆಂಗೆ ಪ್ರಪಂಚ ಇಲ್ದಂಗಾಯ್ತು?
ಅದು ಪರಮಾರ್ಥ ದೃಷ್ಟಿ. ಅಲ್ಲಿಗೆ ಪ್ರಪಂಚ ಸತ್ಯವಾಗಿಲ್ಲ ಅಂತ ನಮ್ಗೆ ಅದರಿಂದ ಗೊತ್ತಾಗುತ್ತೆ. ಅದು ಪರಮಾರ್ಥ ದೃಷ್ಟಿ. ಇನ್ಯಾರಾದ್ರೂ ಆ್ಯಡ್ ಮಾಡಿ. ಬರೀ ಪ್ರಪಂಚ ಸತ್ಯ ಅಂತೀರ, ಈ ಶರೀರ ಸತ್ಯ ಅಲ್ವಾ ವ್ಯವಹಾರ ದೃಷ್ಟಿಯಿಂದ? ಅದನ್ನು ಹಿಡ್ಕೊಳ್ಳಿ. ಹಾ ಸರ್, ಶರೀರನು ಸತ್ಯ ಅಂತಾನೆ ಇಟ್ಕೊಂಡಿದೀವಿ ಸರ್. ಎಲ್ಲವೂ ಸತ್ಯ, ಆಧ್ಯಾತ್ಮಿಕ ಸತ್ಯ, ಅವಸ್ಥೆಗಳು ಸತ್ಯ. ಅದಕ್ಕೆ ಅವಸ್ಥೆಗಳು ಮೂರು ಅನ್ನೋದು. ಅವಸ್ಥೆ ಒಳಗಡೆ ಈ ಆಧ್ಯಾತ್ಮಿಕ ಪ್ರಪಂಚ ಸತ್ಯ. ಆದಿ ಭೌತಿಕ ಹೆಂಡತಿ ಮಕ್ಕಳು ಮನೆ ಮಠ ಸತ್ಯ ಅಲ್ವೇನೋ? ಆದಿ ದೈವಿಕ ಸೂರ್ಯ ಚಂದ್ರ ನಕ್ಷತ್ರಗಳು ಆಕಾಶ ಹಂಗೇ ಇದೆ ಯಾವಾಗ್ಲಿಂದ. ಸತ್ಯಯುಗದಲ್ಲಿ ಹೇಗಿತ್ತೋ ತ್ರೇತಾಯುಗದಲ್ಲೂ ಹಾಗೆ ಇದೆ, ದ್ವಾಪರ ಯುಗದಲ್ಲಿ ಹಾಗಿದೆ, ಕಲಿಯುಗ ಬಂತು ಹಾಗೆ ಇದೆ. ಎಲ್ಲಿ ಬದಲಾವಣೆ ಆಗಿದೆ? ವ್ಯಾವಹಾರಿಕ ಸತ್ಯ ಹೇಗಿದೆ ನೋಡ್ರಿ. ನೀವು ಏನ್ ಬೇಕಾದ್ರೂ ನೋಡ್ರಿ, ವ್ಯಾವಹಾರಿಕ ಸತ್ಯ ಕರೆಕ್ಟ್ ಆಗಿರುತ್ತೆ, ಅಲ್ಲಾಡ್ಸಕ್ ಬರಲ್ಲ. ಅದಕ್ಕೆ ಸೈಂಟಿಸ್ಟ್ಗಳು ಕೂಡ ಇದನ್ನು ಕರೆಕ್ಟ್ ಅಂತ ಅನ್ನೋದು ನಿಜ. ಪಾರಮಾರ್ಥ ದೃಷ್ಟಿಯಿಂದ ನೋಡ್ರಿ ಹೇಗೆ ತೋರಿಸುತ್ತೆ. ಆದರೆ ನಮಗೆ ಪರಮಾರ್ಥ ದೃಷ್ಟಿ ಗೊತ್ತಾಗೋವರೆಗೂ ನಾನು ಇದನ್ನು ಕ್ಯಾನ್ಸಲ್ ಮಾಡಕ್ ಬರಲ್ಲ. ಮುಕ್ತರಾಗೋದೇನು ಕಾಯ್ಕೊಳ್ಳೋದು ಬೇಡಿ, ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಮಾಡ್ಬಿಡ್ತೀವಿ. ಹೇಗೆ ನನಗೆ ಹಾವು ಅಂತ ಅನ್ಕೊಂಡಿದ್ದೆ, ಹಗ್ಗ ಅಂತ ಗೊತ್ತಾದಾಗ ಯಾರಾದರೂ ಅದಕ್ಕೆ ಕಟ್ ಮಾಡಿಬಿಟ್ಟು ಆಮೇಲೆ ಹಾವಿಲ್ದಂಗೆ ಮಾಡ್ಕೊ ಹೇಳ್ಬೇಕೇನೋ? ಬೇಕಾಗೋದಿಲ್ಲ. ಇನ್ಸ್ಟೆಂಟ್ ರಿಸಲ್ಟ್. ಇಲ್ಲಿ ಗೊತ್ತಾಯ್ತು ಹಗ್ಗ ಅಂದಿದ ತಕ್ಷಣ ಆಚೆ ಯಾವತ್ತೂ ಹಾವಿಲ್ಲ. ನಿಮಗೆ ಕನಸಿನಿಂದ ಎದ್ದಿದ ತಕ್ಷಣ ಇದು ಸತ್ಯ ಅಂತ ಗೊತ್ತಾಗಿದ ತಕ್ಷಣ ಎಚ್ಚರ ಸತ್ಯ ಕನಸ್ಕೋಲ್ಸಿ ಇಮಿಡಿಯೇಟ್ ಆಗಿ ನೀವು ಕನಸನ ಆಚೆ ಇಷ್ಟೊತ್ತು ನಾನು ಕಂಡಿದ್ದು ಸುಳ್ಳು ನೀವೇ ಹೊಡೆದಾಗ್ತೀರ. ಹಾಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ನಮಗೆ. ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ, ವಸ್ತುತಂತ್ರ, ಕರ್ತೃತಂತ್ರ, ಅಧ್ಯಾರೋಪ, ಅಪವಾದ, ಸಾಕ್ಷಿನ ಗುರುತಿಸೋದು, ಮತ್ತು ಇನ್ನೊಂದು ಬಿಟ್ಬಿಟ್ವಿ ನಾವು. ಅದರಲ್ಲಿ ಅನುಭವಗಮ್ಯವಾದ ತರ್ಕ, ಶಾಸ್ತ್ರಯುಕ್ತವಾದ ತರ್ಕವನ್ನೇ ಉಪಯೋಗಿಸ್ಬೇಕು. ಇಷ್ಟು ಆ 5ರಲ್ಲಿ ನಾನು ಏನಾದರೂ ಬಿಟ್ಟ ಅಂತ ನನಗೆ ಇವಾಗಲೂ ಸಾರ್ವತ್ರಿಕ ಪೂರ್ಣಾನುಭವದಿಂದ ಗುರುತಿಸೋದು, ಆಮೇಲೆ ಅಧ್ಯಾರೋಪದಿಂದ ಗುರುತಿಸೋದು, ಮತ್ತೆ ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ, ಕರ್ತೃತಂತ್ರ, ವಸ್ತುತಂತ್ರ, ಇನ್ನೊಂದು ಯಾವುದು ಬಿಟ್ಟಂಗೆ ಅನಿಸ್ತಾ ಇದೆ. ಸಾರ್ವತ್ರಿಕ ಪೂರ್ಣಾನುಭವ. ಆಯ್ತು ಸರ್, ಕರೆಕ್ಟ್. ಇಲ್ಲ, ಸಾರ್ವತ್ರಿಕ ಪೂರ್ಣಾನುಭವ, ಅಧ್ಯಾರೋಪ, ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ, ವಸ್ತುತಂತ್ರ, ಕರ್ತೃತಂತ್ರ, ಯಾವ್ದು ಬಿಟ್ಟ ಅಂತ ಇರ್ಲಿ ಬಿಡಿ, ಆಮೇಲೆ ನೋಡೋಣ. ಸೊ ಒಟ್ಟಿನಲ್ಲಿ ಇಷ್ಟು ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ಇಲ್ಲಿ ನನ್ನ ಪ್ರಶ್ನೆ, ಆ ಪ್ಯಾರದಲ್ಲಿ ನಾವು ಇನ್ನೇನು ಬಿಟ್ಟಿದ್ವಿ? ನಾನು ಸಾರಾಂಶ ಹೇಳ್ಬಿಡ್ತೇನೆ. ಕನಸಿಗೂ ಎಚ್ಚರಕ್ಕೂ ನಿದ್ದೆಗೂ ಸಮಾನವಾದ ಕಾಲ ಪ್ರವಾಹ ಇಲ್ಲ. ಕರೆಕ್ಟ್ ತಾನೆ? ಎಚ್ಚರದಲ್ಲಿ ಒಂದು ಕಾಲ, ಕನಸಿನಲ್ಲಿ ಇನ್ನೊಂದು ಕಾಲ, ನಿದ್ದೆನಲ್ಲಿ ಕಾಲವೇ ಇಲ್ಲ. ಅದು ಒಂದು ಪಾಯಿಂಟ್. ಆಮೇಲೆ ಕನಸಿನಲ್ಲಿರುವ ನಾನು, ಎಚ್ಚರದಲ್ಲಿರುವ ನಾನು, ನಿದ್ದೆಯಲ್ಲಿರುವ ನಾನು, ವ್ಯವಹಾರ ದೃಷ್ಟಿಯಿಂದ ಮೂರನ್ನು ನಾನು ಒಬ್ಬನೇ ಅನ್ಕೊಂತೀವಿ. ಪಾರಮಾರ್ಥ ದೃಷ್ಟಿಯಿಂದ ಏನ್ ಅನ್ಕೊಂತೀರ? ನಾನು ಪ್ರಶ್ನೆ ವ್ಯವಹಾರ ಏನಮ್ಮ ಕಲ್ಪನಾ? ಪಾರಮಾರ್ಥ ದೃಷ್ಟಿಯಿಂದ ಎಲ್ಲ ಒಂದೇ, ಬೇರೆ ಬೇರೆ ಇಲ್ಲ. ಯಾವುದು ಒಂದೇ ಅಂದ್ರೆ ಯಾವುದು? ಆತ್ಮದೃಷ್ಟಿ. ನೋಡ್ರಿ ಹೇಗಿದೆ ಅಲ್ಲಿಗೆ. ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ. ಇಲ್ಲಿ ಇವನೇನ್ ಮಾಡ್ತಾನೆ? ವ್ಯವಹಾರ ದೃಷ್ಟಿಯಲ್ಲಿ ಈ ಮುಷ್ಣೆ ಮೋರೆ ಜನಕ ಮಹಾರಾಜನೇ ಕನಸಿನಲ್ಲಿ ಇರೋದು, ನಿದ್ದೆಯಲ್ಲಿ ಇರೋದು ಅಂತ ಅನ್ಕೊಂತಾನೆ. ಅನ್ಕೊಂಡಿದ ತಕ್ಷಣ ಸತ್ಯ ಆಗ್ಬೇಕಲ್ಲ. ನೀವು ಪಾರಮಾರ್ಥ ದೃಷ್ಟಿಯಿಂದ ನೋಡ್ರಿ, ಎಚ್ಚರದಲ್ಲೂ ಅದೇ ಆತ್ಮ, ಕನಸಿನಲ್ಲೂ ಅದೇ ಆತ್ಮ, ನಿದ್ದೆಯಲ್ಲೂ ಅದೇ ಆತ್ಮ. 4ನೇ ಪಾದ ಅಂತ ತಗೊಳ್ರೆ ಅಲ್ಲೂ ಅದೇ ಆತ್ಮ. 200 ಪಾದಗಳು ತಗೊಳ್ರೆ ಒಬ್ಬನೇ ಆತ್ಮ. 84 ಲಕ್ಷ ಜೀವರಾಶಿಗಳಲ್ಲೂ ಅದೇ ಆತ್ಮ. ಈ ಮುಷ್ಣೆ ಮೊರೆ ಆಧ್ಯಾತ್ಮಿಕದಲ್ಲೂ ಅದೇ ಆತ್ಮ.
ಆದಿದೈವಿಕವಾಗಿ 14 ಲೋಕಗಳಲ್ಲಿರೋ ಏಲಿಯನ್ಸ್ ಆಗಲಿ ಯಾವನಾದರೂ ಆಗಲಿ ಒಬ್ಬನೇ ಆತ್ಮ ಹೇಗೆ ಬರುತ್ತೆ ತೋರಿಸುತ್ತೆ ನೋಡ್ರಿ. ಇದು ತುಂಬ ಇಂಪಾರ್ಟೆಂಟ್. ಆದ್ದರಿಂದ ಸ್ವಾಮಿಗಳು ಅದನ್ನೇ ಹೇಳಿದ್ದು. ಇಲ್ಲಿವರೆಗೂ ನಾನು ಕೂಡ ಆ ರೀತಿ ನೋಡ್ಕೊಂಡಿರಲಿಲ್ಲ. ಇಲ್ಲಿ ಗೌಡಪಾದರ ಇಂಟೆನ್ಷನ್ ಏನಪ್ಪ ಅಂದರೆ, ನೀವು ವ್ಯವಹಾರ ದೃಷ್ಟಿಯಿಂದ ನೋಡಿದ್ರೂ ಹೊಂದುತ್ತೆ, ಆಧ್ಯಾತ್ಮ ದೃಷ್ಟಿಯಿಂದ ನೋಡಿದ್ರೂ ಹೊಂದುತ್ತೆ. ಬಟ್ ವಸ್ತು ಯಾವುದು ಅದೇ ಇಲ್ಲಿ ಸ್ವಲ್ಪ ಹೈಲೈಟ್ ಮಾಡಬೇಕು. ಕರೆಕ್ಟ್. ವ್ಯವಹಾರ ದೃಷ್ಟಿಯಿಂದ ನೋಡಿದ ತಕ್ಷಣ ನಾನೇ, ಪರಮಾರ್ಥ ದೃಷ್ಟಿಯಿಂದ ನೋಡಿದ ತಕ್ಷಣ ನಾನೇ. ಆ ನಾನುನಲ್ಲಿ ವ್ಯತ್ಯಾಸ ಏನು? ಕಲ್ಪನಾ ಹೇಳ್ಬಿಡ್ತಾರ ಆನ್ಸರ್. ಯಾವ್ದಮ್ಮ? ಇನ್ಯಾರಾದ್ರೂ ಹೇಳಿ. ಶ್ರೀಧರ್ ಹೇಳಿ. ಪಾರಮಾರ್ಥಿಕ ದೃಷ್ಟಿಯಲ್ಲಿ ಎಲ್ಲ ಒಂದೇ, ಬಟ್ ಆಕ್ಚುಲ್ ಆಗಿ ಏನು ಇಲ್ಲ, ಅದು ಒಂದು ಪ್ರೊಜೆಕ್ಷನ್ಸ್ ಅಷ್ಟೇ ಪಾರಮಾರ್ಥಿಕ ದೃಷ್ಟಿಯಲ್ಲಿ. ವ್ಯಾವಹಾರಿಕ ದೃಷ್ಟಿಯಲ್ಲಿ ಮೂರಲ್ಲೂ ನಾನೇ ಇದ್ದೀನಿ ಅನ್ನೋದು ಭಾವನೆ. ಮೂರಲ್ಲೂ ನಾನೇ ಇದ್ದೀನಿ ಅಂತ ಹೇಳಿ ಭಾವನೆ ಅಷ್ಟೇ ಅದು. ಇನ್ಯಾರಾದರೂ ಸಿಂಪಲ್ ಆಗಿ ಎಲ್ರಿಗೂ ಅರ್ಥ ಆಗ್ಬೇಕು. ಶರೀರ ಇಂದ್ರಿಯಗಳು ನಾನು ಅಂತ ತಿಳ್ಕೊಂಡಿದ್ದಾನೆ ಸರ್. ಇದು ವ್ಯವಹಾರ ದೃಷ್ಟಿ. ನಾನೇ ಇರೋದು, ನಾನೇ ಜನಕ ಮಹಾರಾಜನೇ ಎಚ್ಚರ ಕನಸುಗೆ ಗಾಢ ನಿದ್ರೆಗೆಲ್ಲ ಹೋಗಿ ಬಂದೆ ಅಂತಾನೆ. ಪಾರಮಾರ್ಥ ದೃಷ್ಟಿನಲ್ಲಿ ಆತ್ಮನೇ ಇರೋದು ಅಂತ, ಎಲ್ಲಾದ್ರಲ್ಲೂ ಆತ್ಮನೇ ಇರೋದು. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಅದು ಒರಿಜಿನಲ್ ಐ, ಇದು ಡೂಪ್ಲಿಕೇಟ್ ಐ. ಇಷ್ಟೇ ವ್ಯತ್ಯಾಸ. ಸೊ ಇಷ್ಟು ಹೀಗೆ ಇದು ನಮ್ಗೆ ಅರ್ಥ ಆಯ್ತು. ಮುಂದಕ್ಕೆ ಹೋಗೋಣ ಇವಾಗ. ಅಂತೂ ಎರಡು ಅವಸ್ಥೆಗಳು ಒಂದು ಕಾಲದಲ್ಲಿಲ್ಲದಿರಲು ಮೂರು ಅವಸ್ಥೆಗಳು ಒಟ್ಟಿಗೆ ಒಂದೇ ಕಾಲದಲ್ಲಿ ಇರೋಕ್ಕೆ ಬರೋಲ್ಲ. ನಮ್ಗೆ ಚೆನ್ನಾಗಿ ಚಿಂತನೆ ಮಾಡಿದ್ದೀವಿ. ಆದ್ದರಿಂದ ಇಲ್ಲಿ ನಾವು ಈ ಹಿಂದಿನ ಪ್ಯಾರದಲ್ಲಿ ಸ್ಮೃತಿ ಮತ್ತು ಪ್ರತ್ಯಭಿಜ್ಞ ನಮ್ಗೆ ಹೆಚ್ಚು ಕಡಿಮೆ ಆಗಕ್ಕೆ ಸಾಧ್ಯ ಇಲ್ಲ, ಇನ್ನು ಮರೆಯಲ್ಲ ನಾವು. ಓಕೆ, ಅಷ್ಟಾಯ್ತು. ಇವಾಗ ಇದಾದರೂ ಅದನ್ನು ಟಚ್ ಮಾಡೋದು ಬೇಡ, ಬೇಕಾದಷ್ಟು ಮಾಡಿಬಿಟ್ಟಿದ್ದೀವಿ. ಈಗ ನಾನು ಈ ಪ್ಯಾರಕ್ಕೆ ಬರಬೇಕು. ನೆಕ್ಸ್ಟ್, ಹಾಗಾದರೆ ಆಚಾರ್ಯರು ಬರೆದಿರುವ ವಾಕ್ಯಕ್ಕೆ ಯಾವ ಅರ್ಥದಲ್ಲಿ ತಾತ್ಪರ್ಯವಿದೆ ಅಂದರೆ ಅದನ್ನು ಹೀಗೆ ತಿಳಿಸ್ತಾರೆ. ಅವಸ್ಥೆಗಳನ್ನ, ಅರೆ ಇದಾಯ್ತು, ಇದು ನಾನೇ ತಿರ್ಗ ಇದಕ್ಕೆ ಬರ್ತಾ ಇದ್ದೀನಿ, ಅದೆಲ್ಲ ಆಯ್ತು. ನಾನು ನೆಕ್ಸ್ಟ್ ಪ್ಯಾರಾಗ ಹೋಗ್ಬೇಕು. ಅಲ್ಲಿ ಹಿಂದೆ ಯಾತಿಕೋ ಬಂದಿದ್ದೆ ಅನ್ಕೊಂತೀನಿ. ಓಕೆ, ಸೊ ಅಲ್ಲಿಗೆ ಅವಸ್ಥೆಗಳು ಆತ್ಮನಿಗೆ ಸ್ವಭಾವನ, ಅವಸ್ಥೆಗಳು ಆತ್ಮನಿಗೆ ಸ್ವಭಾವನ? ಇಲ್ಲ ಸರ್, ಸ್ವಭಾವ ಅಲ್ಲ, ಸ್ವಭಾವ ಅಲ್ವೇ ಇಲ್ಲ, ಅಲ್ವೇ ಅಲ್ಲ. ಈಗ ಅವಸ್ಥಾತೀತ, ಅವನು ಅವಸ್ಥಾತೀತ. ಕರೆಕ್ಟ್, ಅವಸ್ಥಾತೀತ. ಈಗ ಹಗ್ಗಕ್ಕೆ ಹಾವು ಆಧಾರವ? ಇಲ್ಲ. ಹಾವಿಗೆ ಹಗ್ಗವೇ ಆಧಾರ. ಹಾವು ಇಲ್ಲದೆ ಇದ್ರು ಹಗ್ಗ ಇರಕ್ ಬರುತ್ತೆ, ಹಗ್ಗ ಇಲ್ಲದೆ ಹಾವು ತೋರಿಸಿ ಅಲ್ವಾ? ಬೇರೆ ಎಕ್ಸಾಂಪಲ್ಸ್ ಕೊಡ್ರಿ ನೀವು ಇದೇ ತರ. ಚಿನ್ನ ಇಲ್ಲದೆ ಚಿನ್ನ, ಬೆಳ್ಳಿ. ಓಕೆ ಸರ್, ಚಿನ್ನ ಮತ್ತೆ ಆಭರಣ ಇರಕ್ ಬರಲ್ಲ. ಮಣ್ಣು ಬಿಟ್ಟು ಮಡಕೆ ಕುಡ್ಕೆ ಇರಕ್ ಬರಲ್ಲ. ಪರಮಾತ್ಮನ್ ಬಿಟ್ಟು ಪ್ರಪಂಚ ಮಿಸ್ಕಕ್ ಬರಲ್ಲ. ಎಷ್ಟು ಚೆನ್ನಾಗಿದೆ. ಅದು ನನ್ನ ನಿಜವಾದ ಸ್ವರೂಪ. ನಿಮ್ಮನ್ನು ಕರ್ಕೊಂಡೋಗಿ ನಾವು ರಾಜ ಮಾಡ್ತೀವಿ ಅಂದ್ರೆ, ನಾನು ಭಿಕ್ಷುಕನಾಗಿರ್ತೀನಿ ಅಂದ್ರೆ ನಮ್ಮ ಕರ್ಮ ಅಷ್ಟೇ. ನೀನ್ ರಾಜನೇ, ಅವನ್ ಜನಕ ಮಹಾರಾಜನೇ, ಅವನ್ ಭಿಕ್ಷುಕ ಅಂತ ಅಮ್ಮ ಭಿಕ್ಷಾ ಅಂತ ಹೇರ್ತಾ ಇದ್ದಾನೆ, ಎತ್ತು ಅಂತಾರೆ ಅಷ್ಟೇ. ನಾವು KGF ನಲ್ಲಿ ಅದು ಮೊದಲು ಚಿನ್ನದ ಗಣಿ ಮೇಲೆ ಓಡಾಡ್ತಾ ಇದ್ವಿ, ಗೊತ್ತಿಲ್ಲ. ಗೊತ್ತಾದ ಮೇಲೆ ಅದರ ಉಪಯೋಗ. ಒಂದೇ ಒಂದು ನಿಮಿಷ, ಇವರೇ ನೀವಾಗಲೇ ಫೋನ್ ಮಾಡಿಬಿಟ್ರು. ಓಹೋ, ಒಂದೇ ನಿಮಿಷ. ಸ್ವಲ್ಪ ಯಾರಾದರೂ ಬದನೆ ಮಾಡ್ತಾ ಇರಿ, ಅಥವಾ ನೀವು ಡಿಸ್ಕಷನ್ಸ್ ಮಾಡ್ತಾ ಇರಿ. ಒಂದೇ ನಿಮಿಷ.
ಅವಸ್ಥೆ ದೃಷ್ಟಿಯಿಂದ ನೋಡಿದ್ರು ಅವಸ್ಥೆಗಳಿಲ್ಲ ಅವನಿಗೆ ಅಂತ ಗೊತ್ತಾಗುತ್ತೆ. ಬೇರೆ ಶ್ರುತಿಗಳಲ್ಲೂ ಅದನ್ನೇ ಹೇಳಿದೆ, ಕಾಲ ಇಲ್ಲ, ಅವಸ್ಥೆ ಇಲ್ಲ ಆತ್ಮನಿಗೆ, ಎಲ್ಲವುದನ್ನು ಮೀರಿದಾನೆ ಅಂತ. ಇದನ್ನೆಲ್ಲ ಒಂದಾಗ್ತಾ ಒಂದು ಪ್ರೂವ್ ಮಾಡ್ಕೊಂಡು ಹೋಗ್ತಾರೆ. ಅವನೊಬ್ನೇ ಇರೋದು, ಶುದ್ಧವಾಗಿದ್ದಾನೆ, ಅವನ್ ಯಾವ್ದಕ್ಕೂ ಅಂಟ್ಕೊಂಡಿಲ್ಲ ಅಂತ. ಇದ್ರ ಮೂಲಕ ಸಾರ್ವತ್ರಿಕ ಅನುಭವನೇ ತೋರಿಸಿದ್ದಾರೆ ಅಂತ. ನಿನ್ನೆ ಆಗಿದ್ದ ಪಾಠದ ಸಾರಾಂಶ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ಅದನ್ನ ಕ್ಲಿಯರ್ ಆಗಿ ಇಲ್ಲಿ ಮತ್ತೆ ಮತ್ತೆ ವಿವರಣೆ ಕೊಟ್ಕೊಂಡೇ ಹೋಗಿದ್ದಾರೆ ಗುರುಗಳು. ಮತ್ತೆ ಇಲ್ಲಿ ಬೇರೆ ಬೃಹದಾರಣ್ಯಕ ಶ್ರುತಿದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಂದು ದೊಡ್ಡ ಮೀನು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತೈತೆ, ಆ ದಡದಿಂದ ಏನು ಎತ್ಕೊಂಡ್ ಬರೋದಿಲ್ಲ, ಆ ದಡದಲ್ಲಿ ಇರೋ ಮಣ್ಣು ಎತ್ಕೊಂಡ್ ಬರೋದಿಲ್ಲ. ಅಂದ್ರೆ ಎಚ್ಚರದಿಂದ ಏನು ಎತ್ಕೊಂಡು ಕನಸಿಗೆ ಹೋಗೋದಿಲ್ಲ, ಕನಸಿಂದ ಏನು ಎತ್ಕೊಂಡು, ಅದೇ ಡಾಕ್ಟರ್ ಯಾವಾಗ್ಲೂ ಒಂದು ಆಟಮ್ ಅಷ್ಟು ಅಲ್ಲಿಂದ ಇಲ್ಲಿಗೆ ಒಂದು ಲಾಟ್ರಿ ಹೊಡೆದಿದ್ರೆ ಅಲ್ಲಿಂದ ಇಲ್ಲಿಗೆ ಎತ್ಕೊಂಬರಕ್ ಆಗಲ್ಲ ಅಂತ ಇದ್ದಾರಲ್ಲ, ಅದನ್ನೇ ಇಲ್ಲಿ ಈ ಮಹಾಮತ್ಸ್ಯ ಎಕ್ಸಾಂಪಲ್ ರೂಪದಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಒಂದು ದೊಡ್ಡ ಹಡಗು ಗಿಡ್ಗ ಆಕಾಶದಲ್ಲಿ ಹಾರಾಡ್ತಾ ಇರ್ತಾನೆ. ಚೆನ್ನಾಗಿ ಹಾರಾಡಿ ಸುಸ್ತಾಗೋದಾಗ ಬಂದು ತನ್ನ ಗೂಡನ್ನ ಸೇರ್ಕೊಂತಾನೆ. ಮರದ ಮೇಲೆ ಒಂದು ಗೂಡು ಮಾಡ್ಕೊಂಡಿರುತ್ತೆ, ಅದರಲ್ಲಿ ಸೇರ್ಕೊಳ್ಳುತ್ತೆ. ಅದ್ರ ಎಕ್ಸಾಂಪಲ್ ನಲ್ಲೂ ತೋರಿಸಿದ್ದಾರೆ. ಎಚ್ಚರ ಕನಸಲ್ಲಿ ಚೆನ್ನಾಗಿ ನಾವು ಎಲ್ಲಾ ಕೆಲಸ ಎಲ್ಲ ಮಾಡಿ 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 ಸುಸ್ತಾಗಿ ನಮ್ಮ ಸ್ವಸ್ವರೂಪ ಅಂದ್ರೆ ಆತ್ಮನಲ್ಲಿ ಒಂದಾಗ್ತೀವಿ ಗಾಢ ನಿದ್ರೆನಲ್ಲಿ ಅಂತ. ಎಚ್ಚರದಲ್ಲೂ ಅದ್ರಲ್ಲೇ ಇರೋದು, ಬಟ್ ನಮ್ಗೆ ಅರ್ಥ ಮಾಡ್ಸಕ್ಕೋಸ್ಕರ ಈ ತರ ವಿಚಾರಗಳನ್ನ ತಗೊಂಡು ಅಲ್ಲಿ ಶ್ರುತಿಗಳಲ್ಲಿ ಬೇರೆ ಬೇರೆ ಶ್ರುತಿ, ಬೃಹದಾರಣ್ಯಕದ ಶ್ರುತಿನ ಎಕ್ಸಾಂಪಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಹಲೋ, ಜೈ ಶ್ರೀರಾಮ್. ಎಲ್ರಿಗೂ ಕೇಳಿಸ್ತಾ ಇದೆಯಲ್ಲ? ಹಾ ಸರ್, ಕೇಳ್ತಾ ಇದೆ. ಓಕೆ ಅಮ್ಮ. ದಯವಿಟ್ಟು ಎಲ್ಲರೂ ಒಂದ್ಸಾರಿ ವಿಡಿಯೋ ಬಂದ್ಬಿಡಿ, ಒಂದೇ ನಿಮಿಷ. ಇಲ್ಲಿ ನಮಗೆ ಹೊಸಬ್ರೊಬ್ರು ಗೆಸ್ಟ್ ಬಂದಿದ್ದಾರೆ, ಮೀನಾ ಅಂತನ್ನವರು. ಅವ್ರನ್ನ ಜಸ್ಟ್ ಅಮ್ಮ ಶಾರ್ಟ್ ಆಗಿ ನಿಮ್ಮ ಇಂಟ್ರೊಡಕ್ಷನ್. ಇವರೆಲ್ಲ ನಮ್ಮ ಡಿಸ್ಕೋರ್ಸಿಗೆ ಬರ್ತಾರೆ ತುಂಬ ವರ್ಷಗಳಿಂದ, ಅದಕ್ಕೋಸ್ಕರ ನಿಮ್ಮದು ಶಾರ್ಟ್ ಆಗಿ ಒಂದು ತುಂಬ ಶಾರ್ಟ್. ಇವಾಗ ಕೋರ್ಸ್ ನಡೀತಾ ಇದೆ. ಹೇಳಿಮ್ಮ. ಅಮ್ಮ ನಮಗೆ ಕೇಳಿಸ್ತಾ ಇಲ್ಲ, ನಿಮ್ದು ಸ್ಪೀಕರ್ ಓಪನ್ ಮಾಡ್ಕೋಬೇಕು. ಅವರು ಮೀನಾ ಅಂತಂದ್ಬಿಟ್ಟು ನಮಗೆ ನೆಂಟರು ಆಗ್ಬೇಕು. ಇನ್ನೂ ಓಪನ್ ಮಾಡಿಲ್ಲಮ್ಮ. ನೀವು ಸ್ಪೀಕರ್ ಓಪನ್ ಮಾಡದೇ ಇದ್ರೆ ನಿಮ್ಮ ಮಾತು ನಮಗೆ ಕೇಳಿಸಲ್ಲ. ಸ್ಪೀಕರ್ ಓಪನ್ ಮಾಡಬೇಕು. ಸೊ ಹೀಗೆ ಇವಾಗ ಕೇಳಿಸ್ತಾ ಇದೆ. ಹೇಳಿಮ್ಮ, ಶಾರ್ಟ್ ಆಗಿ ಹೇಳಬೇಕು, ಶಾರ್ಟ್ ಆಗಿ ಹೇಳಿಮ್ಮ. ನನ್ಗೆ 25 ವರ್ಷದಿಂದ ಭಗವದ್ಗೀತೆ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಎಲ್ಲ ಇಂಟ್ರೆಸ್ಟ್ ಇದ್ದಿದ್ರಿಂದ ನಮ್ಮ ಅಜ್ಜಿನೂ ನನ್ಗೆ ಅಷ್ಟೇ ಹೆಲ್ಪ್ ಮಾಡಿದ್ರು. ಎಲ್ಲ ಬುಕ್ಗಳು ಓದ್ತಾ ಇದ್ದೆ. ಹಂಗೆ ಓದಿ ಇದ್ರ ಬಗ್ಗೆ ನನ್ಗೆ ತುಂಬಾನೇ ಅರ್ಥ ಆಯ್ತು. ವಿಶ್ವಾಸನು ಜಾಸ್ತಿ ಬಂದಿದೆ. ಅದಕ್ಕೆ ಸರಿಯಾಗಿ ಇಂಥ ಗುರುಗಳು ಸಿಕ್ಕಿದ್ದಾರೆ ನನ್ಗೆ. ಓಕೆನಮ್ಮ, ತುಂಬ ಥ್ಯಾಂಕ್ಸ್ ಅಮ್ಮ. ಅದಕ್ಕಿಂತ ಹೆಚ್ಚಾಗಿ ಅವರು ಗೀತಾ ಯಾವುದಮ್ಮ ಪುಸ್ತಕ ಓದೋದು ನೀವು? ಗೀತಾ ಮಕರಂದ ಅಂತ ಒಂದು ಸ್ವಾಮಿಗಳು ಬರೆದಿರೋ ಪುಸ್ತಕ ಓದ್ತಾ ಇದ್ದಾರೆ. ನನಗೆ ಅವರು PDF ಕಳಿಸಿದ್ರು, ಅದನ್ನು ನಾನು ಕೂಡ ಓದಿದೆ. 2ನೇ ಅಧ್ಯಾಯ ಪೂರ್ತಿ ಓದಿದ್ದಾಯಿತು. ಸ್ವಲ್ಪ ಸ್ಥಿತಪ್ರಜ್ಞೆ ಲಕ್ಷಣಗಳು ಕೊನೆಗಿದೆ. ಏನಾದರೂ ಇರಲಿ, ಅವ್ರಿಗೆ ನಿನ್ನೆ ಅವಸ್ಥಾತ್ರೆ ವಿಚಾರ ಮಾಡಿದ್ವಿ. ತುಂಬ ಚೆನ್ನಾಗಿ, ಮೊದಲನೇ ಬೇಸ್ಮೆಂಟೇ ಚೆನ್ನಾಗಿದೆ ಅವರಿಗೆ. ಹೀಗೆ ಇರಲಿ, ಇವತ್ತು ನಾವು ಕಂಟಿನ್ಯೂಷನ್ಗೂ ಹೋಗೋಣ. ಈಗ ನಾವು ಇಲ್ಲಿಗೆ ಬರಬೇಕಾಗುತ್ತೆ, ವಾಪಸ್ ಹೋಗೋಣ. 2ನೇ ಪ್ಯಾರಾದಲ್ಲಿ ಸ್ಟಡಿ ಗ್ರೂಪ್ ಇರುತ್ತಮ್ಮ. ಇವತ್ತು ಸ್ವಲ್ಪ ಕ್ವಶನ್ ಆನ್ಸರ್ ಥರ ಇರುತ್ತೆ. ಇವತ್ತು ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ನೀವು
ಮೈಕು ಮತ್ತೆ ಇದನ್ನ ವಿಡಿಯೋ ಬೇಕಾದ್ರೆ ಆಫ್ ಮಾಡ್ಕೊಂಡ್ಬಿಡ್ಬೋದು ನೀವು. ಓಕೆ. ಮಾತಾಡುವಾಗ ಬೇಕಾದ್ರೆ ಮಾಡ್ಕೋಬಹುದು. ಎಸ್ ಮಾ. ಆತ್ಮನಿಗೆ ಯಾವುದರ ಅಂಟು ಇರೋಲ್ಲ, ಯಾವುದಕ್ಕೂ ಆತ್ಮನಿಗೆ ಇರೋದೇ ಇಲ್ಲ. ಹಾಗಾದರೆ ಈ ಡೂಪ್ಲಿಕೇಟ್ ಐ ಈ ಜೀವಪ್ಪನಿಗೆ ಅಂಟು ಇರುತ್ತಾ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇರುತ್ತೆ ಸರ್. ಜೀವಪ್ಪನಿಗೆ ಇರುತ್ತೆ ಸರ್. ಯಾಕೆ ಎಲ್ಲವೂ ನೆನ್ಪಿಟ್ಕೊಂತಾನ ಅವನು. ಆಗಿದ್ದು ಹೋಗಿದ್ದು, ಸುಖ ದುಃಖ ಕಷ್ಟ ಎಲ್ಲೂ ನೆನ್ಪಿಟ್ಕೊಂತಾನೆ ಹೋಗ್ತಾನ ಅವನು. ಬಂದಿದ್ದು ಹೋಗಿದ್ದು ಎಲ್ಲ ಇದೆ, ಒಂದ್ ಲೆಕ್ಕ ಇದೆ. ನೆನ್ಪಿಟ್ಕೊಳ್ಳೋದು ನನಗೆ ದೊಡ್ಡದಲ್ಲ. ಈಗ ಎಚ್ಚರ ಕನಸು ನಿದ್ದೆಗಳಲ್ಲಿ ಆಗೋದು ಇವನ ಮೇಲೆ ಪರಿಣಾಮ ಬೀರುತ್ತಾ ಅಂತ. ಹಾ, ಬೀಳುತ್ತೆ ಸರ್, ಬೀಳುತ್ತೆ. ಅದು ಹೇಗೆ? ಎಲ್ಲ ಬೀಳುತ್ತೆ ಅವ್ರಿಗೆ. ಹೇಗೆ ಅಮ್ಮ? ನೀವು ಆನ್ಸರ್ ಮಾಡ್ಬೋದು, ಯಾರು ಬೇಕಾದ್ರೂ ಆನ್ಸರ್ ಮಾಡ್ಬೋದು. ಮೀನಾ ನೀವು ಸ್ಪೀಕರ್ ಓಪನ್ ಮಾಡ್ಕೊಂಡು ಆನ್ಸರ್ ಮಾಡಿ. ಕನ್ಸಲ್ಲಿ ಕಂಡಿದ್ದನ್ನ ಎಚ್ಚರಿಕೆಯಲ್ಲಿ ಭಯ ಪಡೋದು ಎಲ್ಲ ಮಾಡ್ಕೊಂತಾನ ಅವನು, ಇದಾಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ವ್ಯವಹಾರದಲ್ಲಿ ಎಚ್ಚರಿಕೆಯಲ್ಲಿ ಏನ್ ತೊಂದರೆ ಇದ್ರು ಏನಿದ್ರು ಕಷ್ಟ ಸುಖ ಎಲ್ಲ ಅನುಭವಿಸ್ತಾನೆ, ಅಲ್ಲೂ ಆಗತ್ತೆ. ಸೊ ಅವನೇನು ಅನ್ಕೊಂಡೆ, ದೇಹದ ಅಭಿಮಾನದಲ್ಲಿ ಎಲ್ಲೂ ನನಗೆ ಆಗಿದೆ ಅನ್ಕೊಂತಾನೆ, ಎಲ್ಲ ಮೆತ್ಕೊಂತ ಇದೆ ಅನ್ಕೊಂತಾನೆ. ಇನ್ಯಾರಾದ್ರೂ ಆ್ಯಡ್ ಮಾಡಿ. ಕರೆಕ್ಟ್, ಇದು ಇಂಪಾರ್ಟೆಂಟು. ಅಲ್ಲಿ ಶರೀರವನ್ನ ನಾನು ಅನ್ಕೊಂತಾನೆ, ಶರೀರಕ್ಕಿಂತ ಹೊರಗಡೆ ಇರೋದು ನಂದು ಅನ್ಕೊಂತಾನೆ. ಈ ಶರೀರಕ್ಕೇನಾದ್ರೂ ಆದರೆ ಇವನೇ ಸತ್ತೋದಂಗಾಗುತ್ತೆ, ಮನೆಗೆ ಮಳೆ ಹೊಡೆದ್ರೆ ಇವನ್ಗೆ ಹೊಡೆದಂಗಾಗುತ್ತೆ, ಹೆಂಡತಿ ಮಕ್ಕಳಿಗೆ ಹೆಚ್ಚು ಕಡಿಮೆ ಆದರೆ ಇವನ್ಗೆ ಆಗ್ತಾ ಇರುತ್ತೆ, ಅವ್ರು ಸತ್ತರೆ ಇವನು ಗೊಟಕ್ಕಂತ ಸತ್ತೋಗ್ತಾ ಇರ್ತಾನೆ. ಪ್ರಪಂಚದಲ್ಲಿ ಏನಾದ್ರೂ ಇವನು ಮೆತ್ಕೊಂತಾ ಇರುತ್ತೆ. ಇದು ನಾವು ನನ್ನ ನಿಜವಾದ ಸ್ವರೂಪವನ್ನ ತಿಳ್ಕೊಳ್ಳೋದ್ರಿಂದ ಲಾಭ ಏನು? ಪ್ರಶ್ನೆ. ಇದೆಲ್ಲ ಸುಳ್ಳು ಅಂತ ಗೊತ್ತಾಗಿ ಯಾವಾಗ್ಲೂ ಸುಖವಾಗಿ ಇರ್ಬೋದು, ಸಂತೋಷವಾಗಿರ್ಬೋದು, ಯಾವಾಗ್ಲೂ ಸಂತೋಷ, ಪರ್ಮನೆಂಟ್ ಸಂತೋಷ. ಪರ್ಮನೆಂಟ್ ಸಂತೋಷ, 100% ಸಂತೋಷ. ಹಾಗೆ ಯಾಕೆ ಎಚ್ಚರದಲ್ಲಿ ನಾನು ಬಿಸಿ ಕಾಫಿ ಕುಡಿದ್ರೆ ಆನಂದ ಸಿಗಲ್ವಾ? ಚಳಿಗಾಲದಲ್ಲಿ ಬಿಸಿನೀರು ಸ್ನಾನ ಮಾಡಿದ್ರೆ ಆನಂದ ಸಿಗಲ್ವಾ? ಮತ್ತೆ ನಾನು ಪಿಕ್ಚರ್ ನೋಡಿದ್ರೆ ಆನಂದ ಸಿಗಲ್ವಾ? ಹೆಂಡತಿ ಮಕ್ಕಳ ಜೊತೆ ನಾನು ಟ್ರಿಪ್ ಹೋದ್ರೆ ಆನಂದ ಸಿಗಲ್ವಾ? ಸಿಗ್ತಾ ಇದೆಯಲ್ವೋ? ಮತ್ತೆಂಥದ್ದು? ಇಲ್ಲೂ ಸಿಗ್ತಾ ಇದೆ, ಅಲ್ಲೂ ಇದೆ. ಬಿಡ್ರಿ, ಇಲ್ಲೇ ಫಸ್ಟ್ ಕ್ಲಾಸ್ ಆಗಿದೆ. ಸೊ ಆನಂದ ಟೆಂಪರರಿ ಸರ್. ಸಬ್ಜೆಕ್ಟ್ ಟು ಸಬ್ಜೆಕ್ಟ್ ಟು ದಿ ಪರ್ಸನ್ಸ್, ಸಬ್ಜೆಕ್ಟ್ ಟು ಈವೆಂಟ್ಸ್, ಸಬ್ಜೆಕ್ಟ್ ಟು ಟೈಮ್, ಈ ಮೂರು ಪ್ರಶ್ನೆ ಆಗತ್ತೆ. ಸೊ ಅದಕ್ಕೆ ಪರ್ಮನೆಂಟ್ ಆಗಿ ಇರಲ್ಲ ಅದು. ಆನಂದ ಪರ್ಮನೆಂಟ್ ಆಗಿ ಇರಲ್ಲ, ಬರುತ್ತೆ ಹೋಗತ್ತೆ, ಆ ತರ ಇರುತ್ತೆ. ಒಂದು ಸಣ್ಣ ದೃಷ್ಟಾಂತದಿಂದ ಎಲ್ರಿಗೂ ಅರ್ಥ ಆಗ್ಬೇಕು. ಈ ಆನಂದಕ್ಕೂ ಆ ಆನಂದಕ್ಕೂ ವ್ಯತ್ಯಾಸ ಏನು ಅನ್ನೋದು. ಯಾರಾದ್ರೂ ನೀವು ಎಲ್ಲಿ ಬೇರೆ ಕಡೆ ಕೇಳಿದ್ದು ಅದನ್ನೇ ಇದೇ, ಯಾವುದೇ ಒಂದೇ ಹೇಳಬೇಕು ಅಂತಿಲ್ಲ. ನಿಮಗೆ ಗೊತ್ತಿರೋದು ಹೇಳ್ಬೋದು. ಅಮ್ಮ ಮೀನಮ್ಮ, ನಿಮಗೂ ಗೊತ್ತಿರೋದನ್ನ ಹೇಳ್ಬೋದು, ಧಾರಾಳವಾಗಿ ಮಾತಾಡ್ಬೋದು. ಇಲ್ಲಿ ಏನು ಸಂಕೋಚ ಇಲ್ಲ, ಇಲ್ಲಿ ಬರುತ್ತೆ ಬರೋದಿಲ್ಲ ಏನೂ ಇಲ್ಲ. ಆರಾಮಾಗಿ ಮನೇಲಿ ಕೂತ್ಕೊಂಡು ನಾವು ಮಾತಾಡ್ದಂಗೆ ಮಾಡ್ಬೋದು. ಇವಾಗ ಅದು ಕಾಫಿ ಕುಡಿದ್ರೆ ಕಾಫಿ ಆನಂದ, ಮತ್ತೆ ಯಾವ್ದಾದ್ರು ವಸ್ತು ನೋಡಿದ್ರೆ ವಸ್ತು ಆನಂದ, ಇದೆಲ್ಲ ಬಂದು ಪ್ರಪಂಚದ ವಿಷಯದ ಬಗ್ಗೆ ಇರುತ್ತೆ. ಅದಕ್ಕೆ ವಿಷಯ ಆನಂದ ಅಂತ. ಪ್ರಪಂಚವೇ ಮಿಥ್ಯ ಆದಾಗ ಇವೆಲ್ಲ ನಮ್ಗೆ ಆನಂದ ಹೆಂಗೆ ಅಂದ್ರೆ, ಪ್ರಪಂಚದ ಕಡೆ ಯಾವ ಆನಂದ ಬಂದ್ರು ಅದ್ರ ಹಿಂದೆ ಒಂದು ದುಃಖ ಅನ್ನೋದಿರುತ್ತೆ, ಸುಖ ದುಃಖ ಇರುತ್ತೆ. ಅದು ಆನಂದ ಅಲ್ವೇ ಅಲ್ಲ, ಕಾಫಿ ಆನಂದ ಅಲ್ವೇ ಅಲ್ಲ, ಅದು ಕಾಫಿಯ ಸುಖ ಅಷ್ಟೇ, ಅದು ಕ್ಷಣಿಕ ಸುಖ. ಅದಕ್ಕೋಸ್ಕರ ಅದು ಮಿಥ್ಯೆನೆ, ಇದು ಮತ್ಯ ಲೋಕ. ಅದರಿಂದ ಈ ಲೋಕದಲ್ಲಿ ಏನೇನು ನಾವು ನೋಡ್ತೀವೋ, ಔಟ್ಸೈಡ್ ಏನ್ ನೋಡ್ತೀವೋ ಬಹಿರಂಗವಾಗಿ, ಅದೆಲ್ಲವೂ ಮಿಥ್ಯವೇ. ಅದರಿಂದ ನಮ್ಗೆ ಅದು ಮಿಥ್ಯ ಆಗಿರೋದ್ರಿಂದ ಅದು ಆನಂದ ಅಲ್ಲ, ಅದು ಸುಖ ಅಷ್ಟೆ, ಕ್ಷಣಿಕ ಸುಖ ಆಗತ್ತೆ. ಮತ್ತೆ ನಾವು ಪರ್ಮನೆಂಟ್ ಆಗಿ ಆನಂದ ಬೇಕು ಅಂತಂದಾಗ ಅಂತರಂಗಿಕವಾಗಿ ಹೋಗ್ಬೇಕಾಗತ್ತೆ. ಇವಾಗ ಮೈಂಡ್ ಅನ್ನೋ ಪದದಲ್ಲೇ ಬರುತ್ತೆ. ಮೈಂಡ್ ಅಂದ್ರೆ MIND ಅಂತ ಬರುತ್ತಲ್ಲ, ಅದ್ ಮಧ್ಯದಲ್ಲಿ ತಗೊಂಡ್ರೆ ಇನ್ ಅಂತ ಬರುತ್ತೆ. ಗೋ ಇನ್ಸೈಡ್ ಮೈಂಡ್ ವಿಲ್ ಬಿ ಕಾಮ್ ಅಂತ. ಮನಸ್ಸು ಅಂತ ಪದದಲ್ಲೂ ಅಷ್ಟೇ, ಮಧ್ಯದ ಅಕ್ಷರ ತಗೊಂಡ್ರೆ ನಾ ಅಂತ. ನಮ್ ಭೂಮಿರ್ ತೋಯಂ ಅಂತೆಲ್ಲ ಬರುತ್ತಲ್ವಾ, ಹಾಗೆ ನಾ ಅಂತ ತಿಳ್ಕೊಂಡಾಗ ಸತ್ಯದ ಆನಂದ ಸಿಗುತ್ತೆ ಅಂತ ಅರ್ಥ ಆಗತ್ತೆ.
ವೆರಿ ಗುಡ್. ಇಲ್ಲಿ ಒಂದು ದೃಷ್ಟಾಂತ ಕೊಟ್ಟರೆ ಚೆನ್ನಾಗಿ ಅರ್ಥ ಆಗುತ್ತೆ. ಎಚ್ಚರದಲ್ಲಿ ನಮಗೆ ಆನಂದ ಸಿಗ್ತಾ ಇದೆ, ಇಲ್ಲ ಅಂತ ಅನ್ಲಿಲ್ಲ. ಈ ಎಚ್ಚರದಲ್ಲಿ, ಎಚ್ಚರ ಆಗಲಿ ಕನಸಾಗಲಿ ಏನಕ್ಕಾದರೂ ಆನಂದ ಸಿಕ್ಕೇ ಸಿಗುತ್ತೆ. ನೀವು ಆ ಆನಂದ ಎಲ್ಲಿಂದ ಬರ್ತಾ ಇದೆ, ಸೋರ್ಸ್ ಎಲ್ಲಿ ಅಂತ ಪ್ರಶ್ನೆ. ಎಲ್ಲಿಂದ ಬರ್ತಾ ಇದೆ? ಆತ್ಮನಿಂದಲೇ ಬರ್ತಾ ಇದೆ. ಇದು ಸ್ವಲ್ಪ ಅರ್ಥ ಆಗ್ಬೇಕು. ಆತ್ಮನಿಂದ ಬರ್ತಾ ಇದೆ ಅನ್ನಕ್ಕೆ ಒಂದು ದೃಷ್ಟಾಂತ ಕೊಡ್ರಿ. ಏನ್ ಹೇಳಿದ್ರು ಅಲ್ಲಿ ದೃಷ್ಟಾಂತ ಕೊಟ್ರೆ ಚೆಕ್ ಅಂತ ಅರ್ಥ ಆಗ್ಬಿಡುತ್ತೆ, ಕ್ಯಾಚ್ ಮಾಡ್ಬಿಡ್ತೀವಿ ನಾವು. ಇಲ್ಲಿ ಆತ್ಮನಿಂದ ಬಂದ ಅಂದ್ರೆ ಇದು ಥಿಯರಿ ಆದಂಗೆ ಆಗ್ಬಿಡುತ್ತೆ. ಇಮಿಡಿಯೇಟ್ ಆಗಿ ಅಲ್ಲಿ ಏನ್ ಕೊಡ್ತೀರ ಒಂದು ದೃಷ್ಟಾಂತ ಯಾರಾದ್ರು? ಒಬ್ಬ ಕಾಡಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿರ್ತಾನೆ. ಒಂದ್ ಕಡೆಯಿಂದ ಹುಲಿ ಬರ್ತಾ ಇರ್ತೈತೆ, ಇನ್ನೊಂದ್ ಕಡೆಯಿಂದ ಸಿಂಹ ಬರ್ತಾ ಇರ್ತೈತೆ, ಒಂದು ದೊಡ್ಡ ಹಳ್ಳದಲ್ಲಿ ಬಿದ್ದೋಗ್ಬಿಡ್ತಾನೆ. ಅದ ಸರ್? ನಾನು ಅದನ್ನೇ ಕೊಡ್ಬೇಕು ಅಂತಿದ್ದೆ. ಪ್ರಪಂಚದಲ್ಲಿ ಸಿಗೋ ಸುಖ ಹಾಗಿರುತ್ತೆ. ಹೇಳಿ ಕೃಷ್ಣ ಬರ್ಲಿ. ಬಿದ್ದೋಗುವಾಗ ಒಂದು ದೊಡ್ಡ ಬಳ್ಳಿ ಹಿಡ್ಕೊಂತಾನೆ. ಆಮೇಲಿಂದ ನೋಡಿದ್ರೆ ಆ ಬಳ್ಳಿನ ಒಂದು ಇಲಿ ಕಡಿತಾ ಇರ್ತೈತೆ. ಸರಿ, ಕೆಳಗಡೆ ನೋಡಿದ್ರೆ ಹಾವಿರುತ್ತೆ. ಅದ್ರ ಮಧ್ಯದಲ್ಲಿ ಮೇಲ್ಗಡೆಯಿಂದ ಎಲ್ಲೋ ಒಂದ್ ತೊಟ್ಟು ಜೇನುತುಪ್ಪ ಬೀಳುತ್ತೆ. ಅದನ್ನ ಚಪ್ಪರಿಸ್ತಾನೆ ಅವನು. ಈ ಕಷ್ಟನೆಲ್ಲ ಮರೆತು ಅದರ ಸವಿಯನ್ನ ಸವಿತಾ ಇರ್ತಾನೆ. ಎಷ್ಟು ಒಂದು ತೊಟ್ಟು ಜೇನುತುಪ್ಪ, ಇದೆಲ್ಲಾ ಕಷ್ಟದಲ್ಲಿ ಮಧ್ಯದಲ್ಲಿ ಅವನ್ಗೆ ಅದು ಆನಂದ ಅನ್ಸುತ್ತೆ. ಪ್ರಪಂಚದಲ್ಲಿ ನಮಗ್ ಸಿಗೋ ಆನಂದ ಇಂಥದ್ದು ತಾತ್ಕಾಲಿಕ. ಅದನ್ನೇ ನಾನು ಇಷ್ಟು ಖುಷಿ ಪಡ್ಬೇಕಾದ್ರೆ ಅಲ್ಲಿ ಗಾಂಧಾರ ದೇಶದ್ದು, ನಮ್ಮ ಉಪನಿಷತ್ನಲ್ಲಿ ಗಾಂಧಾರ ದೇಶದ್ದು ಕೊಡ್ತಾರೆ, ನಾವು ಅದಕ್ಕೆ ಹೋಲಿಸ್ಕೋಬೇಕು. ಇಲ್ಲಿ ಕಳ್ಳರೇನ್ ಮಾಡ್ತಾರೆ, ಅವನಿಗೆ ಕಣ್ಣಿಗೆ ಅವನ ಹತ್ರ ಇದ್ದದನ್ನೆಲ್ಲ ಕಿತ್ಕೊಂಡು ಒಡೆದು ಕಣ್ಣಿಗೆ ಬಟ್ಟೆ ಕಟ್ಟಿ ಕರ್ಕೊಂಬಂದು ಕಾಡಿನಲ್ಲಿ ಬಿಟ್ಬಿಡ್ತಾರೆ ಅವನ. ಈಗ ಅವನು ಕೈಗೆ ಬಟ್ಟೆ ಕಟ್ಬಿಟ್ಟಿದ್ದಾರೆ, ಕಾಲ್ಗೆಲ್ಲ ಕಟ್ಬಿಟ್ಟಿದ್ದಾರೆ, ಅಥವಾ ಕಾಲು ಬಿಟ್ಟಿದ್ದಾರೆ ಅವನ. ಅಲ್ಲಿ ಕೈಗೆ ಬಟ್ಟೆ ಕಟ್ಬಿಟ್ಟಿದ್ದಾರೆ, ದಾರ ಕಟ್ಬಿಟ್ಟಿದ್ದಾರೆ, ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟಿದ್ದಾರೆ. ಈಗ ಅವನು ಕರ್ಕೊಂಬಂದು ಕಾಡಿನಲ್ಲಿ ಬಿಟ್ಬಿಟ್ಟಿದ್ದಾರೆ. ಈಗ ಅವನು ಕಣ್ಣು ಬಿಚ್ಕೊಳ್ಳೋವರೆಗೂ ಗೊತ್ತಾಗೋದಿಲ್ಲ. ಅದಕ್ಕೆ ಕಿರ್ಚ್ಕೊಂತಾನೆ, ಯಾರಾದರೂ ಕಾಪಾಡ್ರಿ, ನನ್ನ ಬಟ್ಟೆ ಬಿಚ್ಚಿರಿ, ನನ್ನ ಕಣ್ಣು ಕಟ್ಬಿಟ್ಟಿದ್ದಾರೆ, ಕಳ್ಳರು ಹೊಡೆದ್ರು ಅಂತ ಅವನು ಕಿರ್ಚ್ಕೊಂತಾ ಇರ್ತಾನೆ. ಯಾರೋ ಕರುಣಾವಂತರು, ಇದೇ ಗುರು ಅಂತ ಕರೆಯೋದು, ಹೋಗ್ತಾ ಇದ್ದ ಅವನು ಪಾಪ, ಅವನು ಕರುಣೆಯಿಂದ ಬಂದಿದ್ದ. ಅವನಿಗೆ ಬಟ್ಟೆ ಬಿಚ್ಚಿದಾಗ ನಾನು ಗಾಂಧಾರ ದೇಶಕ್ಕೆ ಹೋಗ್ಬೇಕು ಅಂತ ಅವನು ಹೇಳ್ತಾ ಇರ್ತಾನೆ. ನೋಡಪ್ಪ, ನೀನ್ ಇಲ್ಲಿ ಇದ್ದೀಯ, ಕಾಡಿದು, ನೀನ್ ಈ ದಿಕ್ಕಿನಲ್ಲಿ ಹೋಗು, ಇವನು ವಿಚಾರ ಮಾಡ್ತಾನೆ, ದಿಕ್ಕಿನಲ್ಲಿ ಹೋಗು ಅಂತ ಹೇಳಿದಾಗ ಅವನು ವಿವೇಕ ಉಪಯೋಗಿಸ್ಕೊಂಡು ಆ ಕಡೆ ಹೋಗ್ತಾನೆ. ಅವನ ದೇಶವನ್ನ ಅವನು ಪಡಿತಾನೆ. ಇಲ್ಲಿ ನಾನು ಯಾವ ದೇಶ ಪಡಿಬೇಕು? ನನ್ನ ನಿಜವಾದ ಅಲ್ಲಿದೆ ನನ್ನ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ? ನಮಗ್ ಮಾತ್ರ ಅರ್ಥ ಆಗುತ್ತೆ. ನಿಜವಾದ ನನ್ನ ಮನೆ ಅಲ್ಲಿದೆ. ನಿನ್ನೆ ನಾನು ಮಿಸಸ್ನ ಅವರ ತಮ್ಮ ಕೇಳ್ತಾ ಇದ್ರು, ನೀನು ಇಲ್ಲಿದ್ರೆ ಚೆನ್ನಾಗಿರುತ್ತಾ, ನೀನು ಇಂಡಿಯಾಗೆ ಹೋದ್ರೆ ಚೆನ್ನಾಗಿರುತ್ತಾ ಅಂತ. ಏನಾದ್ರೂ ಆಗ್ಲಿ ಕಣ, ನಮ್ಮನೆ ಇದನ್ನೇ ನಮ್ಗೆ ಇಷ್ಟು ಚೆನ್ನಾಗಿರ್ಬೇಕು ಅಂತಂದ್ರೆ ಎಲ್ಲ ಜನ್ಮಗಳಲ್ಲೂ ನನ್ನ ಮನೆ ಅದು. ಇದು ಸುಮ್ಮನೆ ಬಂದಿರೋದು, ಅದು ಅನುಭವ ತಗೊಂಡೋಗುತ್ತದ. ಮತ್ತದು 100% ಆನಂದ, ದುಃಖ ಇಲ್ಲ, ಸಾಯಲ್ಲ, ಹುಟ್ಟಲ್ಲ, 6 ಬದಲಾವಣೆಗಳಿಲ್ಲ. ಹೇಗಿದೆ ರೀ? ಅಲ್ಲಿ ಕಿಂಚಿತ್ ದುಃಖದ ಲೇಷ ಇಲ್ಲ, ಅದರ ಗಂಧ ಇಲ್ಲ, ಲೇಷ ಇಲ್ಲಿ ಧೂಳು ಬರೋದಿಲ್ಲ ಅಲ್ಲಿಗೆ. ಹೇಗಿದೆ? ಇಲ್ಲೂ ಕೂಡ ಆತ್ಮನ ಆನಂದವೇ ಬರೋದು, ಬೇರೆ ಕಡೆ ಬರೋದಕ್ಕೆ ಸಾಧ್ಯ ಇಲ್ಲ. ನಾನು ಅದಕ್ಕೆ ದೃಷ್ಟಾಂತ ಕೇಳಿದ್ದು, ನೀವು ನೀರು ಕಾಯಿಸಿದಾಗ ಏನ್ ಹೇಳ್ತೀರಾ? ನೀರು ಸುಡ್ತಾ ಇದೆ. ಕರೆಕ್ಟೇ, ವ್ಯವಹಾರ ದೃಷ್ಟಿಯಿಂದ. ನೀವು ಸ್ವಲ್ಪ ವಿಚಾರ ಮಾಡಿ ವಿವೇಕದಿಂದ ಹಿಂದಕ್ಕೆ ಹೋದ್ರೆ, ಬೆಂಕಿ ಸುಡೋ ಸ್ವಭಾವ, ನೀರಿವಾಗ ಕೆಳಗಡೆ ಇಡ್ರಿ, ತಣ್ಣಗಾಗ್ಬಿಡುತ್ತೆ ಒಂದು ಅರ್ಧ ಗಂಟೆ 1 ಗಂಟೆಯಲ್ಲಿ. ಹಾಗಾದ್ರೆ ನೀರಿಗೆ ಸುಡೋ ಸ್ವಭಾವ ಎಲ್ಲಿಂದ ಬಂತು ಅಂದ್ರೆ ಬೆಂಕಿಯಿಂದ ಬಂತ. ಹಾಗೆ ನನಗೆ ಇದೆಲ್ಲ ಬರ್ಬೇಕಾದ್ರೆ, ಆನಂದ ಸಿಗ್ಬೇಕಾದ್ರೆ ಅಲ್ಲಿಂದಲೇ. ಹೇಗಿದೆ? ಚೈತನ್ಯ ಉಪನಿಷತ್ನಲ್ಲಿ ಇದನ್ನ ಹೇಳುವಾಗ ಅವ್ರಿಗೆ ನಾನು ಹ್ಯಾಪಿ ಅನಾಲಿಸಿಸ್ ಮಾಡಬೇಕು ಅಂತಿದ್ದೀನಿ. ಅಲ್ಲಿ ಇವೆಲ್ಲ
ಕವರಪ್ ಆಗುತ್ತೆ. ಆದ್ದರಿಂದ ತೈತರಿ ಉಪನಿಷತ್ನಲ್ಲಿ ಮನುಷ್ಯ ಗಂಧರ್ವ ಲೋಕ ಆನಂದ ಅಂತ ಹೇಳಿ ಮೇಲ್ಗಡೆವರೆಗೂ 14 ಲೋಕಗಳು ಕರ್ಕೊಂಡು ಹೋಗ್ತಾರೆ, 12 ಏನೋ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವನಿಗೆ ಇನ್ನೊಂದು, ನಿಮ್ಗೆ ಆನಂದ ಸಿಗ್ಬೇಕಾದ್ರೆ ಏನ್ ಇಂಪಾರ್ಟೆಂಟ್ ಹೇಳ್ರಿ? ಮನುಷ್ಯ ಲೋಕ ಆನಂದ ಇರಲಿ, ನಿಮಗೆ ಎಲ್ಲ ವಸ್ತುಗಳು ಇದೆ, ಆನಂದ ಅನುಭವಿಸಕ್ಕಾಗಲ್ಲ. ಹಾಗೆ ವಸ್ತುಗಳು ಇಲ್ಲದೇ ಇದ್ರೂ ಆನಂದವಾಗಿರಕ್ಕೆ ಬರುತ್ತೆ. ಹಾಗಾದ್ರೆ ಏನ್ ಇಂಪಾರ್ಟೆಂಟ್ ಇಲ್ಲಿ? ಯಾರಾದ್ರೂ? ಮನಸ್ಸು. ಮನಸ್ಸು ಮನಸ್ಸಿರ್ಲಿ. ಕಳ್ಳನಿಗೂ ಮನಸ್ಸಿರುತ್ತೆ, ಧರ್ಮಿಷ್ಠನ್ಗೂ ಮನಸ್ಸಿರುತ್ತೆ, ಧರ್ಮರಾಯನ್ಗೂ ಮನಸ್ಸಿದೆ, ದುರ್ಯೋಧನ್ಗೂ ಮನಸ್ಸಿದೆ. ಏನಿರ್ಬೇಕಿಲ್ಲಿ? ದೇಹದ ಅಭಿಮಾನ ಬಿಡ್ಬೇಕು ಸರ್. ಅದ ಆಮೇಲೆ ದೇಹದ ಅಭಿಮಾನ ಬಿಟ್ಟು ನೀವು ಮೋಕ್ಷಕ್ಕೆ ಹೋಗೋದು ಅಲ್ಲಿ ಬೇಡ. ನನಗೆ ಇಲ್ಲೇ ಈಗ ಬ್ರಹ್ಮಲೋಕ, ಮನುಷ್ಯಲೋಕ ಆನಂದ, ಮನುಷ್ಯ ಗಂಧರ್ವಲೋಕ ಆನಂದ, ಪಿತೃಲೋಕ ಆನಂದ, ಪಿತೃಗಂಧರ್ವಲೋಕ ಆನಂದ, ಆಜಾನು ದೇವತೆ, ಇವ್ರಿಗೆಲ್ಲ ಅಹಂಕಾರ ಇದ್ದೇ ಇದೆ. ಯಾರಿಗೂ ದೇಹಾಭಿಮಾನ ಪೂರ್ತಿ ಹೋಗಿಲ್ಲ, ಬಟ್ ಕಡಿಮೆ ಆಗ್ತಾ ಇದೆ. ನಿಮ್ಗೆ ಎಷ್ಟೆಷ್ಟು ಕಡಿಮೆ ಆಗುತ್ತೋ ಅಷ್ಟಷ್ಟು ಆನಂದ ನಿಮ್ ಬುದ್ಧಿ ಕಾಸತಕ್ಕಂತೆ ಕಜ್ಜಾಯ. ಮೊದಲನೇದು ಯಾರಿಗಾದ್ರೂ ಪಾಯಿಂಟ್ ಸಿಕ್ತಾ? ಧರ್ಮಿಷ್ಠನಾಗಿರ್ಬೇಕು. ಧರ್ಮ ಇಟ್ಕೊಳ್ರಿ, ಧರ್ಮವನ್ನ ಬಿಡ್ಬೇಡ್ರಿ. ನಿಮ್ಗೆ ಇದು ಆನಂದ ಕೊಡೋದು ಫಸ್ಟ್ ಸ್ಟೆಪ್ ಧರ್ಮ. ಅದಕ್ಕೆ ನಮ್ಮನ್ನ ಸ್ವೇಚ್ಛಾ ಪ್ರವೃತ್ತಿಯಿಂದ ತಪ್ಪಿಸಿ ಧರ್ಮ ಮಾರ್ಗದಲ್ಲಿ ತರೋದೇ ಕರ್ಮಕಾಂಡ. ಇಲ್ಲಿ ಇದು ನಾವೆಲ್ಲೆಲ್ಲೋ ಹೋಗ್ತಾ ಇದ್ದೀವಿ, ನಾವು ಮುಂದಕ್ಕೆ ಹೋಗೋಣ. ಇಲ್ಲಿ ಈ ಥರ ವಿಚಾರ ಮಾಡ್ತಾ ಹೋದ್ರೆ ಬೇಕಾದಷ್ಟು ಸಿಗ್ತಾ ಹೋಗುತ್ತೆ. ಇಲ್ಲಿ ನಾನು ಯಾಕೆ ಇಷ್ಟೆಲ್ಲ ಹೇಳಕ್ ಬಂದ್ವಿ ಅಂತಂದ್ರೆ, ಆತ್ಮನಿಗೆ ಇದು ಯಾವುದರ ಅಂಟಿಲ್ಲ, ಎಚ್ಚರದ ಅಂಟಿಲ್ಲ, ಕನಸಿನ ಅಂಟಿಲ್ಲ, ಇದರ ಅಂಟಿಲ್ಲ. ಈ ದೃಷ್ಟಾಂತ ಬೇಕು ಅಂತಂತಂದ್ರೆ, ಸೂರ್ಯ ಮೇಲ್ಗಡೆಯಿಂದ ಬೆಳಗ್ತಾ ಇರ್ತಾನೆ, ಈ ಕೆಳಗಡೆ ಸ್ಲಮ್ಮನ್ ಬೆಳಗಿದ್ರು ಆ ಗಲೀಜ್ ಅವನಿಗೆ ಸೂರ್ಯನಿಗೆ ಮೆತ್ಕೊಳ್ಳಲ್ಲ, ಅರಮನೆ ಬೆಳಗಿದ್ರು ಅದರ ಗಂಧ ಅವನಿಗೆ ಮೆತ್ಕೊಳ್ಳಲ್ಲ. ಶಾಸ್ತ್ರದಲ್ಲಿ ಇದಕ್ಕೆ ಘಟಾಕಾಶ ದೃಷ್ಟಾಂತ ಕೊಡ್ತಾರೆ. ಅದರ ಸಗಣಿ ಹಚ್ಚಿರಿ, ಆಕಾಶಕ್ಕೇನು ಆ ಗಬ್ಬು ವಾಸನೆ ಬರೋಲ್ಲ, ಗಂಧ ಹಚ್ಚಿರಿ, ಗಂಧದ ವಾಸನೆನೂ ಬರಲ್ಲ. ಮಡಕೆ ಸೃಷ್ಟಿ ಆಗಿದ ತಕ್ಷಣ ಆಕಾಶ ಸೃಷ್ಟಿ ಆಗೋದಿಲ್ಲ, ಮಡಕೆ ಹೊಡೆದೋಗಿದ ತಕ್ಷಣ ಆಕಾಶ ಸಾಯಲ್ಲ. ಇದು ಇಷ್ಟು ಸಾಕು, ಮುಂದಕ್ಕೆ ಹೋಗೋಣ. ಈಗ ನಾನು 2ನೇ ಪೇರಾಗಿ ಬಂದಿದ್ದೇನೆ. ಈ ರೀತಿಯಲ್ಲಿ ವ್ಯವಹಾರ ದೃಷ್ಟಿಯನ್ನು ಅವಲಂಬಿಸಿದಾಗಲೂ ಆತ್ಮನು ಅವಸ್ಥಾತ್ರಯ ವ್ಯತಿರಿಕ್ತನೆ ಎಂದು ಮುಂತಾಗಿ ಶ್ರುತಿಯಲ್ಲಿ ಹೇಳಿರುವ ಇವನ ಸ್ವಭಾವ ವ್ಯಕ್ತ ಆಗಬಾಗುತ್ತೆ. ನೋಡ್ರಿ, ಪಾರಮಾರ್ಥ ದೃಷ್ಟಿ ಪಕ್ಕಕ್ಕೆ ಬಿಡ್ರಿ, ವ್ಯವಹಾರ ದೃಷ್ಟಿ ತಗೊಂಡ್ರೂ ಇವನಿಗೆ ಇದು ಆತ್ಮನು ಅವಸ್ಥಾತ್ರಯ ವ್ಯತಿರಿಕ್ತನು ಅನ್ನೋದು ಗೊತ್ತಾಗುತ್ತೆ ಅಂತ. ಇಷ್ಟು ಗೊತ್ತಾಯ್ತು, ಇಷ್ಟ ಆಯ್ತಾ? ಅಲ್ಲಿ ಕೊನೆಗೆ ಸ್ವಾಮಿಗಳು, ಅಲ್ಲಿ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಹೇಳ್ತಾರೆ, ಅವಸ್ಥೆಗಳು ಕಾಲದಲ್ಲಿ ನಡೆಯುತ್ತೆ ಅನ್ನೋದಲ್ಲ ಇಂಪಾರ್ಟೆಂಟು. ಗೌಡಪಾದರಿಗಾಗ್ಲಿ ನಮಗಾಗ್ಲಿ ಒಂದಾದ್ಮೇಲೆ ಒಂದು ಬರುತ್ತೆ ಅಂತನೋ ಅಲ್ಲ, ಆ ಅವಸ್ಥೆಗಳು 3 ಇದೆ ಏಣಿಸ್ರಿ ಅಂತನೋ ಅಲ್ಲ. ಇವೆಲ್ಲ ಬಿಟ್ಬಿಡ್ರಿ. ಆ ನೆನಪು ನಿಜವಾಗಿ ನೆನಪೇ ಅಂತನೋ ಅಲ್ಲ. ಕನಸಿನ ನೆನಪು, ನಿದ್ದೆ ನೆನಪು ನಿಜವಾದ ನೆನಪಲ್ಲ. ಇಷ್ಟಂತೂ ಆಯ್ತು. ನೆಕ್ಸ್ಟ್ ಪೇಜ್ಗೆ ಹೋಗ್ತಾ ಇದ್ದೀನಿ. ಇದಕ್ಕೆ ನೀವು ಆನ್ಸರ್ ನಿಮಗೆ ಗೊತ್ತಿದೆ. ಇದು ಆದಮೇಲೆ 2ನೇ ಇದರಲ್ಲಿ ನಿಮ್ಗೆ ಆನ್ಸರ್ ಕೊಡುತ್ತೆ ಅಂತ ಹೇಳಿದ್ರು. ಕಲ್ಪನಾ ಇದಕ್ಕೆ ಆನ್ಸರ್ ಕೊಟ್ಟೇ ಬಿಟ್ರು ಆವಾಗಲೇ. ಆವತ್ತೇ ಕೊಟ್ಟಿರೋದ್ರಿಂದ ನಾನು ಅದನ್ನು ಚಿಂತನೆ ಮಾಡಕ್ ಹೋಗಲ್ಲ. ಈಗ ಅವಸ್ಥೆಗಳು ಒಂದಾಗುತ್ತೋ ಒಂದು ಆಗ್ತಾ ಇದೆಯಾ? ನಾವೇ ಹೇಳ್ಬಿಡ್ತೀವಿ ಇಲ್ಲ, 3 ಅವಸ್ಥೆಗಳು ಏಣ್ಸಕ್ ಬರಲ್ಲ. ಪ್ರಪಂಚದಲ್ಲಿ ನೀನಿದ್ದೀಯಾ, ನಿನ್ನಲ್ಲಿ ಪ್ರಪಂಚ ಇದೆಯಾ? ನೋಡ್ರಿ, 2 ಕರೆಕ್ಟೇ. ನೀವು ಈ ದೃಷ್ಟಿಯಿಂದ ಹೇಳಿ ಪ್ರಪಂಚದಲ್ಲಿ ನಾನಿದ್ದೀನಿ, ಈ ಮುಸ್ಲಿಮರ ದೃಷ್ಟಿಯಿಂದ ಹೇಳಿದ್ರೆ, ಜೀವಪ್ಪನ ದೃಷ್ಟಿಯಿಂದ ಹೇಳಿದ್ರೆ ಪ್ರಪಂಚ ಮೊದಲಿಂದ ಇದೆ, ನಾನಿದ್ದೀನಿ. ಆದ್ರೆ ಆತ್ಮನ ದೃಷ್ಟಿಯಿಂದ ನೋಡಿದ್ರೆ ನನ್ನಲ್ಲಿ ಅವಸ್ಥೆ ಒಳಗಡೆ ಪ್ರಪಂಚ. ಇದು ನಮಗೆ ಗೊತ್ತಿದೆ. ಸ್ವಾಮಿಗಳು ಹೇಳ್ತಾ ಇದ್ದಾರೆ, ನಿಮ್ಗೆ 2ನೇ ಪ್ರಕರಣ ವೈತ್ಯತ್ಯ ಪ್ರಕರಣದಲ್ಲಿ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂತಾರೆ. ನಮ್ಗೆ ಇಲ್ಲೇ ಗೊತ್ತಾಗ್ಬಿಟ್ಟಿದೆ. ಹೀಗೆ ಇಷ್ಟು ಸಾಕು. ನೆಕ್ಸ್ಟ್ ಪ್ಯಾರಾಗ್ ಹೋಗ್ತಾ ಇದ್ದೀನಿ. ಈವರೆಗೂ ವ್ಯವಹಾರ ದೃಷ್ಟಿಯಿಂದ ನಮ್ಮ ಅನುಭವನ ಬಿಡಿಸಿ ನೋಡಿದ್ರು ನಮ್ಮ ಆತ್ಮನ ಅವಸ್ಥೆ ನೋಡ್ರಿ, ಬರೀ ವ್ಯವಹಾರ ದೃಷ್ಟಿಯಿಂದ ನೋಡಿದ ತಕ್ಷಣ ಇಷ್ಟು ನಮ್ಗೆ ಗೊತ್ತಾಗೋಯ್ತು ಅಂತ ಹೇಳ್ತಾರೆ. ಇನ್ನು ಸಾರ್ವತ್ರಿಕ ಆಧಾರವನ್ನೇ ಇಟ್ಕೊಂಡ್ರೆ ಇನ್ನೂ ಅದು ಪಕ್ಕ ಆಗತ್ತೆ ಅನ್ನೋದು ಹೇಳಿದ್ರು. ಈಗ ಇದಕ್ಕೆ ಒಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಅಂದ್ರೆ ಈ ಆತ್ಮನಿಗೆ ಅದರ
ಹಂಗು ಅಂಟ್ಕೊಳ್ಳೋದಿಲ್ಲ ಅಂತ. ಎಚ್ಚರದ್ದಾಗ್ಲಿ, ಕನಸಿಂದಾಗ್ಲಿ, ನಿದ್ರೆಯಾಗ್ಲಿ. ಇದಕ್ಕೆ ದೊಡ್ಡ ಮೀನಿನ ದೃಷ್ಟಾಂತ ಕೊಡ್ತಾರೆ. ಇದು ಕಲ್ಪನಾ, ನಿಮ್ಗೇನೋ ಗೊತ್ತಿದ್ರೆ ಹೇಳಿಯಮ್ಮ, ಬೇಗ ಹೇಳ್ಬೇಕಿದು. ಏನು ತುಂಬ ಡೀಟೇಲ್ ಆಗಿ ಏನು ಬೇಡ. ಕಲ್ಪನಾ, ಗೊತ್ತೇನಮ್ಮ ನಿಮಗೆ ದೊಡ್ಡ ಮೀನಿನ ದೃಷ್ಟಾಂತ? ಓಕೆ, ಶ್ರೀಧರ್ ಅವರೇ ನೀವು ಹೇಳಿ, ಶಾರ್ಟ್ ಆಗಿ ಹೇಳಿ. ದೊಡ್ಡ ಮೀನು ಆ ಕಡೆ ಈ ಕಡೆ, ನದಿಯ ಆ ಕಡೆ ಈ ಕಡೆ ದಂಡೆಯಿಂದ ಈ ಕಡೆ ಆ ಕಡೆ ಹಾರಾಡ್ತಾ ಇರುತ್ತೆ. ಆದ್ರೂ ಆ ದಂಡದ ಹಂಗಾಗ್ಲಿ ಸಂಗಾಗ್ಲಿ ಏನು ಇಲ್ಲ ಅದಕ್ಕೆ. ಈ ಕಡೆ ದಂಡದ ಇಲ್ಲ, ಆ ಕಡೆ ಓಡಾಡ್ತಾನೆ ಇರುತ್ತೆ. ಹಾಗೆ ಸರ್ ಅದು ನಮ್ಗಿನ್ನು ಒಂದಿಂದ ಒಂದು ಹಾರ, ಅದೇ ನಮ್ ಬೇರೆ ಬೇರೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಅಷ್ಟೇ. ಅಷ್ಟೇ. ಈ ಕಡೆ ದಡದ ಮಣ್ಣು ಮೀನಿಗೆ ಮೆತ್ಕೊಳ್ಳಲ್ಲ, ಆ ಕಡೆ ದಡದ ಮಣ್ಣು ಮೀನಿಗೆ ಮೆತ್ಕೊಳ್ಳಲ್ಲ. ಹಾಗೆ ನಮ್ಮ ಆತ್ಮನಿಗೆ 3 ಅವಸ್ಥೆಗಳಲ್ಲಿ ಯಾವುದು ಮೆತ್ಕೊಳ್ಳಲ್ಲ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಆತ್ಮನು ಅಸಂಗನು, ಅವನು ಶುದ್ಧನು. ನಿನ್ನೆ ಮೀನಾ ಅಮ್ಮ ಅವ್ರಿಗೆ ಹೇಳುವಾಗ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ, ಆ ಸ್ಕ್ರೀನ್ ನೋಡ್ರಿ, ಕ್ರಿಸ್ಟಲ್ ಕ್ಲಿಯರ್ ವೈಟ್, ಯಾವುದರ ಅಂಟು ಇಲ್ಲ, ಹಾಗಿರ್ತೀವಿ ಅನ್ನೋದು ಅರ್ಥ ಆಯ್ತು. ಇಷ್ಟಂತೂ ನಮಗೆ ಗೊತ್ತಾಯ್ತು. ಇನ್ನೂ ಒಂದು ದೃಷ್ಟಾಂತ ಕೊಡ್ತಾರೆ ಶಾಸ್ತ್ರದಲ್ಲಿ. ಸುಪರ್ಣ ಅಂತ ಆ ಪಕ್ಷಿ ಕೊಡ್ತಾರೆ. ಎಕ್ಸ್ಪೀರಿಯನ್ಸ್ ಯಾರಾದ್ರೂ ಒಂದು ಟಕ್ ಅಂತ ಬೇಗ ಹೇಳ್ಬಿಡ್ಬೇಕು, ಅದೆಲ್ಲ ಗೊತ್ತಿದೆ ನಮ್ಗೆ. ಗಿಡಗನು ಪಕ್ಷಿ, ಅದರದ್ದು ಯಾರಾದ್ರೂ ಗೊತ್ತಿದ್ರೆ ಹೇಳ್ರಿ. ಶ್ರೀಧರ್, ಗೊತ್ತಾ ನಿಮ್ಗೆ? ಅದೇ ಸರ್, ದೊಡ್ಡ ಪಕ್ಷಿ ಹಾರಾಡ್ತಾ ಇರುತ್ತೆ, ಸುಸ್ತಾಗಿ ಬಂದು ಅದರಾಗ ಒಂದು ಅದ್ರ ಗೂಡಿಗೆ ಅದು ಸೇರ್ಕೊಬಿಡುತ್ತೆ. ಆ ತರ ನಮ್ದು ಇದನ್ನು ತುಂಬಾ ಸುಸ್ತಾಗಿ ನಾವು ನಿದ್ದೆಯಲ್ಲಿ ಸೇರ್ಕೊಂತೀವಿ, ಅದು ಪರಮಾತ್ಮ ಸೇರ್ಕೊಂತೀವಿ ಅಷ್ಟೇ. ಈಗ ನಾವು ಅಷ್ಟೇ ಎಚ್ಚರದಲ್ಲಿ ದುಡ್ದು 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 ಆಯಾಸ ಆಗಿರುತ್ತೆ. ಕನಸ್ಕೋದ್ರೆ ಅಲ್ಲಿ ಇನ್ನೊಂಥರ ಅವನು ಭಿಕ್ಷೆ ಎತ್ತುತ್ತಾ ಇರ್ತಾನೆ, ಅಲ್ಲೂ ಆಯಾಸವೇ. ಎಷ್ಟೋ ಸಾರಿ ಕನಸಿನಿಂದ ಇದ್ಮೇಲೆ ಹೇಳ್ತೀವಿ, ತಲೆ ನೋವ್ತಾ ಇದೆ ಇವತ್ತು ನನಗೆ ಅಂತ, ಅಲ್ಲೂ ಆಯಾಸವೇ, ದಣಿವೆ. ಹಾಗೆ ಆ ಪಕ್ಷಿಗೆ ಬೆಳಿಗ್ಗೆ ಎಲ್ಲ ಹೋಗಿ ತುಂಬ ದೂರ ಸುತ್ತು ಮಾಡಿ ಸಾಯಂಕಾಲ ಆಗೋಷ್ಟೊತ್ತಿಗೆ ಆಯಾಸ ಆಗಿರುತ್ತೆ. ತನ್ನ ಗೂಡಿಗೆ ಬಂದು ಹಾಯಿವಾಗಿ ವಿಶ್ರಾಂತಿ ಹೇಗೆ ತಗೊಳುತ್ತೋ ಹಾಗೆ ನಾವು ಪ್ರತಿದಿನ ಎಚ್ಚರ ಕನಸುಗಳಲ್ಲಿ ಆಯಾಸ ಪಟ್ಟು ಗಾಢ ನಿದ್ರೆಗೆ ಹೋಗಿ ವಿಶ್ರಾಂತಿ ಪಡಿತೀವಿ. ಇದು ಹೌದು. ಗಾಢ ನಿದ್ರೆಯಲ್ಲಿ ಏನಿದೆ ಅಂತ, ಅಲ್ಲಿ ಏನಾಗುತ್ತೆ, ನಾನು ನಿದ್ದೆಯಿಂದ ಎದ್ದು ಬಂದ್ರೆ ಏನಾಗುತ್ತೆ ನನಗೆ, ಯಾರಾದ್ರೂ ಎಕ್ಸ್ಪ್ಲೈನ್ ಮಾಡ್ತೀರಾ? ಬ್ಯಾಟ್ರಿ ಚಾರ್ಜ್ ಆದಂಗೆ ನಮ್ಗೆ ಆನಂದ ಸಿಕ್ಕಿರುತ್ತೆ ಸರ್, ನಮ್ಮ ಸ್ವರೂಪದಲ್ಲಿ ಇರೋ ಆನಂದ. ಅದಕ್ಕೆ ಅಲ್ಲಿ ಪ್ರಾಜ್ಞಾ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ನಿದ್ದೆಗೆ ಇಲ್ಲಿಂದ ಸಿಗುವಂತ ಆನಂದ ಇಲ್ಲ, ವಸ್ತುಗಳಿಲ್ಲ ಅಲ್ಲಿ. ಇನ್ಯಾರಾದ್ರೂ ಆ್ಯಡ್ ಮಾಡಂಗಿದ್ರೆ ಮಾಡಿ. ನಿಮ್ಗೆ ನೆನಪು ಬಂದ್ರೆ ಅವ್ರು ಹೇಳುವಾಗ ನಿಮಗೆ ನೆನಪು ಬರುತ್ತೆ ಯಾವುದೋ ಪಾಯಿಂಟು, ಅದಕ್ಕೆ ಕೇಳ್ತಾ ಇರೋದು ನಾನು. ಹೇಳು, ಅದು ಯಾರಾದರೂ ಒಂದು ಪಾಯಿಂಟ್ ಹೇಳಿದ್ರೆ ನಮ್ಗೆ ಅದಕ್ಕೆ ಕನೆಕ್ಷನ್ ಇರೋದು ಬೇಕಾದಷ್ಟು ಸಿಗುತ್ತೆ. ಸ್ಟಡಿ ಗ್ರೂಪ್ನಲ್ಲಿ ಅದೊಂದು ಬೆನಿಫಿಟ್. ಏಕಾಗ್ರತೆಯಿಂದ ಕೇಳ್ತೀವಿ, ಜೊತೆಗೆ ನಮ್ಮ ಕನೆಕ್ಷನ್ಗಳು ಸಿಗಕ್ಕೆ ಶುರುವಾಗುತ್ತೆ. ಮಾತಾಡೋದಕ್ಕೂ ಒಂದು ಇದಾಗುತ್ತೆ. ನೀವೆಲ್ಲರೂ ಪ್ರವಚನ ಮಾಡೋರಂಗಾಗಬೇಕು. ಈ ಒಂದು ವಿದ್ಯೆ ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋರಿಲ್ಲ. ನಿಮ್ಗೆ ದುಡ್ಡು ಕೊಡ್ತೀನಿ ಬನ್ರಪ್ಪ ಅಂದ್ರೆ ಬರಲ್ಲ. ಅಂಥದ್ದು ಎಷ್ಟು ಜನ ಆದರೆ ಅಷ್ಟು ಜನ ತಿಳ್ಕೊಂಡು ಇದನ್ನ ಒಂದು 10 ಜನಕ್ಕೆ ತಿಳಿಸೋಣ ನಾವು. ಅದರಿಂದ ಇದರಷ್ಟು ದಾನ ಮತ್ತೊಂದಿಲ್ಲ ಇರಲಿ. ಆದ್ದರಿಂದ ನಾನು ಯಾವುದನ್ನು ಹೇಳ್ತಾ ಇದ್ದೆ ಇವಾಗ? ಅದೇ ಗಾಢ ನಿದ್ರೆ ಏನು ಹೇಳ್ತಾ ಇದ್ದೆ? ಅದಕ್ಕೇನು ಬೆನಿಫಿಟ್ ಹೇಗೆ ಅಂತ, ಸಾಧನೆಗೆ ಏನ್ ಬೆನಿಫಿಟ್ ಅಂತ ತಿಳ್ಕೊಳ್ಬೇಕೆ, ಸಾಧನೆಗೆ ಏನ್ ಬೆನಿಫಿಟ್ ಅಂತ ಹೇಳ್ತಾ ಇದ್ರಿ. ಇಲ್ಲ, ನನ್ಗೇನೋ ಕನೆಕ್ಷನ್. ನಿದ್ದೆ ಇದೆಯಲ್ಲ, ಪೂರ್ತಿ ನಿದ್ದೆಯಲ್ಲಿ ಸಾಧನೆಗಿಂತ ನಾನು ನಿದ್ದೆ ಮಾಡಿ ಎದ್ರೆ ಏನಾಗುತ್ತೆ, ಸ್ವಾಮಿಗಳ ಪುಸ್ತಕಗಳು ನೋಡ್ಬೇಕು ಬಾ. ಅದು ಎದ್ದಿದ ತಕ್ಷಣ ನನ್ನ ದೇಹದಲ್ಲಿ ಲವಲವಿಕೆ ಇರುತ್ತೆ, ಎನರ್ಜಿ ಬ್ಯಾಟ್ರಿ ಚಾರ್ಜ್ ಆಗ್ಬಿಟ್ಟಿರುತ್ತೆ, ನನ್ನ ಕರ್ಮೇಂದ್ರಿಗಳಲ್ಲಿ ಅದು ಶಕ್ತಿ ಬಂದ್ಬಿಟ್ಟಿರುತ್ತೆ, ಕುಣಿಯೋಂಗಾಗ್ತಾ ಇರುತ್ತೆ. ಏನ್ ಕೆಲಸ ಬೇಕಾದ್ರೂ ಮಾಡಕ್ ರೆಡಿ.
ನನ್ನ ಇಂದ್ರಿಯಗಳು ಉಜ್ಜಿ ಪಾಲಿಶ್ ಮಾಡ್ದಂಗಾಗಿರುತ್ತೆ, ಮನಸ್ಸು ಫ್ರೆಶ್ ಆಗಿರುತ್ತೆ. ಈಗ ಏನು ಬೇಕಾದರೂ ನಾನು ಓದೋದಕ್ಕೆ ಸರಿ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸರಿ ಅಂತಿರುತ್ತೆ. ಏನಾಗಿರುತ್ತೆ ಅಲ್ಲಿ? ಬ್ಯಾಟ್ರಿ ಚಾರ್ಜ್ ಆಗ್ಬಿಡುತ್ತೆ, ಆತ್ಮನಾಗಿರ್ತೀವಿ. ಜಸ್ಟ್ 5 ನಿಮಿಷ ಡೀಪ್ ಸ್ಲೀಪ್ ರೀ, ಬರ್ರಿ 5 ನಿಮಿಷ ನೋಡ್ರಿ ಎದ್ದ ಮೇಲೆ ಹೇಗಿರ್ತೀರ ಅಂತ. ಅಲ್ಲ, ಬರೀ 24 ಗಂಟೆಯಲ್ಲಿ ಒಂದು 5 ನಿಮಿಷ ನೀವು ಡೀಪ್ ಸ್ಲೀಪ್ ಹೋದ್ರೆ ಎದ್ದಿದ ತಕ್ಷಣ ಚಾರ್ಜ್ ಆಗ್ಬೇಕಾದ್ರೆ, ಗಾಂಧೀಜಿ ಚಾರ್ಜ್ ಆಗ್ಬೇಕಾದ್ರೆ ಬ್ರಹ್ಮಜ್ಞಾನಿಗಳು ಎಚ್ಚರದಲ್ಲಿರ್ಲಿ, ಕನಸಿನಲ್ಲಿರ್ಲಿ, ನಿದ್ದೆನಲ್ಲಿ ಯಾವಾಗ್ಲೂ ಆ ಸ್ಥಿತಿಲಿ ಇರ್ತಾರಲ್ಲ, ಅವ್ರ ಬ್ಯಾಟ್ರಿ ಯಾವಾಗ ವೀಕ್ ಆಗುತ್ತೆ? ಅವ್ರು ಯಾಕೆ ಹೋಗ ರಶ್ ತಗೋಬೇಕಾ? ಬೇಕಾಗೋದಿಲ್ಲ. ಬ್ರಹ್ಮಜ್ಞಾನಿನ ರಾತ್ರಿ 2 ಗಂಟೆಯಲ್ಲಿ ಎಬ್ಬಿಸಿ ನೀವು ತತ್ವದ ವಿಚಾರ ಹೇಳ್ರಿ ಅಂದ್ರೆ ಹೇಳಕ್ ರೆಡಿ. ಹೇಗಿದೆ ನೋಡ್ರಿ, ಇದು ನಡೆದಂತ ಘಟನೆ, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಸ್ಥಿತಪ್ರಜ್ಞ ಗುಣಾತೀತನು ಹೇಗೆ ನಡ್ಕೊಂತಾನೆ, ಅವನು ನಡ್ಕೊಳ್ಳೋ ರೀತಿ ಹೇಗೆ, ಅವನು ಕಾಯ ವಾಚ ಮನಸ ಹೇಗೆ ನಡ್ಕೊತಾನೆ. ಕಾಯ ಅವನು ಹೇಗೆ ಕೆಲಸಗಳು ಮಾಡ್ತಾನೆ, ವಾಚ ಹೇಗೆ ಮಾತಾಡ್ತಾನೆ, ಮನಸ್ಸು ಹೇಗೆ ಅವನು ಯೋಚನೆ ಮಾಡ್ತಾನೆ. 3 ಒಂದೇ ಇರಬೇಕು. ಇದಕ್ಕೆ ಆರ್ಜವ ಅಂತಾರೆ 13ನೇ ಅಧ್ಯಾಯದಲ್ಲಿ. ನಾವಿದನ್ನು ಮಾಡಬೇಕು. ಈ ಪೊಲಿಟಿಕಲ್ ಲೀಡರ್ಸ್ ಇರ್ತಾರೆ ನೋಡ್ರಿ, ಮನಸ್ಸಿನಲ್ಲಿ ಯೋಚನೆ ಮಾಡೋದೇ ಸಗಣಿ, ಮಾತಾಡೋದು ಬೆಣ್ಣೆನಲ್ಲಿ ನಾವು ಕೂದಲು ತೆಗಿಬೇಕು, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಓಹೋಹೋ, ಕೆಲಸ ಅವನ್ ಇವನ್ ಕೊಲ್ಲೋದು, ಇವನ್ ಅವನ್ ಕೊಲ್ಲೋದು, ಎಲ್ಲ ಮೋಸ, ವಂಚನೆ, ಕಪಟ, ಹಿಂಸೆ, ಕೊಲೆ, ಕಳ್ತನ, ದರೋಡೆ. ಹೀಗಿರ್ಬಾರ್ದು. ಆಧ್ಯಾತ್ಮದಲ್ಲಿ ನಮಗೆ ದೇವರು ಸಿಗೋಲ್ಲ, ಮತ್ತು ನಿಮ್ಗೆ ಆನಂದನೂ ಸಿಗಲ್ಲ. ದೇವರು ಬಿಡ್ರಿ, ನಿಮ್ಗೆ ಆನಂದನೂ ಇದು ಎಷ್ಟೆಷ್ಟು ನೀವು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀರೋ ಅಷ್ಟಷ್ಟು ನಿಮ್ಮಲ್ಲಿ ಆನಂದ ಸಿಗುತ್ತೆ. ವಸ್ತುಗಳಿಂದ ಅಲ್ಲ, ವಸ್ತುಗಳು ಇಲ್ಲದೇನೂ ಆನಂದವಾಗಿರ್ಬೋದು. ರಮಣ ಮಹರ್ಷಿಗಳು 12ನೇ ವರ್ಷದಿಂದ ಸಾಯೋವರೆಗೂ ಬರೀ ಲಂಗೋಟಿಯಲ್ಲಿ ಇದ್ರು. ಜೋಬಿರದಿರಲಿ, ಬಟ್ಟೆನೇ ಇಲ್ಲ ಅವರಿಗೆ. ಅವ್ರ ಜೀವನ ನಡೀಲಿಲ್ವೇನೋ. 1000 ಜನ, ದಿನಕ್ಕೆ 1000 ಜನನಂತೆ ಸೇರ್ತಾ ಇದ್ದಿದ್ದಲ್ಲಿ, ಬೇರೆ ಬೇರೆ ದೇಶಗಳಿಂದ ಬಂದು ಅವ್ರ ಹತ್ರ ಏನಿದೆ ಅಂತ ಬರ್ತಾ ಇದ್ರು. ಏನಿತ್ತು ಅವ್ರ ಹತ್ರ? ಕಂಫರ್ಟ್ಸ್, ಸ್ಪೂನ್ ಟು ಫ್ರಿಜ್ ಕಂಫರ್ಟ್ ಇತ್ತಾ, ವೆಹಿಕಲ್ಸ್ ಇತ್ತಾ, ಬಟ್ಟೆ ಇತ್ತಾ, ತಿನ್ನೋದಿಕ್ಕೆ ಏನಾದ್ರು ಇತ್ತಾ? ಭಿಕ್ಷೆ ಎತ್ಕೊಂಡ್ಬರ್ತಾ ಇದ್ರು, ತಿಂತಾ ಇದ್ರು. ಹೇಗಿದೆ, ಹೆಂಗಿರ್ತಾ ಇದ್ರು ಅವರು? ಆನಂದ. ಇದನ್ನ ನಾವು ತಿಳ್ಕೋಬೇಕು. ಆಯ್ತು, ಇಷ್ಟು ಸಾಕು. ಅದರಿಂದ ಈಗ ವಿಶ್ವಾದಿ ನಾಮಗಳ ಅರ್ಥ, ಈಗ ಸ್ವಲ್ಪ ಸೀರಿಯಸ್ ಆಗಿ ಹೋಗೋಣ. ನಾನು ಟೈಮ್ ಹೇಳಬೇಕು, ನೀವು ಇಲ್ಲ. ನನಗೆ 6 ಗಂಟೆ ಅಂದರೆ ನಿಮ್ಗೆ 7:15 ಆಯಿತು ಅಲ್ವಾ? ಹಾಂ ಸರ್, 7:20 ನಿಮಿಷ ಸರ್. ಅದೇ 7:20 ಆಯಿತು. ಇನ್ನೊಂದು ಅರ್ಧ ಗಂಟೆ ಪರವಾಗಿಲ್ವಾ ಇವತ್ತು? ಮಾಡಿ ಸರ್. ಓಕೆ ಮಾಡಿ ಸರ್. ಓಕೆ ಓಕೆ. ಇವತ್ತು ಲೇಟ್ ಆಗೋಯ್ತಲ್ಲ, ಅದಕ್ಕೋಸ್ಕರ. ಈಗ ವಿಶ್ವಾದಿ ನಾಮಗಳ ಅರ್ಥ. ಇಲ್ಲಿ ವಿಶ್ವ, ತೈಜಸ, ಪ್ರಾಜ್ಞ ಅಂತ ಏನೇನೋ ಹೇಳಿದ್ರಲ್ಲ, ನಮ್ಮ ಉಪನಿಷತ್ನಲ್ಲಿ ಬೇರೆ ಇದೆ, ಕಾರಿಕೆನಲ್ಲಿ ಬೇರೆ ಇದೆ. ಈ ಕೆಲವರೆಲ್ಲ ಕನ್ಫ್ಯೂಷನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ಸರಿಯಾದ ಅರ್ಥ ತಿಳ್ಕೋಬೇಕು ಅಂತ ಈಗ ಸ್ಟಡಿ ಗ್ರೂಪ್ ಇದು. ಈಗ ಕಾರಿಕೆಗಳಲ್ಲಿ ಅದನ್ನ ಏನಂತ ಕರೆದಿದ್ದಾರೆ? ಎಚ್ಚರ, ಕನಸು, ನಿದ್ದೆಗೆ ಒಂದೊಂದು ಆತ್ಮವನ್ನ ಹೇಳಿದ್ರು, ಸಪ್ತಾಂಗ ಅಂತ. ಅದಕ್ಕೆ ಏನಂತ ಕರೆದಿದ್ದಾರೆ? ವೈಶ್ವನರ, ಹಿರಣ್ಯಗರ್ಭ, ಈಶ್ವರ. ಅಲ್ಲ, ಕಾರ್ಕೆನಲ್ಲ, ಇದ್ರಲ್ಲಿ ನಾನು ಕಾರ್ಕೆ ಕೇಳದ್ನಾ? ಓಕೆ, ಕಾರ್ಕೆನಲ್ಲಿ ಏನ್ ಕರೆದ್ರು? ಇನ್ನೊಂದ್ಸರಿ ಹೇಳಿ. ವೈಶ್ವನರ, ಹಿರಣ್ಯಗರ್ಭ, ಈಶ್ವರ ಅಂತ ಕರೀತಾರೆ. ಆ ಕಾರ್ಕೆನಲ್ಲಿ ಈ ಸಪ್ತಾಂಗ, ಎಚ್ಚರದ ವೈಶ್ವಾನರನ್ನ ಏನಂತ ಕರೀತಾರೆ? ಕಾರ್ಕೆಯಲ್ಲಿ ವಿಶ್ವ ಅಂತ ಕರೀತಾರೆ. ಅಷ್ಟೇಪ್ಪ, ಇನ್ನೇನಿಲ್ಲ. ಮತ್ತೆ ತೈಜಸನ್ನ ಏನಂತ ಕರೀತಾರೆ ಕಾರ್ಕೆನಲ್ಲಿ? ಹಿರಣ್ಯಗರ್ಭ. ಅಷ್ಟೇ, ಹಿರಣ್ಯಗರ್ಭ. ಮತ್ತೆ ಪ್ರಾಜ್ಞನನ್ನ ಪ್ರಾಜ್ಞ ಅಂತಾನೂ ಕರೀತಾರೆ. ಈಶ್ವರ. ಅಲ್ಲ, ಇನ್ನೊಂದೆರಡು ಬೇರೆ ಹೆಸರುಗಳು ಕರೀತಾರೆ. ಈಶ್ವರ ಅಂತ 3ಕ್ಕೂ ಹೇಳ್ತಾರೆ. ಅವ್ಯಕ್ತ. ಇನ್ನೊಂದು ಬೀಜ. ಅದೇ ಅವ್ಯಕ್ತ, ಅವ್ಯಕ್ತನೇ ಬೀಜ, ಜೊತೆಗೆ ಅವನು ಪ್ರಾಣ ಅಂತ ಕೂಡ ಕರೀತಾರೆ. ಇನ್ನ ಪ್ರಾಜ್ಞ ಅನ್ನೋದು ತುಂಬಾ ಚೆನ್ನಾಗೇ ಗೊತ್ತಿದೆ ನಮ್ಗೆ.
ಇದನ್ನ ಯಾಕೆ ಹೇಳ್ತಾ ಇದ್ದಾರೆ ಸ್ವಾಮಿಗಳು? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇದರಲ್ಲಿ ಅದು ಹೇಳಿದ್ದಾರೆ, ಇದರಲ್ಲಿ ಇದು ಹೇಳಿದ್ದಾರೆ ಅಂತ ಈ ಪ್ರಶ್ನೆಗೆ ಉತ್ತರ ಕೊಡೋದಿಕ್ಕೆ ಯಾಕೆ ಇವರು ಸ್ವಾಮಿಗಳು ಇದನ್ನು ಹೇಳ್ತಾ ಇದ್ದಾರೆ? ನೀವು ಹಿಂದೆ ಓದಿದ್ರೆ ನಿಮ್ಗೆ ಇದು ಪ್ರಶ್ನೆಗೆ ಉತ್ತರ ಕೊಡ್ಬೋದು. ಯಾಕೆ ಹೇಳ್ತಾ ಇದ್ದಾರೆ ಇದನ್ನ? ಹೇಳಿ. ಇಡೀ ವಿಶ್ವದ ಇವನು ಎಲ್ಲಾರದ ಎಚ್ಚರದ ಸ್ಥಿತಿನ ತಗೊಂಡು ವಿಶ್ವ ಅಂತ ಇದ್ದಾರೆ ಸರ್. ಇಲ್ಲಿ ಎಲ್ಲ ಇಡೀ ಹೋಲ್ಸೇಲ್ ಆಗಿ ತಗೊಳ್ಳೋದ್ರಿಂದ ವಿಶ್ವ ಅಂತ ಅವನಿಗೆ ಹೆಸರು ಕೊಟ್ಟಿದ್ದಾರೆ. ಅಂದ್ರೆ ಎಚ್ಚರದಲ್ಲಿ ಇರೋನ್ನ ಆತರ ಆತ್ಮ ಸ್ವರೂಪನೇ ಆ ತರದಿಂದ ಕರೆದಿದ್ದಾರೆ ಅಷ್ಟೇ ಸರ್. 19 ಮುಖಗಳು ಸೇರಿಸಿ. ಕರೆಕ್ಟು. ಬಟ್ ಇಲ್ಲಿ ಈ ಒಂದು ವಿಚಾರವನ್ನ ಎತ್ತೋದಿಕ್ಕೆ ಕಾರಣ ಏನು ಅಂದ್ರೆ, ಈಗಿನ ಕೆಲವರು ವೇದಾಂತಿಗಳು ಇದನ್ನ ತಪ್ಪು ಅಭಿಪ್ರಾಯ ಮಾಡಿಟ್ಟಿದ್ದಾರೆ. ಇದು ನಾವು ಕೂಡ ಅವರು ಎಡವಿರೋ ಜಾಗದಲ್ಲಿ ನಾವು ಎಡವಬಾರ್ದು ಅನ್ನೋದಕ್ಕೋಸ್ಕರ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರು ಏನ್ ಎಡವಿದ್ದಾರೆ, ಏನ್ ತಪ್ಪು ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಸ್ವಾಮಿಗಳು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಈ ವೇದಾಂತ ಗ್ರಂಥಗಳಲ್ಲಿ ಯಾವ ಗ್ರಂಥ ಕೆಳಗಡೆ ಟಿಪ್ ನೋಟ್ ಮಾಡ್ತಾರೆ, ನೋಡ್ಕೊಂಡು ಹೇಳಿದ್ರು ಆಯ್ತು. ಪಂಚದಶಿಯ ತತ್ವ ವಿವೇಕ, ಸಿದ್ಧಾಂತ ಲೇಸ ಸಂಗ್ರಹ, ವೇದಾಂತ ಸಾರ, ಆ ಗ್ರಂಥಗಳಲ್ಲೆಲ್ಲ ಉದಾಹರಣೆ ಇದೆ ತಪ್ಪಾಗಿ ತಿಳ್ಕೊಂಡಿರೋದಕ್ಕೆ ಅಂತ ಗುರುಗಳು ಕೊಟ್ಟಿದ್ದಾರೆ. ಹೌದು. ಈ ಭಾಮತಿಕಾರರು, ಪಂಚಪಾದಿಕಾಕಾರರು ಇವರೆಲ್ಲ ವ್ಯಾಖ್ಯಾನಕಾರರು. ಇವರು ಶಂಕರಾಚಾರ್ಯ ಬರೆದ ಗೊತ್ತು ನಿಮಗೆಲ್ಲ. ಶಂಕರಾಚಾರ್ಯ ಬರೆದಿರೋದಕ್ಕೆ ನಾವು ಗೈಡ್ ಬುಕ್ಸ್ ಬರಿತೀವಿ ಅಂತ ಬರೀಲಿ, ಸಂತೋಷ. ಬಟ್ ಎಲ್ಲ ತಪ್ಪು ಬರೆದ್ಬಿಟ್ರೆ, ಬೇಸ್ಮೆಂಟ್ ತಪ್ಪು ಮಾಡಿಬಿಟ್ರೆ ಇವರು ಅದ್ರ ಮೇಲೆ ಬಿಲ್ಡಿಂಗ್ ಕಟ್ಟಿದ್ರು ಉಳ್ಕೊಳ್ಳುತ್ತಾ. ಆದ್ದರಿಂದ ಈ ಥರದವರು ಎಲ್ಲ ಬೇಕಾದಷ್ಟು ಜನ ಇದ್ದಾರೆ. ಅವರು ಏನ್ ಮಾಡಿದ್ರು, ಇಲ್ಲಿ ಬೆಷ್ಟಿ ಅಂತ ಕರೆಯಕ್ಕೆ ಶುರು ಮಾಡಿದ್ರು. ನಾವು ಸಪ್ತಾಂಗನ ಹೆಸರುಗಳು ಏನಾದರೂ ಕೊಟ್ಕೊಳ್ರಿ. ಇವರು ಏನ್ ಮಾಡಿದ್ರು, ಉಪನಿಷತ್ನಲ್ಲಿ ಒಂದು ವೆಷ್ಟಿ ಅಂತ ಅನ್ನೋದು, ಇಲ್ಲ ಕಾರ್ಕೆನಲ್ಲಿ ಕೊಟ್ಟಿರೋದಕ್ಕೆ ಅದಕ್ಕೆ ಸಮಷ್ಟಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಒಟ್ಟಿನಲ್ಲಿ ಸಪ್ತಾಂಗ ಇವನ್ನ ಕಾರ್ಕೆ ತಗೊಳ್ರಿ, ಉಪನಿಷತ್ ತಗೊಳ್ರಿ, ಇವುಗಳನ್ನ ಬೆಷ್ಟಿ ಸಮಷ್ಟಿ ಅನ್ನಕ್ ಶುರು ಮಾಡಿದ್ರು. ಇದು ಕರೆಕ್ಟಾ ಅಂತ ಪ್ರಶ್ನೆ. ಕರೆಕ್ಟ್ ಆಗಿದೆ ಸರ್. ಹಾ, ಸರಿಯಾಗಿಲ್ಲ ಸರ್ ಇದು. ಸರಿಯಾಗಿಲ್ಲ. ಹಾಗಾದ್ರೆ ಯಾವ ಸರಿ ಇದೆ? ಆತ್ಮನ್ನೇ ಹೇಳ್ತಾ ಇರೋದು. ಆದ್ರೆ ಇಲ್ಲಿ ತಿಳ್ಕೊಳ್ದೆ ಇರುವಾಗ ನಮ್ಗೆ ವೈಶ್ವಾನರ, ತೈಜಸ, ಪ್ರಾಜ್ಞ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಸರ್. ಕ್ಲಿಯರ್ ಆಗ್ಲಿಲ್ಲ. ಇಲ್ಲಿ ಸ್ವಲ್ಪ ಕಷ್ಟ ಇದೆ, ಇದು ಅರ್ಥ ಮಾಡ್ಕೋಬೇಕು. ಏನಿಲ್ಲ, ಸಿಂಪಲ್ ಆಗಿದೆ ಬಿಡಿ. ಇಲ್ಲಿ ವ್ಯಷ್ಟಿ ಸಮಷ್ಟಿ, ಈಗ ನೀವು ಕಾರ್ಯ ಪ್ರಕಾರ ಅದನ್ನ ವಿಶ್ವ, ವೈಶ್ವಾನರ, ತೈಜಸ, ಪ್ರಾಜ್ಞ ಅಂತ ಅನ್ರಿ. ಉಪನಿಷತ್ ಪ್ರಕಾರ ವೈಶ್ವಾನರ, ತೈಜಸ, ಪ್ರಾಜ್ಞ ಅಂತ ಅನ್ರಿ. ಹೆಸರುಗಳೆಲ್ಲ ಒಂದೇ, ಇಟ್ಕೊಳ್ಳಿ. ಬಟ್ ಇವೆಲ್ಲವೂ ಪರಮಾತ್ಮನ ಹೇಳ್ತಾ ಇದ್ದಾರ, ಅನಾತ್ಮನ ಹೇಳ್ತಾ ಇದ್ದಾರ? ನನ್ನ ಪ್ರಶ್ನೆ. ಹಲೋ, ಇಷ್ಟು ಕಷ್ಟ ಆಗ್ಬೇಕಾ? ಪರಮಾತ್ಮನ್ನೇ ಹೇಳ್ತಾ ಇರೋದು. ಪರಮಾತ್ಮನ್ ಹೇಳ್ತಾ ಇದ್ದಾರೆ, ಕರೆಕ್ಟ್ ತಾನೇ? ಈಗ ಬಂದಿರೋ ವೇದಾಂತಿಗಳು, ಯಾರೋ ತಪ್ಪು ವೇದಾಂತಿಗಳು, ಅದನ್ನ ಅವರು ವ್ಯಷ್ಟಿ ಸಮಷ್ಟಿ ಅಂತ ಕರೀತಾ ಇದ್ದಾರೆ. ಈಗ ವ್ಯಷ್ಟಿ ಸಮಷ್ಟಿ ಆತ್ಮನಿಗೆ ಹೊಂದುತ್ತಾ, ಅನಾತ್ಮಕ್ಕೆ ಹೊಂದುತ್ತಾ? ಪ್ರಶ್ನೆ. ಅನಾತ್ಮನಿಗೆ ಸರ್, ಅನಾತ್ಮನೆ ಹೊಂದುತ್ತೆ. ನಾವಿಲ್ಲಿ ವ್ಯಷ್ಟಿ ಸಮಷ್ಟಿ ಇಲ್ವೇ ಇಲ್ಲ. ವ್ಯಷ್ಟಿ ಸಮಷ್ಟಿ ಆತ್ಮನಿಗೆ ಇಲ್ವೇ ಇಲ್ಲ, ಇರೋದೇ ಒಬ್ಬನಲ್ಲಿ. ಹೌದು. ಹಾಗಾದ್ರೆ ಇಲ್ಲಿ ವ್ಯಷ್ಟಿ ಸಮಷ್ಟಿ ಅಂತಂದ್ರೆ ನಾವು ಅನಾತ್ಮದಲ್ಲಿ ಹೊಂದುತ್ತೆ, ವ್ಯವಹಾರ ದೃಷ್ಟಿಯಲ್ಲಿ ಹೇಳಿದ್ದಾರೆ. ಕರೆಕ್ಟ್, ಅದನ್ನ ಇಟ್ಕೋಬೇಕು ನಾವು. ವ್ಯವಹಾರ ದೃಷ್ಟಿಯಲ್ಲಿ ಹೊಂದುತ್ತೆ. ಆದ್ರಿಂದ ಈಗ ವ್ಯಷ್ಟಿ ಅಂತಂದ್ರೆ ಏನು, ಸಮಷ್ಟಿ ಅಂತಂದ್ರೆ ಏನು? ಈ ವ್ಯಷ್ಟಿ ಸಮಷ್ಟಿ ಪ್ರಶ್ನೆ ಇಲ್ಲಿ ಯಾಕೆ ಬಂತು, ಇದು ನಾವು ಬಿಡಿಸ್ಕೋಬೇಕು. ಸ್ವಲ್ಪ ಕಷ್ಟ ಇದೆ, ಯಾರಾದ್ರೂ ಹೇಳ್ತೀರಾ? ವ್ಯವಹಾರಿಕ ದೃಷ್ಟಿಯಿಂದ ನಾನು ವ್ಯಷ್ಟಿ ಆಗತ್ತೆ. ಆದಿಭೌತಿಕ, ಆದಿದೈವಿಕ ಎಲ್ಲ ಸೇರ್ಕೊಂಡೆ ಸಮಷ್ಟಿ ಆಗತ್ತೆ.
ಕರೆಕ್ಟ್. ಅದು ಹಾಗೆ. ಈಗ ಕರೆಕ್ಟ್. ನಿನ್ನೆ ಮೀನಾ ಅಮ್ಮ ಅವ್ರಿಗೆ ನಾನು ಹೇಳುವಾಗ ಈ ಆಧ್ಯಾತ್ಮಿಕ ಪ್ರಪಂಚವಾಗಿ ನಾನಂದ್ರೆ ಯಾರು ಅದೊಂದನ್ನೇ ಹಿಡ್ಕೊಂಡು ಹೋಗಿ ಹೇಳಿದ್ದು. ಅವ್ರಿಗೆ ಇವತ್ತು ನಾನು ಮಾಡ್ತೀನಿ ಅಂತ ಹೇಳಿದ್ದೆ. ಅಲ್ಲೇನ್ ಮಾಡ್ತೀನಿ, ಬರೀ ಆಧ್ಯಾತ್ಮಿಕ ಪ್ರಪಂಚ ತಗೊಂಡ್ರೆ ಆದಿ ಭೌತಿಕ ಏನ್ ಮಾಡ್ತೀರಾ, ಆದಿ ದೈವಿಕ ಏನ್ ಮಾಡ್ತೀರಾ, ಅವುಗಳನ್ನೂ ಸೇರಿಸ್ಕೊಂಡು ಒಟ್ಟಿಗೆ ಸೇರಿಸ್ಕೊಂಡು ಶಂಕರಾಚಾರ್ಯ ರೀಟೇಲ್ ಬಿಡಿ ಸಿಗರೇಟ್ ವ್ಯಾಪಾರ ಮಾಡಕ್ಕೆ ಬರೋಲ್ಲ, ಅವ್ರದ್ದು ಫ್ಯಾಕ್ಟ್ರಿ. ಈಗ ಹಂಗ್ ಸೇರ್ಸ್ಕೋಬೇಕಲ್ವಾ ನಾನು. ಸೇರ್ಸ್ಕೊಳ್ತಾ ಇದ್ರೆ ಏನಾಗ್ಬಿಡುತ್ತೆ, ಅವ್ರನ್ನ ಬಿಡುತ್ತೆ. ಹಂಗಾಗೋದು. ಈಗ ಎಚ್ಚರದ ಅವಸ್ಥೆ ಅಂದ್ರೆ ಅದರಲ್ಲಿ ಏನೇನಿದೆ ಕಲ್ಪನಾ, ಏನೇನಿದೆಯಮ್ಮ ಕಲ್ಪನಾ? ಎಚ್ಚರದ ಅವಸ್ಥೆ ಅಂದ್ರೆ ದೃಶ್ಯ ಪ್ರಪಂಚ ಸರ್. ಎಚ್ಚರದ ಅವಸ್ಥೆ ಕರೆಕ್ಟ್. ದೃಶ್ಯ ಪ್ರಪಂಚದಲ್ಲಿ ಏನೇನಿದೆ? ಆದಿ ದೈವಿಕ, ಆದಿ ಭೌತಿಕ, ಅರ್ಧ ದೇಶದಲ್ಲೆಲ್ಲ ಇದೆ ಸರ್. ಅರ್ಧ ಡಜನ್ ಆಧ್ಯಾತ್ಮಿಕನೂ ಇದೆ. ಇದೆ. ಈಗ ನಾನು ಬರೀ ಆಧ್ಯಾತ್ಮಿಕ ತಗೊಂಡ್ಬಿಟ್ರೆ ಮಿಕ್ಕಿರೋದಿನ್ನ 5 ಏನ್ ಮಾಡ್ತೀರಾ? ನಾನು ಹೇಳ್ತಾ ಇರೋದು ಹೋಲ್ಸೇಲು. ಆ 5 ಏನ್ ಮಾಡ್ತೀರಾ? ಈಗ ಆ 5 ಕೂಡಿಸ್ಕೋಬೇಕಾದ್ರೆ ಏನ್ ಮಾಡಬೇಕು? ನಿಮ್ಮನ್ನೇ ಪ್ರಶ್ನೆ ಹೇಳ್ತಾ ಇದ್ದೀನಿ. ಈಗ ಒಟ್ಟು 5 ಕೂಡಿಸ್ಕೊಂಡು ಒಟ್ಟಿಗೆ ಹೇಳಬೇಕು, ಕರೆಕ್ಟ್ ತಾನೆ? ನಾನಿವಾಗ ಅವಸ್ಥೆ ಅಂತಂದ್ರೆ ಅವಸ್ಥೆ ಒಳಗಡೆ ಆಕಾಶ, ಆಕಾಶದ ಒಳಗಡೆ ಆದಿಭೌತಿಕ, ಆಧ್ಯಾತ್ಮಿಕ ಎಲ್ಲ ಬಂದ್ಬಿಡ್ತು. ಈಗ ನಾನು ಕೂಡ್ಸ್ಕೋಬೇಕು. ಹೆಂಗ್ ಕೂಡ್ಸ್ಕೊಂತೀರಾ? ಅದಕ್ಕೆ ಸರ್ ವೈಶ್ವಾನರ, ತೈಜಸ, ಪ್ರಾಜ್ಞ ಅಂತ ಸಮಷ್ಟಿಯಾಗಿ ತಗೊಂತಾ ಇರೋದು ಅಂತ. ಈಗ ನಾನು ವ್ಯಷ್ಟಿ, ಮೈಕ್ರೋ, ಚಿಕ್ಕದು. ನನ್ನ ತರ ಆದಿ ಭೌತಿಕದಲ್ಲಿ 84 ಲಕ್ಷ ಜೀವರಾಶಿಗಳಿದ್ದಾರೆ. ಅವ್ರನ್ನು ಸೇರ್ಸ್ಕೋಬೇಕೋ ಇಲ್ವಾ? ನಾನು ನಿದ್ದೆಗೆ ಹೋದ್ರೆ ನಾನೊಬ್ಬ ಹೋಗೋದಿಲ್ಲ, ಬೇರೆಯವರು ಹೋಗಿರ್ತಾರೇನೋ, ಹೋಗಿರೋದಿಲ್ಲ. ಆದ್ದರಿಂದ ಅಲ್ಲಿ ನಾನಿಲ್ಲ ಅಂತಂದ್ರೆ ಆದಿ ಭೌತಿಕನೂ ಇರಲ್ಲ, ಆದಿ ದೈವಿಕನೂ ಇರಲ್ಲ, ಅವಸ್ಥೆಗೂ ಎಂಟ್ರಿ ಇಲ್ಲ. ಎಲ್ಲಿ? ನಿದ್ದೆಯಲ್ಲಿ. ಅದಕ್ಕೆ ನೀವು ಆತ್ಮನಾಗಿರ್ತೀರ. ಆದ್ದರಿಂದ ಇಲ್ಲಿ ನನ್ನನ್ನು ತಗೊಂಡ್ಮೇಲೆ ಎಲ್ಲ ಅನಾತ್ಮವೇ. ಹಾಗೆ ನಾನು ಮೈಕ್ರೋ, ಚಿಕ್ಕದು. ಎಷ್ಟಿದ್ದೀನಿ? 6 ಅಡಿ ಇದ್ದೀನಿ. ಆದಿ ಭೌತಿಕದಲ್ಲಿ 84 ಲಕ್ಷ ಜೀವರಾಶಿಗಳಿದ್ದಾರಲ್ಲ, ಅವ್ರನ್ನ ಬಿಟ್ರೆ ಏನಾಗತ್ತೆ? ನೀವು ಅವ್ರನ್ನೂ ಸೇರಿಸ್ಕೋಬೇಕು. ಅದಕ್ಕೆ ಏನ್ ಮಾಡ್ತಾರ ಅವರು? ಸಮಷ್ಟಿ. ನನ್ನ ಬಿಟ್ಟು ಬೇರೆಯವ್ರು, ನಾನು ಬೆಸ್ಟಿ, ಮೈಕ್ರೋ, ಅವ್ರನ್ನೂ ಸೇರಿಸ್ಕೊಂಡಾಗ ಅವರು ಮ್ಯಾಕ್ರೋ. ತುಂಬಾ ಜನ ಇದ್ದಾರೆ. ಬರೀ ಇಷ್ಟಕ್ಕೆ ಮುಗಿಲಿಲ್ಲ. ಆದಿ ದೈವಿಕವಾಗಿ 14 ಲೋಕಗಳಲ್ಲಿ ದೇವತೆಗಳು ಎಲ್ಲರೂ ಇದ್ದಾರೆ. ಪಾತಾಳ ಲೋಕದಲ್ಲಿ ರಾಕ್ಷಸರು, ಅವರು ಇವರು, ಯಕ್ಷ ಗಂಧರ್ವರು ಎಲ್ಲ ಇದ್ದಾರೆ. ಅವ್ರಿಗೆಲ್ಲ ಶರೀರ ಇಲ್ವಾ? ಅವ್ರದ್ದು ಸೇರಿಸ್ಕೋಬೇಕು. ಅವ್ರದ್ದು ಸೇರಿಸ್ಕೊಂಡಾಗ, ಇವೆಲ್ಲ ಸೇರಿದಾಗ ನಾನು ಮೈಕ್ರೋ, ಅವ್ರದ್ದು ಸೇರ್ಕೊಂಡಾಗ ಮ್ಯಾಕ್ರೋ. ಇವೆರಡನ್ನು ಒಟ್ಟಿಗೆ ಹಾಕ್ತಾ ಇದ್ದೀನಿ. ಇವೆರಡು ಆತ್ಮನ ಅನಾತ್ಮನ? ಅನಾತ್ಮ. ಅನಾತ್ಮನೆ. ಆದ್ದರಿಂದ ಈ ಗಾಢ ನಿದ್ರೆ ಇವು ಬರೋಲ್ಲ. ಅದಕ್ಕೋಸ್ಕರ ಇವು ಅನಾತ್ಮನ ಇವ್ರೇನ್ ಮಾಡ್ತಾ ಇದ್ದಾರೆ? ಈಗ ಎಚ್ಚರದಲ್ಲಿರೋ ವೈಶ್ವಾನರ, ತೈಜಸ, ಪ್ರಾಜ್ಞನನ್ನ ಅವರು ವ್ಯಷ್ಟಿ ಸಮಷ್ಟಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆತ್ಮನಿಗೆ ವ್ಯಷ್ಟಿ ಸಮಷ್ಟಿ ಉಂಟು ಅಂತ ಹೇಳ್ದಂಗಾಯ್ತು. ಇರ್ಲಿ, ಈ ವೈಶ್ವಾನರ, ತೈಜಸ, ಪ್ರಾಜ್ಞದಲ್ಲಿ ಒಂದು ಪ್ರಾಬ್ಲಮ್ ಇದೆ. ಪೂರ್ತಿ ಆತ್ಮ ಅಂತ ಹೇಳಕ್ ಬರಲ್ಲ. ಏಕೋನಂಶತಿ ಮುಖನ್ಗೆ ಹೋಲ್ಸಿ ಇವನ್ನ ಆತ್ಮ ಅಂತ ಕರಿತಾ ಇರೋದು ಅಲ್ವಾ? ಇವನಲ್ಲೂ ಒಂದು ಡಿಫೆಕ್ಟ್ ಇದೆ. ಏನದು ಡಿಫೆಕ್ಟು? ಇಟ್ಕೊಳ್ಳಿ. ಉಪಾಧಿ ಇದೆಯಲ್ಲ ಸರ್, ಅದು ತೆಗಿಬೇಕು. ಉಪಾಧಿಗಳಿದೆ. ನೀವು ಬೇಕಾದ್ರೆ ಅವನ್ ಸಮಷ್ಟಿ ಅಂತಾನೆ ಇಟ್ಕೊಳ್ರಿ, ಎಲ್ಲ ಸೇರಿ ಅವನಲ್ಲಿ ಇದೆ ಅಂತ ಇಟ್ಕೊಳ್ರಿ. 4ನೇ ಪಾದದಲ್ಲಿ ಅದನ್ನು ಎತ್ತಾಕ್ಬಿಡ್ತಾರೆ. ಯಾಕೆಂದ್ರೆ ಅಲ್ಲಿ ಪ್ರಪಂಚ ಇದೆ, ಎಲ್ಲವೂ ಇದೆ. ಅದು ಅರ್ಜುನನ್ಗೆ ತೋರಿಸಿದ ವಿಶ್ವರೂಪ ದರ್ಶನ.
ಹಾಗೆ ಈಗ ನಿಮ್ಮ ಗಾಢನಿದ್ರೆಯಲ್ಲೇ ಇಲ್ಲ, ಆದರೆ ಅಲ್ಲಿ ಬೀಜ ಅಂತ ತಂದಿಟ್ಟಿರೋದ್ರಿಂದ ಅದನ್ನು ತೆಗಿಬೇಕಾದ್ರೆ 4ನೇ ಅವಸ್ಥೆ ತೋರಿಸ್ತಾರೆ. 4ನೇ ಅವಸ್ಥೆ ಇಲ್ಲ ಅಂದ್ರೆ ಮುಕ್ತನ ಆದವನು 4ನೇ ಅವಸ್ಥೆ ಅಂತ ಹೇಳ್ತಾರೆ, ಚತುಷ್ಪಾದ ಅಂತ. ಅದಕ್ಕೋಸ್ಕರ ಇಲ್ಲಿ ವ್ಯಷ್ಟಿ ಸಮಷ್ಟಿ ಅಂತ ತಗೊಂಡಾಗ ನಾವು ಪೂರ್ತಿ ಸೇರಿಸ್ಕೊಂಡು ತಗೋಬೇಕು. ಇಲ್ದಿದ್ರೆ ಏನಾಗತ್ತೆ ನೋಡ್ರಿ, ಈಗ ಅವಸ್ಥೆನಲ್ಲಿ ತಗೊಂಡಾಗ ನಾನು ಅಷ್ಟು ಸೇರಿಸ್ಕೊಂಡೆ. ಅದೇ ರೀತಿ ಪಂಚಕೋಶಗಳು ತಗೊಂಡಾಗ್ಲೂ ಕೂಡ ನನ್ನ ಅನ್ನಮಯ ಶರೀರ ಅಂದ್ರೆ ನಾನು ಮಾತ್ರ ತಗೊಂಡ್ಬಿಡ್ತೇನೆ. ಈಗ 84 ಲಕ್ಷ ಜೀವರಾಶಿಗಳ ಅನ್ನಮಯ ಶರೀರ ಏನ್ ಮಾಡ್ತೀರಾ, ಅದನ್ನು ಸೇರಿಸ್ಕೊಳ್ರಿ. ಆದಿ ದೈವಿಕವಾಗಿ ಏನ್ ಮಾಡ್ತೀರಾ, ಅವ್ರದ್ದು ಸೇರಿಸ್ಕೊಳ್ರಿ. ಎಲ್ಲ ಸೇರಿಸ್ಕೊಂಡಾಗ ವ್ಯಷ್ಟಿ ಆಯಿತು. ಇಲ್ಲಿ ಎರಡನ್ನು ತಗೋಬೇಕಾಗತ್ತೆ ನಾವು. ಈ ವ್ಯಷ್ಟಿ ಸಮಷ್ಟಿ ಅಂತ ಅನ್ನೋದು ಎಚ್ಚರದಲ್ಲಿ ಸ್ಥೂಲ ಶರೀರ ತಗೋಬೇಕು. ಅದೇ ರೀತಿ ಎಚ್ಚರದಲ್ಲಿ ನಾನು ತಗೊಂಡಾಗ ನನ್ನ ಸ್ಥೂಲ ಶರೀರ, 84 ಲಕ್ಷ ಜೀವರಾಶಿಗಳ ಸ್ಥೂಲ ಶರೀರ, ಆದಿ ದೈವಿಕವಾಗಿ ಅವರ ಸ್ಥೂಲ ಶರೀರಗಳು. ಇದರಲ್ಲಿ ಮೈಕ್ರೋ ಮ್ಯಾಕ್ರೋ, ವ್ಯಷ್ಟಿ ಸಮಷ್ಟಿ. ನಾನು ಕನಸು ತಗೊಂಡಾಗ ಅಲ್ಲಿ ಈ ಸ್ಥೂಲ ಶರೀರ ಇರಲ್ಲ, ಅದು ಸೂಕ್ಷ್ಮ ಶರೀರ, ಅದರ ವ್ಯಷ್ಟಿ, ಅದರ ಸಮಷ್ಟಿ ಎಲ್ಲ ಹೋಲ್ಸೇಲಾಗಿ ತಗೋಬೇಕು. ತಗೊಂಡಾಗ ಇವೆರಡೂ ಎಲ್ಲ ಅನಾತ್ಮವೇ. ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಆತ್ಮನ ಅಲ್ಲ. ಅದಕ್ಕೋಸ್ಕರ ಇವ್ರು ಏನ್ ಮಾಡ್ತಾರೆ, ಇವನ್ ಕಲಬೆರಕೆ ಮಾಡ್ಕೊತಾರೆ ಅಷ್ಟೇ. ನಮ್ಗಿದು ಅರ್ಥ ಆದ್ರೆ ಸಾಕಪ್ಪ, ನೀವು ಅರ್ಥ ಮಾಡ್ಕೊಳ್ರಿ. ಇಲ್ಲ ಅವ್ರ ಹೆಸರುಗಳು ಏನ್ ಬೇಕಾದ್ರೂ ಕೊಟ್ಕೊಳ್ಳಿ, ಅಥವಾ ಇವರು ಅದನ್ನ ವ್ಯಷ್ಟಿ ಸಮಷ್ಟಿ ಅಂತ ಏನ್ ಬೇಕಾದ್ರೂ ಮಾಡ್ಕೊಳ್ರಿ. ಬೇಸ್ಮೆಂಟ್ ಇದು ಕರೆಕ್ಟ್ ಆಗಿರ್ಬೇಕು ಅಷ್ಟೇ. ವ್ಯವಹಾರ ದೃಷ್ಟಿಯಲ್ಲಿ ಕರೆಕ್ಟೇ. ಹೇಗೆ ವ್ಯವಹಾರ ದೃಷ್ಟಿಯಲ್ಲಿ ಶರೀರ ಕರೆಕ್ಟು, ನಾನು ಅವಸ್ಥೆ ಒಳಗಡೆ ಇದ್ದೇನೆ, ಎಲ್ಲ ಕರೆಕ್ಟೇ. ವ್ಯವಹಾರ ದೃಷ್ಟಿಯಿಂದ ನೋಡಿದ್ರೆ ಇದರಲ್ಲಿ ಏನು ತಪ್ಪಿಲ್ಲ. ಆದರೆ ಪಾರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಇದಕ್ಕೆ ಬೆಲೆ ಇಲ್ಲ. ನಾವು ಇನ್ನೊಂದು ದೃಷ್ಟಿ ನೋಡಿದಾಗಲೇ ಇದನ್ನ ಕ್ಯಾಲ್ಸಿಫೈ ಮಾಡೋದು, ಕ್ಯಾನ್ಸಲೇಷನ್ ಮಾಡೋದು. ಹಾಗೆ ನೀವು ಇಷ್ಟು ತಿಳ್ಕೊಂಡ್ರೆ ಇದು ಬೇಕಾದಷ್ಟಾಯ್ತು. ಇದನ್ನು ಅವರು ಈಶ್ವರ ಅಂತಾರೆ, ಏನೇನೋ ಗಬ್ಬೆಬ್ರಿಸ್ತಾರೆ. ನೀವು ಇವಾಗ ಪ್ಯಾರಗಳನ್ನ ಚೆನ್ನಾಗಿ ಓದ್ಕೊಳ್ರಿ, ನಿಮ್ಗೇನು ಕಷ್ಟ ಬರೋದಿಲ್ಲ. ಬೇಸ್ಮೆಂಟ್ ಇದು. ನೆಕ್ಸ್ಟ್ ಇದಕ್ಕೆ ಹೋಗೋಣ. ಈಗ ನೆಕ್ಸ್ಟ್ ಪ್ಯಾರಾದಲ್ಲಿ ನನಗೆ ಸ್ವಲ್ಪ ಕೃಷ್ಣವೇಣಿ ಅವ್ರು ನೀವು ಟೈಮ್ ಹೇಳಬೇಕು, ನನಗೆ ಸ್ವಲ್ಪ ಇದು ಕನ್ಫ್ಯೂಷನ್ ಆಗ್ತದೆ. ಈಗ ಇನ್ನೂ ಒಂದು ನಿಮ್ಮ ಹತ್ರ 25 ನಿಮಿಷ ಇದೆ. ಇದೆ ಸರ್, ಇದೆ ಸರ್. ಓಕೆ ಓಕೆ. ಈಗ ನಾನು ನೆಕ್ಸ್ಟ್ ಪೇಜ್ಗೆ ಬಂದಿದ್ದೀನಿ. ನೆಕ್ಸ್ಟ್ ಪೇಜ್ಗೆ ಬಂದ್ರಿ. 2ನೇ ಪ್ಯಾರಲ್ಲಿ ವೈಶ್ವಾನರ ಹಿರಣ್ಯ ಗರ್ಭ ಈ ಶಬ್ದಗಳನ್ನ ಹೇಳ್ತಾ ಇದ್ದಾರೆ. ಸಿಗ್ತಾ ನಿಮ್ಗೆ ಪೇಜು? ಅಲ್ಲಿ ಪ್ರಶ್ನೆ ನಿಮ್ದು. ಓಕೆ. ಇಲ್ಲಿ ವೈಶ್ವಾನರ ಹಿರಣ್ಯ ಗರ್ಭ ಈ ಶಬ್ದಗಳನ್ನ ಜೀವವಾಚಕಗಳೆಂದು ಭಾವಿಸಬಹುದೇ? ಸ್ವಾಮಿಗಳೇ ಪ್ರಶ್ನೆ ಹಾಕ್ತಾರೆ. ಅವನ್ನ ಜೀವವಾಚಕ, ಅವನ್ನ ಜೀವಿಗಳಾಗಿ ನೀವು ವ್ಯಷ್ಟಿ ಅಂತನಾದ್ರೂ ಅನ್ರಿ, ಸಮಷ್ಟಿ ಅಂತ ಬೇಕಾದ್ರೂ ಅನ್ರಿ, ಅದನ್ನ ಸ್ಥೂಲ ಶರೀರ ಅನ್ರಿ, ಸೂಕ್ಷ್ಮ ಶರೀರ ಅನ್ರಿ, ಹೇಳ್ಬೋದಾ ವೈಶ್ವಾನರನ್ಗೆ? ಹೇಳಂಗಿಲ್ಲ. ವೈಶ್ವಾನರನಿಗೆ ಸಾಕ್ಷಿಯಾಗಿರುವಂತ ಹಿಂದೆ ಸ್ವರೂಪನ ಹೇಳ್ತಾ ಇದ್ದಾರೆ ಸರ್, ಅಲ್ಲಿ ಜೀವವಾಚಕ ಅಲ್ಲ ಸರ್. ಹೌದು, ಆದ್ದರಿಂದ ಅದಲ್ಲ ಅಂತ. ಆದ್ದರಿಂದ ಪ್ರಾಕೃತವಾದ ಮಾಂಡಿಕ್ಯದಲ್ಲಿ ಇವನ್ನ ಹೇಗೆ ಪ್ರಯೋಗಿಸಿದೆ ಅನ್ನೋದನ್ನ ಮೊದಲು ನಾವು ವಿಚಾರ ಮಾಡ್ಕೋಬೇಕು. ಎಲ್ಲಿ? ಮಾಂಡಿಕ್ಯ ಉಪನಿಷತ್ನಲ್ಲಿ ಅಂತ. ಈಗ ಅದರಲ್ಲಿ ಬೃಹದಾರಣ್ಯಕದಲ್ಲಿ ಒಂದು ವಿಚಾರ ಹೇಳಿದ್ದಾರೆ. ನಿನ್ನೆ ನಾವು ಇದನ್ನೇ ಅಲ್ವಾ ಮಾಡಿದ್ದು ದಿವ್ಯ ಬಂದಾಗ ಕೃಷ್ಣ? ಇದೇ ಮಾಡಿದ್ದು. ಓಕೆ, ಇಲ್ಲಿ ನೋಡ್ರಿ, ಅದಕ್ಕೆ ಬೃಹದಾರಣ್ಯಕ ಉಪನಿಷತ್ ತಗೊಂಡ್ಬಂದು ಹೇಳ್ತಾರೆ ಅವರು. ಇಲ್ಲಿ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಆಚಾರ್ಯ ಬರ್ದಿರೋದೇನಪ್ಪ ಅಂತಂದ್ರೆ, ಪಾಪದಾಹ, ಭಯ, ಅರತಿ, ಜನ್ಮ. ಇಲ್ಲಿ ಪಾಪದಾಹ ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಪಾಪ ದಾಹ, ದಾಹ ಅಂತಂದ್ರೆ ಬಾಯಾರಿಕೆ, ನೀರಡಿಕೆ. ಪಾಪದ ನೀರಡಿಕೆ ಆ ಪೂರ್ತಿ ಹಂಗೆ ಹೇಳಿ, ಅರ್ಥ ಯಾರಾದ್ರೂ ಹೇಳಿ. ಮಾಡಿರ್ತಾನಲ್ಲ ಸರ್, ಅದರಿಂದ ಅವನಿಗೆ ಆ ತರ ಆ ಮನಸ್ಥಿತಿ, ಅದು ಅದ್ರದ್ದು ಇದಿರುತ್ತೆ ಅಂತ. ಏನಮ್ಮ ಇನ್ನೊಂದ್ಸರಿ ಹೇಳಿ.
ಅವನು ಪಾಪ ಮಾಡಿರ್ತಾನಲ್ಲ ಸರ್, ಈ ಭಯ ಪಾಪ ಮಾಡಿರೋದ್ರದ್ದು ಒಂದು ತಪ್ಪು ಮನಸ್ಸಲ್ಲಿ ಇರುತ್ತಲ್ಲ ಸರ್, ಅದನ್ನ ಹೇಳ್ತಾ ಇದ್ದಾರೆ, ದಾಹ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ Guilty, sir. ಪಾಪ Guilty. ದಾಹ, ಗಿಲ್ಟಿ ಗಿಲ್ಟಿ. ಗಿಲ್ಟಿ. ಇಲ್ಲಿ ಪಾಪ ದಾಹ, ಪಾಪ ಮಾಡೋದಕ್ಕೆ ಆಸಕ್ತಿ ಇರುತ್ತೆ, ಅವ್ರಿಗೆ ಬಾಯಾರಿಕೆ ಇರುತ್ತೆ. ನನಗೆ ಬಾಯಾರಿಕೆ ಆದಾಗ ನೀರು ಕುಡಿತೀನಿ. ಅವ್ರಿಗೆ ಪಾಪ ಮಾಡೋದಕ್ಕೆ ಆಸೆ ಇರೋದ್ರಿಂದ ಅವರು ಕಳ್ತನ, ಮೋಸ, ವಂಚನೆ, ಅವ್ರಿಗೆ ಅದೇ ಆಸೆ. ಆ ಜೈಲ್ಗೆ ಹೋದಾಗ ಅವನು ಅನ್ಕೊಂತಾನೆ, ಇನ್ನು ನಾನು ಕಳ್ತನ ಮಾಡ್ಬಾರ್ದು, ಥೂ ಅಂತಂದು ವಾಪಸ್ ಬಂದ್ಮೇಲೆ ಅಂತ ಮತ್ತೆ ಯಥಾ ಪ್ರಕಾರ ನಾಯಿ ಬಾಲ ಡೊಂಕು ಅಂತ ತಿರ್ಗಾ ಮಾಡ್ತಾನೆ. ಅದು ಪಾಪದಾಹ. ಪಾಪ ಮಾಡಿದ್ಮೇಲೆ ಆ ಗಿಲ್ಟಿ ಇದ್ದೇ ಇರುತ್ತೆ, ಭಯ. ಇಲ್ಲಿ ಅರತಿ ಅಂದ್ರೆ ಏನು? ನಿನ್ನೆ ಪ್ರಶ್ನೆ ಬಂದಿತ್ತು ನನಗೆ, ದಿವ್ಯಾ ಅವ್ರು ಕಳಿಸಿದ್ರು, ನೀವೆಲ್ಲ ಯಾರಾದ್ರು ನೋಡಿದ್ದೀರಾ? ಅರತಿ, ಅರತಿ ಅಂದ್ರೆ ಏನು? ರತಿ ಅಂದ್ರೆ ಏನಪ್ಪ? ರತಿ ಅಂದ್ರೆ ಅದ್ರಲ್ಲೇ ಆಸಕ್ತಿ ಇರೋದು ಅಷ್ಟೇ. ರತಿ, ಮನ್ಮತ ರತಿ, ಅದರಲ್ಲೇ ಮುಳುಗಿರೋದು. ಈ ಅವುಗಳನ್ನ ಅನುಭವಿಸೋದ್ರಲ್ಲಿ ಮುಳುಗಿರೋವನಿಗೆ ರತಿ ರತಿ ಅಂತಾರೆ. ಅರತಿ ಅಂತಂದ್ರೆ ಅದಕ್ಕೆ ವಿರುದ್ಧವಾದ್ದು. ಅಂದ್ರೆ ಇಲ್ಲಿ ಅರತಿ ಅಂತಂದ್ರೆ ಅರ್ಥ ತಗೋಬಾರ್ದು ಇಲ್ಲಿ. ಅದಕ್ಕೆ ದಿವ್ಯ ಅವರು ಸಂಸ್ಕೃತ್ನಲ್ಲಿ ಕೊಟ್ಟಿದ್ದಾರೆ, ಕಾಮ ಕ್ರೋಧ. ಯಾವಾಗ ನಾವು ಪಾಪ ಮಾಡ್ತೀವೋ, ಪಾಪ ಮಾಡೋದಕ್ಕೇನು ಕಾರಣ? ಪುಣ್ಯ ಮಾಡೋದಕ್ಕೇನು ಕಾರಣ? ಸಂಸ್ಕಾರಗಳು, ಹಳೆ ಸಂಸ್ಕಾರಗಳು. ಸರಿ, ಆ ಸಂಸ್ಕಾರಗಳಿದ್ರೆ ಕಾಮ ಇಂಪಾರ್ಟೆಂಟ್ ಅಲ್ವಾ? ನನಗೆ ಮೋಕ್ಷ ಬೇಕು ಅನ್ನೋ ಕಾಮ, ಅವನಿಗೆ ಕಳ್ತನ ಮಾಡಬೇಕು ಅನ್ನೋ ಕಾಮ, ಎರಡೂ ಆನಂದಕ್ಕೆ. ಅವನು ತಾತ್ಕಾಲಿಕವಾದ ಆನಂದಕ್ಕೆ ಪ್ರಯತ್ನ ಮಾಡ್ತಾನೆ, ನಾನು ಪರ್ಮನೆಂಟ್ ಆಗಿರೋ ಆನಂದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಟ್ನಲ್ಲಿ ಕಾಮ, ನನಗೆ ಮೋಕ್ಷದ ಕಾಮ, ಅವನಿಗೆ ಕಳ್ತನ ಮಾಡಿ ಆ ಹಣದ ಕಾಮ, ಏನೋ ಒಂದು ಆ ಕಾಮ. ಯಾವಾಗ ಕಾಮ ಇತ್ತು ಆಗ ಏನಾಗುತ್ತೆ? ನೆಕ್ಸ್ಟ್ ಕಂಟಿನ್ಯೂಷನ್ ಮುಂದಕ್ಕೆ ನಾನು ಕೇಳ್ತಾ ಇರೋದು, ಕಾಮ ಇದ್ದವನ್ ಏನಾಗುತ್ತೆ? ಕರ್ಮ ಮಾಡ್ತಾನೆ, ಕ್ರಿಯೆ ಮಾಡ್ತಾನೆ. ಕ್ರಿಯೆ ಮಾಡ್ತಾನೆ. ಕ್ರಿಯೆ ಮಾಡಿದ್ಮೇಲೆ ಫಲ ಅನುಭವಿಸ್ಬೇಕು. ಈ ಸೈಕಲ್ಲು ನಮ್ಗೆಲ್ಲ ಗೊತ್ತಿದೆ. ಈಗ ಕಾಮ ಬರೋದಕ್ಕೆ ಸ್ವಲ್ಪ ಹಿಂದಕ್ಕೆ ಹೋದ್ರೆ ಅದೇನು? ಮುಂದಕ್ಕೆ ಹೋದ್ರೆ ಕಾಮ, ಕ್ರೋಧ, ಲೋಭ. ಅಥವಾ ಕಾಮ ಅಂದಿದ ತಕ್ಷಣ ಸಂಕಲ್ಪ ಮಾಡ್ತಾನೆ, ಸಂಕಲ್ಪ ಮಾಡಿದ್ಮೇಲೆ ಆ ಕೆಲಸದಲ್ಲಿ ತೊಡಗ್ತಾನೆ, ಆ ಕೆಲಸ ತೊಡಗದ ಮೇಲೆ ಅದು ಸುಖ ಆಗ್ಬೋದು, ದುಃಖ ಆಗ್ಬೋದು, ಅನುಭವಿಸ್ತಾನೆ, ಅನುಭವಿಸಿದ್ಮೇಲೆ ಸಂಸ್ಕಾರ ಆಗುತ್ತೆ, ಸಂಸ್ಕಾರ ಆದ್ಮೇಲೆ ಮತ್ತೆ ಹುಟ್ಟು ಬರ್ತಾನೆ. ಈ ಸೈಕಲ್ ಅದು ಗೊತ್ತು. ಈಗ ಕಾಮ ಆಗ್ಬೇಕಾದ್ರೆ ಅದರ ಹಿಂದೆಗಡೆ ಏನು? ಅಧ್ಯಾಸ ಸರ್, ಅಧ್ಯಾಸ. ಅಧ್ಯಾಸ ಆಗಿರ್ಬೇಕು, ಅಧ್ಯಾಸ ಆಗಿರ್ಬೇಕು, ಕಲಬೆರಕೆ ಆಗಿರ್ಬೇಕು. ಅದು ಹಾಗೆ. ಸೊ ಹೀಗೆ ಕನೆಕ್ಷನ್ ಇರುತ್ತೆ ನೋಡ್ರಿ. ಸೊ ಬೇಸ್ಮೆಂಟ್ ಇದು ಅಧ್ಯಾಸ, ಭಾಷ್ಯಾರ್ಥ, ವಿಮರ್ಶೆ. ಅದನ್ನ ಮಿನಮ್ಮ ನಿನ್ನೆ ನಿಮಗೆ ಹೇಳ್ತಾ ಇದ್ವಲ್ಲ, ಈ ಪಿಕ್ಚರ್ ನೋಡುವಾಗ ಆ ಕ್ರಿಸ್ಟಲ್ ಕ್ಲಿಯರ್ ಸ್ಕ್ರೀನ್ ಮತ್ತೆ ಆ ಪಿಕ್ಚರ್ ಕಲಬೆರಕೆ ಆಗಿರುತ್ತೆ. ನಾನು ಹಾವು ಅಂತ ತಪ್ಪು ತಿಳ್ಕೊಳ್ಳುವಾಗ ಹಾವು ಹಗ್ಗ ಕಲಬೆರಕೆ ಆಗಿರುತ್ತೆ. ನಾನು ಒಡವೆ ಅಂತ ತಿಳ್ಕೊಳ್ಳುವಾಗ ಚಿನ್ನ ಒಡವೆ ಕಲಬೆರಕೆ ಆಗಿರುತ್ತೆ. ಎರಡಿಲ್ಲ, ಇಲ್ಲಾದ್ರೂ ಎರಡೆರಡು ಇದೆ. ಎಲ್ಲಿ? ಪಿಕ್ಚರು ಸ್ಕ್ರೀನು ಎರಡು ಬೇರೆ ಇದೆ. ಇಲ್ಲಿ ಆತ್ಮ ಅನಾತ್ಮ ಎರಡಿಲ್ಲ, ಹಾವು ಹಗ್ಗ ಎರಡಿಲ್ಲ, ನೀರು ಮತ್ತೆ ಮರಳು ಕಾಡು ಎರಡಿಲ್ಲ, ಮೋಟು ಮರ ಮನುಷ್ಯ ಎರಡಿಲ್ಲ, ಬೆಳ್ಳಿ ಕಪ್ಪೆ ಚಿಪ್ಪು ಎರಡಿಲ್ಲ. ಹಾಗೆ ಎಲ್ಲ ದೃಷ್ಟಾಂತಗಳು ಹಾಗೆ ಬರಬೇಕು ಅಂತಿಲ್ಲ. ನಿಮ್ಗೆ ಎರಡು ಕಾಣುತ್ತಾ ಇದ್ರು ಒಂದೇ. ಈಗ ನನಗೆ ಒಡವೆನೂ ಕಾಣ್ತಾ ಇದೆ, ಕಾಣ್ತಾ ಇಲ್ವಾ? ಕಾಣ್ತಾ ಇದೆ. ಮತ್ತೆ ಚಿನ್ನ ಬಿಟ್ಟು ಒಡವೆ ತೋರಿಸ್ರಿ. ಹೀಗೆ ನಾವು ಅರ್ಥ ಮಾಡ್ಕೊತ ಹೋದಾಗ ಇಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಇರ್ಲಿ, ಒಟ್ಟಿನಲ್ಲಿ ಏನಾಯ್ತು? ಕಲಬೆರಕೆ, ಅಧ್ಯಾಸ, ಅದರಿಂದ ಕಾಮ, ಕಾಮದಿಂದ ನನಗೆ ಅಕಸ್ಮಾತ್ ಆ ವಸ್ತು ಸಿಕ್ಕಿದ್ರೆ ಅನುಭವಿಸ್ತೀನಿ. ಅನುಭವಿಸಿದ್ರೆ ಏನಾಗುತ್ತೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾನು ಆ ವಸ್ತು ಸಿಗುತ್ತೆ, ಕಾಮದಿಂದ ಸಂಕಲ್ಪ ಮಾಡ್ತೇನೆ, ಆ ಕೆಲಸ ಮಾಡ್ತೇನೆ, ಆ ವಸ್ತು ಸಿಗುತ್ತಪ್ಪ. ಈಗ ನನಗೆ ಸಂಸ್ಕಾರ ರೂಪದಲ್ಲಿ ಉಳ್ಕೊಳ್ಳುತ್ತೆ.
ಆ ವಸ್ತುನ ಅನುಭೋಗಿಸಿದಾಗ ಸಂಸ್ಕಾರ ರೂಪದಲ್ಲಿ ಮೂಡ್ಕೊಳ್ಳುತ್ತೆ. ಮೂಡ್ತು ಅಂತಂದ್ರೆ ಮತ್ ನನಗದು ಬೇಕು ಅಂತ ಅನ್ಸುತ್ತೆ. ಇದು ವಿವೇಕಾನಂದರು ತುಂಬಾ ಚೆನ್ನಾಗಿ ಹೇಳ್ತಾರೆ, ನೀವು ವಸ್ತು ಅನುಭೋಗಿಸ್ರಿ, ಅದ್ರ ಒಳಗಡೆ ಸಂಸ್ಕಾರ ಮಾಡ್ಕೊಳ್ದೆ ಅನುಭವಿಸ್ರಿ. ತಾವರೆ ಎಲೆ ಇದ್ದಂಗೆ ಇರಬೇಕು, ಅದಕ್ಕೆ ಸ್ವಲ್ಪನೂ ಅಂಟ್ಕೋಬಾರ್ದ. ಇದು ಅಲ್ಲಲ್ಲೇ ದೃಷ್ಟಾಂತಗಳು ತಗೊಂಡಾಗ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ವಿವೇಕಾನಂದರು ಮೈಸೂರಿಗೆ ಬಂದಾಗ, ಅವಾಗ ಮೈಸೂರು ಎಕ್ಸಿಬಿಷನ್ ಇತ್ತಂತೆ, ಅವರು ಬಂದಿದ್ದಾಗ ಮೈಸೂರಿಗೆ. ಅವಾಗ ತುಂಬ ಫೇಮಸ್ ಆಗ್ಬಿಟ್ರು. ಅಮೇರಿಕದಿಂದ ಬಂದಮೇಲೆ ಏನು ಎಲ್ಲರೂ ಅವ್ರು ನಮ್ಮ ಮನೆಗೆ ಬನ್ನಿ ಮೈಸೂರು ಮಹಾರಾಜರು ಕರೆದಿದ್ರಂತೆ, ಹೋಗಿದ್ರು. ಅವ್ರಿಗೆ ವಿವೇಕಾನಂದರಿಗೆ ಅವಾಗ ಎಕ್ಸಿಬಿಷನ್ ನಡೀತಾ ಇತ್ತಂತೆ. ಅವಾಗೇನೋ ಈ ನವರಾತ್ರಿ ಏನೋ ಫಂಕ್ಷನ್ ಇತ್ತೇನೋ. ಆವಾಗ ವಿವೇಕಾನಂದರ ಜೊತೆಲಿ ಒಬ್ಬನ ಸೆಕ್ರೆಟರಿನ ಕಳಿಸಿ ಚೆಕ್ ಬುಕ್ ಕೊಟ್ಟು ಅವ್ರು ಏನು ತಗೊಂತಾರೋ ನೀನು ಸುಮ್ಮನೆ ಸಿಗ್ನೇಚರ್ ಕೊಟ್ಟು ಕೊಂಡ್ಕೊಂಬಿಡು. ಹೋದ್ರು ಎಕ್ಸಿಬಿಷನ್ಗೆ. ಏನು ಒಂದು ಸ್ಟಾರ್ಟಿಂಗ್ ಅಂಗಡಿಯಿಂದ ಏನು ಎಷ್ಟು ಆಸಕ್ತಿಯಿಂದ ನೋಡ್ತಾ ಇದ್ದಾರೆ ಅಂತ ಗೊತ್ತಾ ವಿವೇಕಾನಂದರು. ಪ್ರತಿಯೊಂದು ಅಂಗಡಿ ಮುಂದೆ ನಿಂತ್ಕೊಳ್ಳೋದು, ನೋಡೋದು, ಖುಷಿ ಪಡೋದು. ಅವನು ಬಿಲ್ ಇದು ಚೆಕ್ ಬರ್ಕೊಡೋನು, ಸ್ವಾಮಿ ಏನೋ ತಗೊಂತೀರಾ ಬೇಡಪ್ಪ ಮುಂದಕ್ಕೆ ನೋಡು. ಹಂಗೇ ನೋಡಿದ್ರು. ಹೀಗೆ ಎಲ್ಲ ಅಂಗಡಿಗಳು ನೋಡ್ಕೊಂಡ್ಬಂದ್ರು. ಇನ್ನೂ ನೋಡ್ಬೇಕು ಅಂತ ಇದ್ದಾರೆ. ಎಲ್ಲ ಮುಗ್ದೋಯ್ತು. ಸ್ವಾಮಿ ಅವ್ರೇನು ಅನ್ಕೊಂಡ ಮೊದಲು ಒಂದ್ಸಾರಿ ನೋಡ್ಬಿಡ್ತಾರೆ, ಆಮೇಲೆ ಬೇಕಾದ್ದು ಸ್ವಲ್ಪ ಮಾಡ್ಕೊಂತಾರೆ. ಸ್ವಾಮಿ ಇನ್ನೊಂದು ರೌಂಡ್ ಹೋಗೋಣ, ಹೋಗಕ್ ನಾನು ರೆಡಿ ಇನ್ನಂತ. ಇನ್ನೊಂದ್ಸರಿ ಇದು ತಗೊಂತೀರಾ ಅನ್ನಂತೆ. ಬೇಡಪ್ಪ. ಹೇಗಿದೆ ನೋಡ್ರಿ, ಇದು ಅವ್ರು ಪಡೋಷ್ಟು ಖುಷಿ ಬೇರೆಯವ್ರು ಪಡಲ್ಲ. ಆದರೆ ಅವರು ಅದರಲ್ಲಿ ಅಟ್ಯಾಚ್ಮೆಂಟ್ ಇಲ್ಲ, ಅದು ನನಗೆ ಬೇಕು ಅಂತಿಲ್ಲ. ಈಗ ಅವ್ರು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ರು, ನಮ್ಮ ಪ್ರಶ್ನೆ ಕೇಳ್ತಾ ಇದ್ರು. ವಸ್ತುಗಳನ್ನೆಲ್ಲ ನೋಡಿದ್ರು, ಖುಷಿ ಪಟ್ಟರು, ನಮ್ಗಿಂತ ಖುಷಿ ಪಟ್ಟರು. ಸ್ವಾಮಿಗಳು ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ಒಂದು ಹೆಣ್ಣು ಮೈ ತುಂಬ ಒಡವೆ ಹಾಕೊಂಡು ಹೋಗ್ತಾ ಇದ್ಲಂತೆ. ಯಾರೋ ಒಬ್ಬ ಸಾಧು ಹೋಗ್ತಾ ಇದ್ದವನು, ಅಮ್ಮ ಸ್ವಲ್ಪ ನಿಂತ್ಕೊ ಅಂದ್ರಂತೆ. ಮೇಲ್ಗಡೆಯಿಂದ ಕೆಳಗಡೆವರೆಗೂ ನೋಡ್ಬಿಟ್ಟು ಹೋಗಂದ್ರಂತೆ. ಅದಕ್ಕೆ ಏನ್ ನೋಡ್ತೀರಾ ಅಂದ್ರೆ, ಹುಚ್ಚಿ ನೀನು ಗೊತ್ತಾಗಲ್ಲ, ಸುಮ್ಮನೆ ಇರೋ, ನೀನು ಹಾಕೊಂಡಿರೋದು ನೀ ಅವನ್ ಕಿತ್ಕೊಂತ ಅನ್ನೋ ಬೈದಿಂದ ನಿನ್ಗೆ ಅದ್ರ ಆನಂದ ಅನುಭವಿಸ್ಬೇಕು, ನಾನು ಅನುಭವಿಸ್ತೀನಿ ನೋಡು. ಆ ಖುಷಿ ಗೊತ್ತಾಗೋಯ್ತು, ಸಾಕು ಹೋಗ. ಪ್ರಪಂಚದಲ್ಲಿ ನಾವು ಏನು ಅನುಭವಿಸಿದ್ರು ಹೀಗಿರ್ಬೇಕು. ನಮ್ಮ ಸಂಸ್ಕಾರ ಆಗ್ಬಾರ್ದು, ಬಟ್ ಎಲ್ಲದಕ್ಕೂ ಹಂಗೆ ತಗೋಬಾರ್ದು ಹೇಳಿದ್ದು. ಯಾಕೆಂತಂದ್ರೆ ಬ್ರಹ್ಮಜ್ಞಾನಿ ಆದ್ಮೇಲೆ ಈ ಪ್ರಪಂಚ ನೋಡ್ತಾ ಇರ್ತಾನೆ, ಊಟ ಮಾಡ್ತಾನೆ, ಪ್ರತಿಯೊಂದರಲ್ಲೂ ಹಾಗಿರ್ಬೇಕು ಅಂತ ಹೇಳ್ತಾರೆ. ಇದು ಸಂಸ್ಕಾರ ಅನುಭವಿಸ್ಬೇಕು, ಸಂಸ್ಕಾರ ಮೂಡಿಸ್ಕೋಬಾರ್ದು. ವಿವೇಕಾನಂದರು ತುಂಬಾ ಚೆನ್ನಾಗಿ ಹೇಳ್ತಾರೆ ಅವ್ರ ಜೀವನ ಚರಿತ್ರೆಯಲ್ಲಿ. ತಾವ್ರ ಎಲೆ ತರ ಇರಬೇಕು, ನೀರು ಅಂಟಿಸ್ಕೋಬಾರ್ದು. ಒಂದ್ಸಾರಿ ಇವರು ಯಾರು ಯೋಗಿ ಅಂತನ್ನೋರು, ಹಿಮಾಲಯಕ ಯೋಗಿ ಪುಸ್ತಕ ಇದೆಯಲ್ಲ ಅವ್ರು ಬರೆದವರು, ಅವರು ವಿವೇಕಾನಂದರಿಗೆ ಒಂದು ವಾಚ್ ಕೊಟ್ಟರಂತೆ. ಆ ವಿವೇಕಾನಂದರು ವಾಚನ್ನು ತಗೊಂಡು, ಇದನ್ನ ನಿಮ್ಮ ಜೋಬ್ನಲ್ಲಿ ಇಟ್ಕೊಳ್ರಿ, ನನಗೆ ಅಷ್ಟೇ ಆನಂದ ಅಂತ ಅಂದ್ರಂತೆ. ಇರ್ಲಿ, ಈಗ ಇಲ್ಲಿಗೆ ಬರೋಣ. ನಾವು ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದ್ದೀವಿ. ಇಲ್ಲಿ ಇದಕ್ಕೂ ಸಂಬಂಧ ಇಲ್ಲ, ಬಟ್ ಏನೋ ಕನೆಕ್ಷನ್ ಸಿಕ್ಕಿದೆ, ಹೋಗ್ತಾ ಇದ್ವಿ. ಈಗ ಆ ವಸ್ತು ಸಿಕ್ಕಿದ್ರೆ ನಾನು ಅನುಭವಿಸಿ ನಾವು ಸಂಸ್ಕಾರ ಮೂಡಿಸ್ಕೊಂತೀವಿ. ಬ್ರಹ್ಮಜ್ಞಾನಿಗಳು ಮೂಡಿಸ್ಕೊಳ್ಳಲ್ಲ. ಇಷ್ಟೇ. ಬ್ರಹ್ಮಜ್ಞಾನಿಗಳಿಗೆ ಎಷ್ಟು ಬೇಕಾಗಿರೋದು? ರೋಟಿ ಕಪಡ ಮಕ್ಕಾನ್, ಅದು ಬೇಕಾಗಿಲ್ಲ. ಅಷ್ಟೇ. ಎಷ್ಟು ಸಿಕ್ಕಿದ್ರೆ ಅದು ಅಷ್ಟೇ, ಇಲ್ದಿರ ಅದಿಲ್ಲ. ಅದು ಬಿಟ್ಟರೆ ಮಿಕ್ಕಿರೋದು ಯಾವುದಕ್ಕೂ ಇರಲ್ಲ. ದೇಹ ಇರೋದಕ್ಕೆ ಎಷ್ಟು ಬೇಕೋ ಅಷ್ಟೇ, ಅದು ಬಿಡಿರಿ. ಅದಾದ್ಮೇಲೆ ಈಗ ನನಗೆ ವಸ್ತು ಸಿಗಲಿಲ್ಲ, ಏನಾಗುತ್ತೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಕೋಪ ಬರುತ್ತೆ. ಕೋಪ ಬಂದಿದ ತಕ್ಷಣ ನಮ್ಮ ಆ ಕೋಪದಲ್ಲಿ ನನ್ನ ಮೈಂಡು, ನನ್ನ ಬುದ್ಧಿ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಯಾವಾಗ ಸ್ವಿಚ್ ಆಫ್ ಆಯ್ತೋ ವಿವೇಕ ಕಳ್ಕೊಂತೀವಿ. ವಿವೇಕ ಕಳ್ಕೊಂಡಿದ ತಕ್ಷಣ ಯಾವುದು ಸರಿ ಯಾವುದು ತಪ್ಪು ಡಿಸೈಡ್ ಮಾಡಕ್ ಬರಲ್ಲ. ನಡೆದಂಥ ಘಟನೆ, ಒಬ್ಬ ತೋಟದಿಂದ ಅವನು ಬರ್ತಾನೆ, ಅವನಿಗೆ ಹೆಂಡತಿ ಮಧ್ಯಾಹ್ನ ಊಟ ತಂದು ಕೊಡ್ಬೇಕಾಗಿತ್ತು, ತಂದು ಕೊಡ್ಲಿಲ್ಲ. ಇವನು ಹೊಟ್ಟೆ ಹಸುವಾಗಿತ್ತು, ಬೆಳಿಗ್ಗೆಯಿಂದ ಕತ್ತೆ ದುಡ್ದಿದ್ದ. ಮನೆಗೆ ಬಂದಿದ ತಕ್ಷಣ ಹೆಂಡತಿ ಬಾಗ್ಲತ್ರ ಇದ್ಲು, ಅವನ ಹತ್ರ ಮೊಚ್ಚಿತ್ತು. ಯಾಕೆ ನನಗೆ ಅನ್ನ ತಂದು ಕೊಡ್ಲಿಲ್ಲ ಅಂತ ಖಟಕ್ ಅಂತ ಹಾಕ್ತ. ಆಮೇಲೆ ಸ್ವಲ್ಪ ವಿಚಾರ ಮಾಡೋದಕ್ಕೆ ಗೊತ್ತಾಯ್ತು, ಅವ್ರ ತಂದೆ ಸೀರಿಯಸ್ ಆಗಿದ್ರು, ಹಳ್ಳಿಗೆ ಹೋಗಿ. ಕೋಪ, ಈ ತರ ನಾವು ಕೋಪ ಬಂದಾಗ, ಇದು ಸ್ವಾಮಿಗಳು ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಇದನ್ನು ಬರ್ತಿದ್ದಾರೆ, ಸ್ವಾಮಿಗಳ ಪುಸ್ತಕ.
ಎಲ್ಲ ಪುಸ್ತಕಗಳಲ್ಲೂ ಸಿಗೋಲ್ಲ ಇದು. ಆಗಮಾಪಾಯಿಗಳು ಅಂತ ತಗೊಂಡಾಗ ಬರೀತಾರೆ. ಹಾಗೆ ಅಮ್ಮ ನಿಮ್ಮ ಪುಸ್ತಕ ಓದಿದೆ ನಾನು, ಅದನ್ನು 2ನೇ ಅಧ್ಯಾಯ ನಾನು ಆಲ್ಮೋಸ್ಟ್ ಪೂರ್ತಿ ಓದ್ಬಿಟ್ಟಿದ್ದೀನಿ. ಹಾಗೆ ಎಷ್ಟು ಚೆನ್ನಾಗಿದೆ ನೋಡಿ ಆ ಸ್ವಾಮಿಗಳ ಪುಸ್ತಕದಲ್ಲಿ. ಇವನ್ ತೋರಿಸ್ಕೊಂಡು ಹೋಗ್ತಾರೆ, ಇದು ಪ್ರಾಕ್ಟಿಕಲ್ ಆಗಿರುತ್ತೆ. ಅಲ್ಲಿಗೆ ಏನಾಯಿತು, ನನಗೆ ಸಿಕ್ಕಿದ್ರೂ ಕಷ್ಟ, ಸಿಗದೇ ಇದ್ರೂ ಕಷ್ಟ, ಎರಡೂ ಕಷ್ಟವೇ. ಅಲ್ಲಿಗೆ ಅಧ್ಯಾಸ, ಕಾಮ, ಸಂಕಲ್ಪ, ಕರ್ಮ. ನಾನು ಕರ್ಮ ಮಾಡಿದ ತಕ್ಷಣ ನಾನು ಈ ರೀತಿ ಮಾಡಿದ್ರೆ, ಈ ಕೋಪ ಮಾಡಿಕೊಂಡ್ರೆ ಅದು ಸಂಸ್ಕಾರ ಆಗುತ್ತೆ, ಮತ್ತೆ ತಿರ್ಗಾ ನೆಕ್ಸ್ಟ್ ಕೋಪಕ್ಕೆ ಅದು ಪೀಠಿಗೆ ಬೀಜ ಆಗತ್ತೆ. ನಾನು ಅನುಭವಿಸಿದ್ರೆ ಅದು ಸಂಸ್ಕಾರ ಆಗುತ್ತೆ, ಮತ್ತೆ ತಿರ್ಗಾ ನನಗೆ ಅನುಭವಿಸ್ಬೇಕು ಅಂತ ಆಸೆ ಆಗುತ್ತೆ. ಆ ಸಂಸ್ಕಾರಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೆ, ಜ್ಞಾಪಕ ಇದೆಯಾ? ವೇದವ್ಯಾಸರು ಮತ್ತು ಶಿಷ್ಯ. ಅದು ಜ್ಞಾಪಕ ಮಾಡ್ಕೋಬೇಕು ಇಮಿಡಿಯೇಟ್ ಆಗಿ, ಅಷ್ಟು ಬಂದರೆ ಸಾಕು. ಆದ್ದರಿಂದ ಸಂಸ್ಕಾರ ಆಗುತ್ತೆ. ಯಾವಾಗ ಸಂಸ್ಕಾರ ಆಯಿತು, ನನಗೆ ಜನ್ಮ ಆಗಿದ ತಕ್ಷಣ ಷಡ್ ವಿಕಾರಗಳು, 6 ಬದಲಾವಣೆಗಳು, ಹುಟ್ಟು, ಸಾವು, ಅದರಲ್ಲಿ ಮೊದಲು ಕೊನೆ, ಮಿಕ್ಕಿರೋದು ಬಾಲ್ಯ, ಯೌವನ, ವಾರ್ಧಕ, ರೋಗ ಮತ್ತೆ ಸಾವು. ಈ ಬದಲಾವಣೆ. ಸತ್ತೆ ತಿರ್ಗಾ ಹುಟ್ಟು ಬರಬೇಕು. ಪುನರಪಿ ಜನನಂ ಪುನರಪಿ ಮರಣಂ, ಜಠರೇ ಶಯನೆ, ತಾಯಿಯ ಗರ್ಭದಲ್ಲಿ ಮತ್ ಬರೋದು ಈ ಸೈಕಲ್. ನಮ್ಗೆ ಇದೆಲ್ಲ ಇಂಪಾರ್ಟೆಂಟ್. ಇಲ್ಲಿ ಯಾಕೆ ಹೇಳಕ್ ಬರ್ತಾ ಇದ್ದಾರೆ ಅಂತಂದ್ರೆ, ಈ ಪಾಪದಾಹ, ಭಯ ಮತ್ತೆ ಕಾಮ, ಕ್ರೋಧ, ಜನ್ಮ ಮುಂತಾದವುಗಳನ್ನು ಶ್ರುತಿಯಲ್ಲಿ ಹೇಳಿರುವುದರಿಂದ ಇವು ಸಂಸಾರವ ವಾಚಕಗಳೆಂದೇ ಹೇಳಬೇಕು. ಈ ಸಂಸಾರದ ಅನಾತ್ಮದ್ದು ಹೇಳ್ತಾ ಇರೋದು ಅವರು. ಹಾಗೆ ಈ ಮೈಕ್ರೋ ಮ್ಯಾಕ್ರೋ, ಈ ಜೀವಪ್ಪನಾಗಲಿ ಬೇರೆಯವರಾಗಲಿ ವ್ಯಷ್ಟಿ ಸಮಷ್ಟಿಗಳು ಇದಕ್ಕೆ ಸಂಬಂಧಪಟ್ಟಿರೋದು. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ. ಆದ್ದರಿಂದ ಅದನ್ನ ನೀವು ಆತ್ಮನಿಗೆ ಹೆಂಗಪ್ಪ ಕನೆಕ್ಟ್ ಮಾಡ್ತೀರಾ ಅಂತ ಇಲ್ಲಿ ನಮಗೆ ಆ ಉಪನಿಷತ್ ತಗೊಂಡು ಸ್ವಾಮಿಗಳು ತೋರಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ವಿಶೇಷ ಉಂಟು ಅಂತಾರೆ. ಅದ್ವಿತೀಯ ಪರಮಾತ್ಮನೊಬ್ಬನೇ ಪರಮಾರ್ಥವಾಗಿದ್ದು ಉಪಾಧಿ ವಶದಿಂದ ಸಂಸಾರಿ ಎಂದು. ಇಲ್ಲಿ ಉಪಾಧಿ ವಶದಿಂದ ಸಂಸಾರಿ ಎಂದು, ಸ್ವತಃ ಅಸಂಸಾರಿ ಎಂದು ವ್ಯವಹೃತನಾಗುತ್ತಾನೆ. ಇಲ್ಲಿ ಉಪಾಧಿ ವಶದಿಂದ ಸಂಸಾರಿ ಅಂತಂದಿದ್ದಾರೆ. ಯಾವುದು? ದೇಹ ಸರ್, ದೇಹ, ಮನಸ್ಸು, ಇಂದ್ರಿಯಗಳು. ಅದರಿಂದ ಅದ್ರ ಮುಖಾಂತರ ಅವನು ಇದು ಮಾಡಿದಾಗ ಅದೇ ಆತ್ಮ ಇವನ್ ಮುಂದೆ ಕಲಬರಿಕೆ ಆದಾಗ ಈ ತರ ಆಗತ್ತೆ ಅಂತ ದೇಹಾಭಿಮಾನ. ಇವಾಗ ನೋಡ್ರಿ, ಬ್ರಹ್ಮಜ್ಞಾನಿಗೂ ನಮಗೂ ಅಷ್ಟೇ ವ್ಯತ್ಯಾಸ. ಬ್ರಹ್ಮಜ್ಞಾನಿ ಮುಕ್ತದಾದ್ಮೇಲೆ ತಾವರೆ ಎಲೆ ಇದ್ದಂಗೆ ಇರ್ತಾನೆ. ಇವಾಗ ಹೇಳಿದ್ನಲ್ಲ ಹಾಗೆ, ಅವನಿಗೆ ವ್ಯವಹಾರ ದೃಷ್ಟಿಯಿಂದ ಸಂಸಾರಿ ಅಂದ್ರೆ ಆ ಉಪಾಧಿಗಳು ಇರೋದ್ರಿಂದ. ಬ್ರಹ್ಮಜ್ಞಾನಿ ಮುಕ್ತನಾದ್ಮೇಲೆ 19 ಮುಖಗಳು ಇರುತ್ತೆ. ಆ ದೃಷ್ಟಿಯಿಂದ, ವ್ಯವಹಾರದ ದೃಷ್ಟಿಯಿಂದ ನೀವು ಹೇಳಿದ್ರೆ ಆ ಉಪಾಧಿಗಳ ದೃಷ್ಟಿಯಿಂದ ಸಂಸಾರಿ. ಆದ್ರೆ ಪಾರಮಾರ್ಥ ದೃಷ್ಟಿಯಿಂದ ಅವನು ಅಸಂಸಾರಿ, ಅವನು ಸ್ವತಃ ಅಸಂಸಾರಿ. ಹೇಗಿದೆ ನಿಮ್ಗೆ ಕಪ್ಪೆ ಚಿಪ್ಪು ಬೆಳ್ಳಿ ತರ ಕಾಣ್ಬೋದು. ನಿಮ್ಗೆ ಕಪ್ಪೆ ಚಿಪ್ಪು ಅಂತ ಗೊತ್ತಾದ ಮೇಲೂ ಬೆಳ್ಳಿ ತರ ಕಾಣ್ತಾ ಇರುತ್ತೆ. ಕಾಣ್ಲಿ ಬಿಡ್ರಿ, ನೀವು ಟೋಪಿ ಬೀಳಲ್ಲ. ಇನ್ನೇನ್ ಬೇಕು ನಿಮ್ಗೆ? ಹಾವು ತರ ಕಾಣ್ತಾ ಇರುತ್ತೆ, ನೀವು ಟೋಪಿ ಬೀಳಲ್ಲ, ಹೆದರ್ಕೊಳ್ಳಲ್ಲ. ಇದೇ ತಾನೇ ಬೇಕಾಗಿರೋದು. ಈಗ ಏಕೋನಂಶತ್ ಮುಖಕ್ಕೆ ಹೇಳಿದ್ರೆ ಸಪ್ತಾಂಗನಿಗೂ ಉಪಾಧಿ ಇದೆ, ಇದು ಅಷ್ಟೇ. ಆದ್ರೆ ಆ ಗಾಢನಿದ್ರೆಯಲ್ಲಿ ಬೀಜ ರೂಪದಲ್ಲಿ ಇದ್ದಾನೆ ಅಲ್ಲ, ಅದೊಂದು ಡಿಫೆಕ್ಟ್. ಅದು ನಮ್ಮಿಂದ ಪ್ರಶ್ನೆ, ಅದು ಉತ್ತರ ಎತ್ಕೊಂಡಿರೋದು. ನೀವು ಹಂಗೆ ನೋಡ್ಬಿಟ್ರೆ ಯಾವುದೂ ಬೇಕಾಗಲ್ಲ. ನೆನ್ನೆ ಮೀನಮ್ಮನಿಗೆ ಹೇಳುವಾಗ ನಾನು ಬರೀ ಗಾಢನಿದ್ರೆಯಲ್ಲಿ ಆತ್ಮನ್ ತೋರಿಸ್ಬಿಟ್ಟೆ. ಇವಾಗ ನೀವು ಈ ಪ್ರಾಪರ್ ಚಾನಲ್ ಬಂದಾಗ ಅದಕ್ಕೆ ಹಂಗೆ ಹೋಗ್ಬೇಕು. ಅವನ್ ಪ್ರಶ್ನೆ ಕೇಳ್ತಾನೆ, ಈ ಗಾಢನಿದ್ರೆಯಲ್ಲಿ ನಾನು ಆತ್ಮನ ಕಂಡ್ಕೊಂಡೆ ಅಂತಂದ್ರೆ ಎಚ್ಚರ ಆದ್ಮೇಲೆ ನನಗೆ ತಿರ್ಗ ಮತ್ತೆ ಸೇಮ್ ರೋಗ, ಓದಿಯ ಪಿಶಾಚಂದ್ರ ಬಂದೆ ಗವಾಕ್ಷಿ ಅಂತ ಕೇಳ್ತಾನೆ. ಮುಕ್ತರಾಗೋಲ್ಲ, ಸಾಧನೆ ಮಾಡ್ಬೇಕು ಎಚ್ಚರದಲ್ಲಿ. ಅದಕ್ಕೋಸ್ಕರ ಅಲ್ಲಿ ಒಂದು ಡಿಫೆಕ್ಟ್ ಇದೆ, ಅಲ್ಲಿ ನೀನು ಮುಕ್ತನಾಗೋಲ್ಲ. ದೇವರು ಕೊಟ್ಟರೋ ಸ್ಯಾಂಪಲ್ ಇವೆಲ್ಲ ಹೇಳ್ತಾರೆ. ಅದಕ್ಕೆ ಅಲ್ಲೊಂದು ಬೀಜ ರೂಪದಲ್ಲಿ ಇದೆ, ಅದನ್ನ 4ನೇ ಅವಸ್ಥೆಯಲ್ಲಿ ತೆಗೆದಾಕ್ತಾರೆ. ಇಷ್ಟು ನಮ್ಗೆ ಕ್ಲಿಯರ್ ಆಯ್ತಲ್ವಾ? ಪರಮಾತ್ಮನಿಗೆ ಈ ಶಬ್ದಗಳು ಉಪಾಧಿ ವಶದಿಂದ ಬರುತ್ತೆ.
ಈ ಸಪ್ತಾಂಗ ಮತ್ತೆ ವೈಶಾನ ನೀವೇನ್ ಬೇಕಾದ್ರೂ ಕರೀರಿ, ನೀವು ಉಪಾಧಿ ಅಂತ ಏನ್ ಬೇಕಾದ್ರೂ ಕರೀರಿ, ವ್ಯವಹಾರದ ದೃಷ್ಟಿಯಿಂದ ಅಷ್ಟೇ. ನಿಜವಾಗ್ಲೂ ಅವನಿಗೇನು ಇಲ್ಲ ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್, ಹಿರಣ್ಯ ಗರ್ಭನು ಏಕನೆಂದು ನಾನಾ ರೂಪನೆಂದು ವ್ಯವಹಾರ ಆಗೋದು ಹೀಗೆಯೇ. ಇಲ್ಲಿ ಹಿರಣ್ಯ ಗರ್ಭ ಅಂತಂದ್ರೆ ಬ್ರಹ್ಮಲೋಕದ ಅಧಿಪತಿ. ಅವನು ಅಷ್ಟೇ ವ್ಯವಹಾರ ದೃಷ್ಟಿಯಿಂದ ಅವನಿಗೂ ಅಲ್ಲಿ ಇರುತ್ತೆ, ಬಟ್ ಅಲ್ಲಿನೂ ಮುಕ್ತನಾಗಿರೋಲ್ಲ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ, ಅಹಂಕಾರ ಇರುತ್ತೆ. ಅದೇ ಬ್ರಹ್ಮಜ್ಞಾನಿ ಇಲ್ಲೇ ಮುಕ್ತನಾದ್ರೆ ಅವನಿಗೆ ಅಹಂಕಾರ ಕಿಂಚಿತ್ ಅಂದಿಲ್ಲ ಹಿಂದಿಲ್ಲ ಗೊತ್ತಾ, ಅವನ ಅನುಭವ ಬಂದ್ಬಿಟ್ಟಿರುತ್ತೆ. ಆದ್ದರಿಂದ ಎಲ್ಲ ಜೀವರು ಹೀಗೆ ತಾವು ತೋರುವ ಉಪಾಧಿ ರೂಪದಿಂದ ಸಂಸಾರಿಗಳು. ಇವಾಗ ಶ್ರೀಧರ್ ಅವರು ಹೇಳಿದಾರಲ್ಲ 19 ಮುಖಗಳು ಸಂಸಾರ ವ್ಯವಹಾರ ದೃಷ್ಟಿಯಿಂದ. ಹಾಗೆ ಮುಕ್ತನಾದವನಿಗೆ ಅದು ಇಲ್ಲ ವ್ಯವಹಾರ ದೃಷ್ಟಿಯಿಂದ. ನೀವು ನೋಡಿದ್ರೆ ಅವನಿಗೂ ಶರೀರ ಇದೆ, ಅವನಿಗೂ ಹೊಟ್ಟೆ ಹಸುವಾಗುತ್ತೆ, ಅವನು ನೀರು ಕುಡಿತಾನೆ, ಅವನು ಹುಚ್ಚ ಹೊಡಿತಾನೆ, ಕಕಸ್ ಮಾಡ್ತಾನೆ, ಹಿಂಗೆಲ್ಲ ಅದು ವ್ಯವಹಾರ ದೃಷ್ಟಿಯಿಂದ. ಪಾರಮಾರ್ಥ ದೃಷ್ಟಿಯಿಂದ ನೋಡ್ರಿ, ಅವನಿಗೆ ಬೆಳ್ಳಿ ಥರ ಹೊಳೆಯುತ್ತೆ, ಟೋಪಿ ಬೀಳಲ್ಲ, ಇದಾಗಬೇಕು. ಅಲ್ಲಿಗೆ ಅವನಿಗೆ ಅಧ್ಯಾಸ ಇಲ್ಲ. ಯಾವಾಗ ಅಧ್ಯಾಸ, ನೀವು ಯಾರಾದರೂ ಹೇಳ್ಬೇಕು ಇದನ್ನು, ಅಧ್ಯಾಸ ಇಲ್ಲ, ಅಲ್ಲಿಂದ ಕಂಟಿನ್ಯೂಷನ್ ಮಾಡ್ರಿ. ಬ್ರಹ್ಮಜ್ಞಾನಿಗೆ ಏನಾಗುತ್ತೆ, ನಾವು ಬ್ರಹ್ಮಜ್ಞಾನಿ ಅಲ್ದವನಿಗೆ ಏನಾಗುತ್ತೆ ಹೇಳಿದ್ವಿ, ಹೇಳ್ರಿ. ಅಧ್ಯಾಸದಿಂದ ಅವಿದ್ಯೆ, ಅಲ್ಲ, ಅವಿದ್ಯೆಯಿಂದ ಅದಾಯ್ತು. ಬ್ರಹ್ಮಜ್ಞಾನಿಗೆ ಏನಾಗುತ್ತೆ, ಅಲ್ಲಿ ನಾನು ಮೊದಲು ಹೇಳಿದ್ದು ಅನಾತ್ಮನಿಗೆ ಹೇಳಿದೆ. ಇವಾಗ ಆತ್ಮನಿಗೆ, ಬ್ರಹ್ಮಜ್ಞಾನಿ ಕಂಡವನಿಗೆ ಎಚ್ಚರದಲ್ಲಿ ಅವನಿಗೆ ಇಲ್ಲಿ ಅಧ್ಯಾಸದ ಒಂದ್ ಕಡೆಯಿಂದ ಹೇಳ್ಕೊಂಬಂದ್ವಲ್ಲ, ಅದು ಹೇಳ್ರಿ. ಅಧ್ಯಾಸ ಇಲ್ಲ ಅಂದ್ಮೇಲೆ ಕಾಮ ಇಲ್ಲ ಅಂದ್ಮೇಲೆ ಕರ್ಮ ಇಲ್ಲ, ಕ್ರಿಯೆ ಇಲ್ಲ ಅಂದ್ಮೇಲೆ ಅದ್ರ ಫಲ ಅನುಭವಿಸೋದಿಲ್ಲ, ಅದರಿಂದ ಜನ್ಮ ಇಲ್ಲ. ಅವನ್ ಕರ್ಮ ಕೆಲಸ ಮಾಡಲ್ವಾ ಅವನು? ಅಷ್ಟೇ, ಅದೇ ಅಂಟ್ಕೊಂಡಿಲ್ಲ, ಅದಕ್ಕೆ ನಾನ್ ಮಾಡ್ತಿದ್ದೀನಿ ಅನ್ನೋ ಅಹಂಕಾರ ಇಲ್ಲ ಅವನ್ಗೆ. ಬಟ್ ಅವನ್ ಕೆಲಸ ಮಾಡೋದಿಲ್ಲ, ಸೋಂಬೇರಿನಾ? ಆತ್ಮನಲ್ಲಿ ಕ್ರಿಯೆ ಇಲ್ಲ ಅಂತಾನಲ್ಲ ಸರ್, ಅವನು ಶರೀರದಿಂದ ಮಾಡ್ತಾನೆ. ನನ್ನ ಪ್ರಶ್ನೆ ಅದಲ್ಲ, ಬ್ರಹ್ಮಜ್ಞಾನಿ ಕೆಲಸ ಮಾಡದೆ ಸೋಂಬೇರಿನಾ? ಅಲ್ಲ ಮಾಡ್ತಾನೆ, ತುಂಬಾ ಕೆಲಸ ಜಾಸ್ತಿ ಮಾಡ್ತಾನೆ. ಅವನ್ ಏನಂತ ಕರೀತಾರ ಅದಕ್ಕೆ? ಲೋಕ ಸಂಗ್ರಹಾರ್ಥವಾಗಿ ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತಾನ. ಹೇಗಿದೆ ನೋಡ್ರಿ, ಅವನಿಗೋಸ್ಕರ ಏನೋ ಬೇಕೇನೋ ಬೇಡ. ಅದ್ಯಾಕೆ ಅವನು ಬೇರೆಯವ್ರಿಗೆ ಮಾಡೋದು? ನಂದಾಯ್ತಪ್ಪ, ನಾನು ಉದ್ಧಾರ ಆದೆ, ಬೇರೆಯವ್ರು ಹಾಳಾಗೋಗ್ಲಿ ಬಿಟ್ಬಿಡ್ಬೇಕಲ್ಲ. ಕರುಣೆ, ಪ್ರೀತಿ ಎಲ್ಲರ ಮೇಲೂ, ನಾನೇ ಅಲ್ಲಿರೋದು ಅಂತ ಅವನ್ಗೆ ಯಾರ ಮೇಲೂ ದ್ವೇಷ ಇಲ್ಲ, ಪ್ರೀತಿ ಎಲ್ಲರ ಮೇಲೂ, ಎಲ್ಲಾರು ಅನುಕಂಪ, ದಯೆ ಮಿಗಿಲಿಲ್ಲದಷ್ಟು ಇರುತ್ತೆ ಅವನ್ಗೆ. ನೋಡಿದ್ರ ಹೇಗಿದೆ? ಇದು ಬರ್ಬೇಕು. ಮುಕ್ತನಾಗಿದ್ದೀನಿ ಅಂದ್ರೆ ಎಲ್ಲರಲ್ಲೂ ನಾನಿದ್ದೀನಿ ನೋಡೋದು ಬರ್ಬೇಕು ಅನುಭವದಿಂದ. ನೀವು ಇವಾಗ ಯಾರಿಗ ಏನ್ ಮಾಡ್ತೀರ ಮಾಡಿ, ನಿಮಗ್ ಪ್ರಾಣ ಹೋಗ್ತಾ ಇದ್ರು ಕೂಡ ಅವನ್ ಪ್ರಾಣ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತೀರ ಹೊರತು ಕಳಿಯೋದಕ್ಕೆ ಯಾವತ್ತೂ ಮಾಡಲ್ಲ. ಕೆಲವರು ಗುರುಗಳು ಈ ಥರ ಟೋಪಿ ಮಾಡ್ತಾರೆ, ನಾನು ಮುಕ್ತನಾಗಿದ್ದೀನಿ ಅಂತ ಹೇಳಿ ಹೆಂಗ್ ಸಿಕ್ಕಿದ್ರೆ ಹಂಗೆ ನಡ್ಕೊಂತ ಇರ್ತಾರೆ. ಫಸ್ಟ್ ತಿಳ್ಕೊಳ್ರಿ, ಮುಕ್ತರು ಆಗಿಲ್ಲ. ಮತ್ತೆ ಮುಕ್ತನಾಗಿದ್ದಾನೆ ಅನ್ನೋದಕ್ಕೆ ನಿಮ್ಗೆ ಸೂಚನೆ ಏನು? ಸ್ಥಿತಪ್ರಜ್ಞಾನ ಲಕ್ಷಣಗಳು ಪ್ರತಿಯೊಂದು ಅಧ್ಯಾಯದಲ್ಲೂ ಮುಕ್ತನಾದವನು ಹೇಗೆ ನಡ್ಕೊಂತಾನೆ ಅಂತ ಹೇಳಿದ್ದಾನಲ್ಲ, ಅವನು ಹೇಗೆ ನಡ್ಕೊಂತಾನ, ಅವನು ಕಾಯ ವಾಚ ಮನಸ ಅವನು ಹೇಗೆ ನಡ್ಕೊಂತಾನೋ ಅದನ್ನು ನೋಡಿ ನಾವು ಡಿಸೈಡ್ ಮಾಡ್ತೀವಿ. ನಾನು ಅದನ್ನೇ ಹೇಳ್ತಾ ಇದ್ದಿದ್ದು. ಅವನು ಹೇಳಿ ನಾನು ಮುಕ್ತನಾಗಿದ್ದೇನೆ ಅಂತ, ಅವನ ಜೊತೆನಲ್ಲಿ ಒಂದು ಸ್ವಲ್ಪ ದಿವಸ ಇದ್ರೆ ಸಾಕು, ಗೊತ್ತಾಗ್ಬಿಡುತ್ತೆ ಇವನು ಮುಕ್ತನಾಗಿದ್ದಾನ ಇಲ್ವಾ, ಇನ್ನೇನು ಬೇಕು. ಇವನು ಸತ್ವಗುಣಿನ, ರಜಗುಣಿನ, ತಮೋಗುಣಿನ, ಗುಣಾತೀತನಾಗಿದ್ದಾನ ಗೊತ್ತಾಗ್ಬಿಡುತ್ತೆ. ಯಾಕೆಂದ್ರೆ ಈ ಶಾಸ್ತ್ರ ಅಷ್ಟು ಸ್ಪಷ್ಟವಾಗಿ ನಮಗೆ ಅಂಗೈನಲ್ಲಿರೋ ನೆಲ್ಲಿಕಾಯಿ ನೋಡ್ಕೊಳ್ಳೋಕೆ ಕನ್ನಡಿ ಬೇಕೇನೋ ಅಷ್ಟು ಚೆನ್ನಾಗಿ ತೋರಿಸುತ್ತೆ. ಇರಲಿ, ಈಗ ಮುಂದಕ್ಕೆ ಹೋಗೋಣ. ನಾವು ಪರೀಕ್ಷೆ ಮಾಡೋದಲ್ಲ ಇಂಪಾರ್ಟೆಂಟು, ಇಲ್ಲಿ ಬರೋಣ. ಇಲ್ಲಿ ಆದ್ದರಿಂದ ಪರಮಾರ್ಥ ದೃಷ್ಟಿಯಿಂದ ಪರಮಾತ್ಮನೇ ಆಗಿರುತ್ತಾರೆ. ಇವೆಲ್ಲ ಆಯಿತು. ಜೀವರುಗಳಿಗೆ ಮಾತ್ರ ಉಪಾಧಿಯಲ್ಲಿರುವ ಅಶುದ್ಧಿಯ ಬಾಹುಲ್ಯದಿಂದ ಸಂಸಾರಿಗಳೆಂದೇ ವ್ಯವಹಾರವು ಬಹಳವಾಗಿರುತ್ತೆ. ಯಾರು ಮುಕ್ತರಾಗಿರಲ್ವೋ ಅವ್ರಿಗೆ ಬಿಡೋದಿಲ್ಲ. ಅದಕ್ಕೋಸ್ಕರನೇ ಶಾಸ್ತ್ರದಲ್ಲಿ ಹೇಳ್ತಾರೆ, 1,000,000 ಕಲ್ಪಯುಗಗಳು ಕೋಟಿ ಮುಗಿಲಿ. ಒಂದು ಕಲ್ಪ ಮುಗಿಬೇಕಾದ್ರೆ ತುಂಬ ವರ್ಷ ಆಗಬೇಕು. 4 ಯುಗಗಳು ಮುಗಿದು ಅದು ಆ ಥರ 72 ಸಲ ರೌಂಡ್ ಹೊಡೆದು ಆಮೇಲೆ ನಿಮಗೆ ಮತ್ತೆ
ಪ್ರಳಯ ಸೃಷ್ಟಿಗಳಾಗಬೇಕಾದ್ರೆ ಇಷ್ಟ ಆಗ್ಬೇಕಂತೆ. ನಿಮ್ಗೆ ಅಂಥವು ಈ ಬೇಕಾದ್ರೆ 70 ಅಲ್ಲ ಏನು ಹೇಳ್ತಾರೆ ಅವರು, ಅಂತ ಒಂದು ಕಲ್ಪಗಳು ಕೋಟಿ ಕಲ್ಪಗಳಾಗಲಿ ಇವನು ಜೀವಪ್ಪಂತನ ಹೋಗಲ್ಲ, ಅನ್ಲೆಸ್ ಯು ಸಿ ದಟ್ ಇಟ್ ಈಸ್ ಎ ರೋಪ್, ಹಗ್ಗ ಅಂತ ಗೊತ್ತಾಗೋವರೆಗೂ ಆ ಪ್ರಾಣಿಗೆ ಅವನು ಮುಕ್ತನಾಗಲ್ಲ. ಎಷ್ಟು ಜನ್ಮಗಳು ಬರೋದು ಬಿಡೋದಿಲ್ಲ ಅಂತ ಹೇಳ್ತಾರೆ. ಇಷ್ಟು ಸಾಕು. ನೆಕ್ಸ್ಟ್ ಇನ್ನೊಂದು 2 ನಿಮಿಷ ಇದೆ, ಹೋಗಬೇಡ. ನೆಕ್ಸ್ಟ್ ಆ 2ನೇ ಪ್ಯಾರಾದಲ್ಲಿ ಮಾಂಡಿಕ್ಯದಲ್ಲಿ ಅದರ ವ್ಯಾಖ್ಯಾನ ರೂಪವಾದ ಆಗಮ ಪ್ರಕರಣದ ಕಾರಿಕೆಗಳನ್ನು ಈ ಶಬ್ದಗಳನ್ನು ಉಪಯೋಗಿಸಿದೆ. ಈಗ ಉಪಯೋಗಿಸಿದ್ದಾರೆ. ಮಾಂಡಿಕ್ಯದಲ್ಲಿ ವ್ಯಷ್ಟಿ ಜೀವರಿಗೂ ಸಮಷ್ಟಿ ರೂಪನಾದ ಈಶ್ವರನಿಗೂ ಅಭೇದ ಚಿಂತನೆಯನ್ನ ಹೇಳಿದೆ. ಹೇಗಿದೆ ನೋಡ್ರಿ, ಅಭೇದ, ಭೇದ ಇಲ್ಲ. ಇವೆಲ್ಲ ವ್ಯವಹಾರದಲ್ಲಿ ಭೇದ. ಇವನು ವ್ಯಷ್ಟಿ, ಇವನು ಸಮಷ್ಟಿ, ಇಲ್ಲಿ ನಾನು ಶರೀರ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಅವರು ಸೂಕ್ಷ್ಮ ಶರೀರ, ಎಲ್ಲ ವ್ಯವಹಾರದ ದೃಷ್ಟಿಯಲ್ಲಿ, ಪಾರಮಾರ್ಥದ ದೃಷ್ಟಿಯಲ್ಲಿ ಇದಕ್ಕೆ ಬೆಲೆನೇ ಇಲ್ಲ. ಅಭೇದ ಚಿಂತನೆಯನ್ನು ಹೇಳಿದ್ದಕ್ಕೆ. ಆಮೇಲೆ ಮಾಂಡಿಕ್ಯದಲ್ಲಿ ಓಂ ಎಂಬ ಇವೆಲ್ಲ ಆಯಿತು. ಸೊ ಇಲ್ಲಿ ನಾನು ನಿಲ್ಲಿಸ್ತಾ ಇದ್ದೀನಿ. ಇವತ್ತು ನಾವು ಸುರೇಶ ಹೇಳ್ತಾನಲ್ಲ, ಎಲ್ಲರೂ ಏನು ಅನಿಸ್ತೋ ಅವ್ರು ಬೇಕಾದರೆ ಹಂಚ್ಕೋಬೋದು. ಹೇಳಿ, ಯಾರಾದ್ರೂ ಏನಾದರೂ ಮಾತಾಡಂಗಿದ್ರೆ ಮಾತಾಡಿ. ಅಮ್ಮ ಮೀನಾ ಅಮ್ಮ, ಪಾಪ ನಿಮ್ಗೆ ಇವತ್ತು ಎಷ್ಟು ಅರ್ಥ ಆಯ್ತೋ ನನಗೆ ಗೊತ್ತಿಲ್ಲ. ಹಲೋ, ಇಲ್ಲ ಅರ್ಥ ಆಗ್ತಾ ಇದೆ ಸರ್. ಪಾಪ ಯಾಕೆಂದ್ರೆ ಇದು ಇದ್ದಂಗಿದ್ದಂಗೆ ನಾವು ಯಾವುದೋ ಒಂದು ಪುಸ್ತಕ ತಗೊಂಡು ಮಾಡ್ತಾ ಇರ್ತೀವಿ. ಬಟ್ ನನಗೆ ಅಷ್ಟೊಂದು ಕ್ಯಾಚ್ ಮಾಡಿರ್ತೀರ, ಆಗಿರುತ್ತೆ. ನಿಮಗೆ ಕಷ್ಟ ಅಂತ ಅನ್ನಿಸ್ತಮ್ಮ? ಸರ್ ಇದು ಅದೇ ಇದು ನಿಮ್ಗೆ ಹೇಳಿದ್ನಲ್ಲ, ಗೌಡಪಾದ ಹೃದಯ ಅಂತ ಹೇಳಿದ್ರಿ, ಅದು ನಿಮ್ಮ ಹತ್ರ ಇದೆ ಅಂದ್ರಲ್ಲ, ಅದೇ ಪುಸ್ತಕ. ನಾನು ನಿಮಗೆ ಫೋಟೋ ಕಳಿಸ್ತೀನಿ, ನೀವು ಓದ್ಕೋಬಹುದಮ್ಮ. ಸ್ವಲ್ಪ ಕಷ್ಟ ಇದೆ, ಮೊದಲು ನಾವು ಕೇಳಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಎಲ್ಲ ಅನುಭವಕ್ಕೆ ಸಂಬಂಧಪಟ್ಟಿರೋದು. ಹಾಗೆ ಮೊದಲು ನಾವು ಅವಸ್ಥಾತ್ರ ವಿಚಾರದಿಂದ ನನ್ನ ನಿಜವಾದ ಸ್ವರೂಪವನ್ನ ಗುರುತಿಸಿದ ಮೇಲೆ ಇದು ತುಂಬಾ ಚೆನ್ನಾಗಿ ಅರ್ಥ ಆಗತ್ತಮ್ಮ. ಇದು ನಾವು ಹೀಗೆ ಅರ್ಥ ಮಾಡ್ಕೋಬೇಕು. ಇದು ಶಂಕರಾಚಾರ್ಯ ತೋರಿಸ್ಕೊಟ್ಟಿರೋ ರೀತಿ. ಹಾಗೆ ಇನ್ಯಾರಾದ್ರೂ ಏನಾದ್ರು ಕಾಮೆಂಟ್ ಮಾಡೋಂಗಿದ್ರೆ ಮಾಡಿ, ನೀವು ಮಾಡ್ಬೋದಮ್ಮ. ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ನಿಮ್ಗೆ ಏನ್ ಅನ್ನಿಸ್ತೋ ಇವತ್ತಿನ ಡಿಸ್ಕೋರ್ಸ್ನಲ್ಲಿ, ಅಥವಾ ಇದಕ್ಕೆ ಸಂಬಂಧಪಟ್ಟಿರೋದು, ಪುಸ್ತಕಕ್ಕೆ ಸಂಬಂಧಪಟ್ಟಿರೋದನ್ನ ಹೇಳ್ಬೋದು. ಸುರೇಶ, ಇಲ್ಲಿ ಆತ್ಮನ್ನೇ ಹೇಳ್ತಾ ಇದ್ದಾರೆ ಸರ್. ಆದ್ರೆ ನಾವೆಲ್ಲ ಮೊದ್ಲೆಲ್ಲ ಉಪಾಧಿ ದೃಷ್ಟಿಯಿಂದನೇ ನೋಡ್ತಾ ಇದ್ವಿ. ಇವಾಗ ಮತ್ತೆ ಓದೋದ್ರಿಂದ ನಮ್ಗೆ ಆತ್ಮನ ವಿಚಾರನೇ ಹೇಳ್ತಾ ಇದ್ದಾರೆ. ನಾವು ಉಪಾಧಿ ತೆಗೆದೇ ತಿಳ್ಕೊಬೇಕು ಅಂತ ಅರ್ಥ ಆಗ್ತಾ ಇದೆ ಸರ್. ಹಗ್ಗ ಹಾವಿಲ್ಲ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಸರ್. ಇಲ್ಲಿ ನೇರವಾಗಿ ಅದೇ ವಿಚಾರ ತೋರಿಸ್ತಾ ಇದ್ದಾರೆ ಸರ್. ಎರಡನೇ ಚಾಪ್ಟರ್ನಲ್ಲಿ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಗೌಡಪಾದರು ವೈದ್ಯತ್ಯ ಪ್ರಕರಣದಲ್ಲಿ ಅವ್ರು ಹೇಳೋದು, ಈಗ ಹಗ್ಗ ಕಂಡವನಿಗೆ ಹಾವು ನಾವು ಹೇಳಿದ್ರೆ ಏನು ಹೇಳಬೇಕು? ನಗ್ತಾನೆ ಇಲ್ವೋ ಅವನು, ಇವನೊಬ್ಬ ಹುಚ್ಚ ಅಂತಾರ ಇಲ್ವೋ? ಅಮ್ಮ, ನಿಮ್ಮ ಭಗವದ್ಗೀತೆಯಲ್ಲಿ ಅವ್ರು ಬರೆದಿರೋದ್ರಲ್ಲಿ ಇದೇ ಬರೆದಿದ್ದಾರೆ. ಅವ್ರಿಗೆ ನೋಡಿದ್ರೆ ಅವ್ರಿಗೆ ಹಗ್ಗದ ಅಲ್ಲಿ ಹಾವು ಕಂಡಿದ ತಕ್ಷಣ ಅವನಿಗೆ ನಗು. ಹಾಗೆ ಬ್ರಹ್ಮಜ್ಞಾನಿಗೆ ನಮ್ಮನ್ನು ನೋಡಿದ ತಕ್ಷಣ ಸ್ವಲ್ಪ ನಗು ಬರುತ್ತೆ ಅಂತಂದ್ರೆ ನೀನು ಇದೆಯಾ ಅಂತ, ಹಂಗಲ್ಲ. ಈಗ ಹಗ್ಗ ಕಂಡಿರೋವನಿಗೆ ನೀವು ಹಾವು ಅಂತ ಅನ್ಕೊಂಡು ಹೆದರ್ಕೊಂತ ಇದ್ರೆ ಅವ್ನು ನಗ್ಬರ್ದೆ ಏನ್ ಬರುತ್ತೆ? ಅಯ್ಯೋ ಹುಚ್ಚ, ಅದು ಹಾವಲ್ಲ ಕಣ, ಹಗ್ಗ ಅಂತಾನಲ್ಲ. ಹಾಗೆ ಬ್ರಹ್ಮಜ್ಞಾನಿಗಳಿಗೆ ನಮ್ಮನ್ನು ನೋಡಿದ್ರೆ ನಗಂತೆ. ಅಯ್ಯೋ ಹುಚ್ಚ, ಪ್ರಪಂಚ ಇಲ್ಲ ಕಣ, ನೀನ್ ಸತ್ಯ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀಯ, ಅಲ್ಲಿ ಇಲ್ಲವೇ ಇಲ್ಲ. ಗೌಡಪಾದರು ಹೇಳಿದ್ರು, ನೀವು ಪ್ರಪಂಚ ಅಂತ ಆಳ್ತಿರಲ್ಲಪ್ಪ, ನಿಮ್ಗಿದ್ರೆ ನನಗ್ಯಾಕೆ ಕಾಣೋಲ್ಲ ಅಂತ ಅವರು. ನೀವು ದೇವರು ಅಥವಾ ಆತ್ಮ ಅಂತ ಬಡ್ಕೊಂತಿರಲ್ಲ, ನಮ್ಗ್ಯಾಕೆ ಕಾಣಲ್ಲ ಅಂತ ನಾವು. ನಮ್ಗೂ ಅವ್ರಿಗೆ ಎಷ್ಟು ವ್ಯತ್ಯಾಸ ಇದೆ. ನಮ್ಗೆ ಯಾಕೆ ಹಗ್ಗ ಕಾಣಲ್ಲ ಅಂತ ನಾವು, ಅವ್ರು ಯಾಕೆ ನಮ್ಗೆ ಹಾವು ಕಾಣಲ್ಲ ಅಂತ ಅವರು. ವ್ಯತ್ಯಾಸ ನೋಡ್ರಿ, ಅಲ್ಲಿ ಇರೋದೇ ಒಂದು. ಸರಿಯಾಗಿ ತಿಳ್ಕೊಂಡ್ರೆ ಇಬ್ಬರಿಗೂ ಕನ್ಫ್ಯೂಷನ್ ಇಲ್ಲ. 2ನೇ ಅಧ್ಯಾಯದಲ್ಲಿ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬರ್ತಾರೆ. ಹಾಗೆ ಆತ್ಮನೇ ಸತ್ಯ, ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ ತೋರ್ಬೋದು. ತೋರಿದ ತಕ್ಷಣ ಅದನ್ನು ಸತ್ಯ ಅಂತ ನಾವು ಕರೆಯಲ್ಲ. ಹಾಗೆ ಕಪ್ಪೆ ಚಿಪ್ಪು ಪಳಪಳ ಅಂತ ಹೊಳಿಬೋದು 12 ಗಂಟೆಯಲ್ಲೇ, ಬಟ್ ಸತ್ಯ ಅಲ್ಲ. ನಾನು ಟೋಪಿ ಬೀಳಲ್ಲ,
ಯಾಕೆ? ಅಧ್ಯಾಸ ಇಲ್ಲ, ಕಾಮ ಇಲ್ಲ. ಅಲ್ಲಿ ಆ ಕಪೆ ಚಿಕ್ಕ ನೋಡಿದ ತಕ್ಷಣ ಬೆಳ್ಳಿನ ತಗೊಳಕ್ ಓಡೋಗ್ತೇನೇನೋ, ಕಾಮ ಇಲ್ಲ. ಕಾಮ ಯಾಕಿಲ್ಲ? ಸಂಕಲ್ಪ ಇಲ್ಲ. ಅಲ್ಲಿ ಮುಂದಕ್ಕೆ ಸಂಕಲ್ಪ ಇಲ್ದಿದ್ರೆ ನಾನೇನು ಓಡೋಗಲ್ಲ. ಹಾಗೆ ಎಲ್ಲ ವ್ಯವಹಾರಗಳು ಬಿದ್ದು ಹೋಗುತ್ತೆ. ಆತ್ಮ ನಿಷ್ಕ್ರಿಯ, ಅವನು ಕ್ರಿಯಾರಹಿತನು, ಏನು ಕೆಲಸನೂ ಮಾಡೋದಿಲ್ಲ. ಹಾಗೆ ಮಾಡಲೂ ಬೇಕಾಗಿಲ್ಲ. ಬಟ್ ಯಾರ್ಯಾರು ಏನೇನು ಕೆಲಸ ಮಾಡಿದ್ರು ಅವನ ಅಸ್ತಿತ್ವದಲ್ಲೇ ನಡಿಬೇಕು. ಅವನದೇ ಶಕ್ತಿ ಇಲ್ಲಿ ಆಗೋದು. ಕರೆಂಟ್ ಏನು ಚಟ್ನಿ ರುಬ್ಬಲ್ಲ. ಆದರೆ ಕರೆಂಟ್ ಇಲ್ಲದೆ ಮಿಕ್ಸಿ ಚಟ್ನಿ ರುಬ್ಬಕ್ಕೆ ಬರಲ್ಲ. ಟಿವಿ ಪಿಕ್ಚರ್ ತೋರಿಸಲ್ಲ. ರೇಡಿಯೋ ಶಬ್ದ ಕೊಡೋದು ಬಿಡಲ್ಲ. ಆದರೆ ಕರೆಂಟ್ ಮಾತಾಡಿದ್ಯಾ? ಇಲ್ಲ. ಕರೆಂಟ್ ಪಿಕ್ಚರ್ ತೋರಿಸಿದ್ಯಾ? ಇಲ್ಲ. ಹಾಗೆ ಆತ್ಮನು ನಾವು ಹೀಗೆ ಎಕ್ಸಾಂಪಲ್ಸ್ ನೋಡ್ಕೊಂತ ಹೋಗ್ಬೇಕು. ಓಕೆ, ಇಲ್ಲಿಗೆ ಪಾಪ ಇವಾಗಲೇ ಲೇಟ್ ಆಗಿದೆ, ಇಲ್ಲಿಗೆ ನಿಲ್ಲಿಸೋಣ. ಯಾರು ಹೋಗ್ಬೇಡಿ, 1 ನಿಮಿಷ.